ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಧ್ಯಾತ್ವಾ ನೀಲೋತ್ಪಲ ಶ್ಯಾಮಂ ರಾಮಂ ರಾಜೀವಲೋಚನ ಜಾನಕಿ ಲಕ್ಷ್ಮಣೋಪೇತಂ ಜಟಾಮುಕುಟ ಮಂಡಿತಂ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ವರ್ಷ 1948 ಪರಾಭವ ನಾಮ ಸಂವತ್ಸರದ ಕರ್ಕಾಟಕ ಮಾಸ ದಿನ ಸಲುವ 13 ತಾರೀಕು 29 ಜುಲೈ 2026 ಬುಧವಾರ ಗುರು ಪೂರ್ಣಿಮೆಯಂದು ಬೆಳಿಗ್ಗೆ ಗಂಟೆ 11:05 ಒದಗುವ ಕನ್ಯಾ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ತಮ್ಮ ಆತ್ಮೋನ್ನತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಚಾತುರ್ಮಾಸ್ಯ ವೃತಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಬೈಂದೂರು ತಾಲೂಕಿನ ಗೋಳಿಹೊಳೆ ಗ್ರಾಮದ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಆರಂಭವಾದ ಕಾರ್ಯಕ್ರಮ ಭಗವದ್ಭಕ್ತರು ಶ್ರೀ ಸಿದ್ಧಿವಿನಾಯಕ ರಾಮದೇವರ ಕೃಪೆಗೆ ಪಾತ್ರರಾಗಿ ಗುರುಗಳಿಂದ ಮಂತ್ರಾಕ್ಷತೆ ಅನುಗ್ರಹ ಪಡೆದು ಪುನೀತರಾದರು. ಚಾತುರ್ಮಾಸ್ಯ ಆರಂಭದ ದಿನದ ಧರ್ಮಸಭೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮಸಭೆಯನ್ನು ದೀಪ ಪ್ರಜ್ವಲನಗೊಳಿಸುವ ಮೂಲಕ ಉದ್ಘಾಟನೆಗೊಳಿಸಿದರು. ಶ್ರೀ BL ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನೆ ಬಿಜೆಪಿ ಇವರು ನೆರವೇರಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗವಹಿಸಿದರು ಶ್ರೀ ಮಹಾಂಕಾಳ S. ವೈದ್ಯಾಸ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ, ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರ. ಶ್ರೀ A. ಕಿರಣ್ ಕುಮಾರ್ ಕೋಡ್ಲಿ, ಶಾಸಕರು, ಕುಂದಾಪುರ ವಿಧಾನಸಭಾ ಕ್ಷೇತ್ರ. ಶ್ರೀ ಯಶ್ಪಾಲ್ ಸುವರ್ಣ, ಶಾಸಕರು, ಉಡುಪಿ ವಿಧಾನಸಭಾ ಕ್ಷೇತ್ರ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಕುಮಾರ್ ಶೆಟ್ಟಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಮೊದಲಾದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟರು. ಸಾಸಿತೂಣ ಧನುರ್ಬಾಣ ಪಾಣಿನಕ್ತಂ ಚರಾಂತಕಂ ಸ್ವಲೀಲೆಯ ಜಗತ್ರಾತು ಮಾವಿರ್ಭೂತ ಮಜಂ ವಿಭ. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷರಾದ ಶ್ರೀ ಗುರುರಾಜ್ ಗಂಟಿಹೊಳ್, ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಗೌರವಾಧ್ಯಕ್ಷರಾದ ಶ್ರೀ ಗೋಪಾಲ ಕೆ ಪೂಜಾರಿ, ಮಾಜಿ ಶಾಸಕರು, ಬೈಂದೂರು ವಿಧಾನಸಭಾ ಕ್ಷೇತ್ರ. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಸಂಚಾಲಕರಾದ ಶ್ರೀ ಶಿವರಾಜ್ ಪೂಜಾರಿ. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗಣೇಶಲ್ ಪೂಜಾರಿ ಹೊಸಕೋಟೆ. ಚಾತುರ್ಮಾಸ ವ್ರತಾಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಶೋಕ್ ಪೂಜಾರಿ ಬಿಜಾಡಿ. ಪದಾಧಿಕಾರಿಗಳು, ಸರ್ವ ಸದಸ್ಯರು. ಚಾತುರ್ಮಾಸ ವ್ರತಾಚರಣೆ ಸಮಿತಿ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನ, ಗೋಳಿಹೊಳೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಶ್ರೀ ವಾಸುದೇವ ಹೊಳ್ಳ, ಪ್ರಧಾನ ಅರ್ಚಕರು, ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನ, ಗೋಳಿಹೊಳೆ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಉಡುಪಿ ಜಿಲ್ಲೆ ಸರ್ವ ಸಮುದಾಯಗಳ ಸಂಘಟನೆಗಳು ಇವರೊಂದಿಗೆ ಈ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ಈ ಸಂದರ್ಭ ಹಮ್ಮಿಕೊಂಡಿರುವ ಧಾರ್ಮಿಕ ವಿಧಿವಿಧಾನಗಳು ಇಂತಿವೆ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕ 1940 ಪರಾಭವ ನಾಮ ಸಂವತ್ಸರದ ಕರ್ಕಾಟಕ ಮಾಸ ದಿನ 13 ಸಲುವ ತಾರೀಕು 29/7/26 ಬುಧವಾರ ಗುರುಪೂರ್ಣಿಮೆಯ ಶುಭ ದಿನದಂದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗೋಳಿಹೊಳೆ ಗ್ರಾಮದ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಬೆಳಿಗ್ಗೆ 7 ರಿಂದ 9 ಚಾತುರ್ಮಾಸ ವ್ರತ ಸಂಕಲ್ಪ ಪ್ರಯುಕ್ತ ರಾಮತಾರಕ ಯಜ್ಞ ಹಾಗೂ ವೈದಿಕ ವಿಧಿವಿಧಾನಗಳು ವಿದ್ಯುಕ್ತವಾಗಿ ಶುಭಾರಂಭಗೊಂಡವು. ಬೆಳಿಗ್ಗೆ ಗಂಟೆ 10 ಸುಮುಹೂರ್ತದಲ್ಲಿ ಬೈಂದೂರು ಶ್ರೀ ಶಯನೇಶ್ವರ ದೇವಸ್ಥಾನದಲ್ಲಿ ಶ್ರೀ ದೇವರಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದಿಂದ ಶ್ರೀಗಳವರ ಪುರಪ್ರವೇಶದ ಭವ್ಯ ಮೆರವಣಿಗೆ ಪ್ರಾರಂಭಗೊಂಡಿತು. ಪೂರ್ವಾಹ್ನ ಗಂಟೆ 11 ಸರಿಯಾಗಿ ಶ್ರೀ ಬಿಳಿಶಿಲೆ ವಿನಾಯಕ ದೇವರಿಗೆ ಶ್ರೀಗಳವರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ಪೂರ್ವಾಹ್ನ ಗಂಟೆ 11:05 ಸುಮುಹೂರ್ತದಲ್ಲಿ ಶ್ರೀಗಳವರ ವ್ಯಾಸಪೀಠದ ಪೀಠಾರೋಹಣ ಕಾರ್ಯಕ್ರಮ, ತದನಂತರ ಗುರುಪಾದುಕಾ ಪೂಜೆ, ಶ್ರೀಗಳವರ ಆಶೀರ್ವಚನ, ಮಂತ್ರಾಕ್ಷತೆ, ಅನುಗ್ರಹ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನೆರವೇರಿತು. ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಪ್ರತಿದಿನ ಪೂರ್ವಾಹ್ನ ಗಂಟೆ 10 ರಿಂದ 11 ತನಕ ಭಜನಾ ಕಾರ್ಯಕ್ರಮ, ತದನಂತರ ಗುರುಪಾದುಕಾ ಪೂಜೆ, ಆಶೀರ್ವಚನ, ಫಲಮಂತ್ರಾಕ್ಷತೆ, ಅನುಗ್ರಹ, ಅನ್ನ ಸಂತರ್ಪಣೆ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿಯಂತೂ ಶ್ರೀಗಳವರು ಮೌನ ವ್ರತಾಚರಣೆಯಿಂದ ಆ ದಿನಗಳಲ್ಲಿ ಸೂರ್ಯಾಸ್ತದ ಬಳಿಕ ಗುರುಗಳ ದರ್ಶನ ಇರುತ್ತದೆ. ಚಾತುರ್ಮಾಸ್ಯದ ಪ್ರಯುಕ್ತ ಪ್ರತಿದಿನ ಸಂಜೆ ಗಂಟೆ 5:30 ರಿಂದ 9:30 ತನಕ ಭಕ್ತಿ ಪ್ರಧಾನ ವಿವಿಧ ಧಾರ್ಮಿಕ ವಿಧಿವಿಧಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಾತುರ್ಮಾಸ್ಯ ವ್ರತಾಚರಣೆಯು ದಿನಾಂಕ 14 ಸೆಪ್ಟೆಂಬರ್ 2026 ಸೋಮವಾರ ಮುಕ್ತಾಯಗೊಳ್ಳಲಿದ್ದು, ಅದೇ ದಿನ ಬೆಳಿಗ್ಗೆ ಶ್ರೀಗಳವರ ಸೀಮೋಲ್ಲಂಘನ ಕಾರ್ಯಕ್ರಮವು ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಳದ ತಟದಲ್ಲಿರುವ ಸುಮನಾವತಿ ನದಿಯಲ್ಲಿ ಗಂಗಾ ಪೂಜೆ ಸಲ್ಲಿಸುವುದರೊಂದಿಗೆ ಸಮಾಪನಗೊಳ್ಳುವುದು. ದಿನಾಂಕ 3 ಸೆಪ್ಟೆಂಬರ್ 2026 ಶ್ರೀಗಳವರ ವಾರ್ಷಿಕ ಪಟ್ಟಾಭಿಷೇಕ ವರ್ಧಂತಿ ಮಹೋತ್ಸವ ಗೋಳಿಹೊಳೆ ಗ್ರಾಮದ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ವೈಭವದಿಂದ ಜರುಗಲಿರುವುದು. ಚರಿತಂ ರಘುನಾಥಸ್ಯ ಶತಕೋಟಿ ಸವಿಸ್ತ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ.
ಹಂ ವಾತಾಪಿ ಗಣಪತಿಂ ಭಜೆ 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 ಹಂ ವಾರಣಾಸ್ಯಂ ವರಪ್ರದಂ ಶ್ರೀವಾರಣಾಸ್ಯಂ ವರಪ್ರದಂ ಶ್ರೀವಾರಣಾಸ್ಯಂ ವರಪ್ರದಂ ಶ್ರೀವಾರಣಾಸ್ಯಂ ವರಪ್ರದಂ ಶ್ರೀವಾರಣಾಸ್ಯಂ ವರಪ್ರದಂ ಶ್ರೀವಾತಾಪಿ ಗಣಪತಿಂ ಭಜೆ ಹಂ ವಾರಣಾಸ್ಯಂ ವರಪ್ರದಂ ಶ್ರೀವಾತಾಪಿ ಗಣಪತಿಂ ಭಜೆ ಹಂ भूतादिसं सेवितचरणं भूतादिसं सेवितचरणं भूतादिसं सेवितचरणं भूतादिसं सेवितचरणं भूतभूतिकाप्रपञ्चभरणं भूतादिसं सेवितचरणं
ಸರಿ ರಿ ಸರಿ ಸರಿ ಗಾರಿ ಸರಿ ಸರಿ ಗಮಗ ರಿ ಸರಿ ರಿ ಸಗರಿ ಮಗರಿ ಮಸನಿ ರಿ ಸರಿ ಮಗರಿ ಸರಿ ಸರಿ ಗಮನಿ ಮಗರಿ ಗಮ ಗರಿ ಗಾರಿ ಸರಿ 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 ಗರಿ ನೆರಿ ಗರ್ತಿ ಗರಾಂಬು ಜಪ ಜಪಿ ಜಪು ಉಪಸ್ಥಿತ ಇರುವಂತಹ ಎಲ್ಲ ಗೌರವಾನ್ವಿತರನ್ನು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ಅತ್ಯಂತ ಗೌರವಪೂರ್ಣವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಕೂಡ ನಮ್ಮ ವೇದಿಕೆ ಮೇಲ್ಭಾಗವನ್ನ ಸೇರ್ಕೊಳ್ಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ, ಈಗಾಗಲೇ ಪೂಜನೀಯ ಸ್ವಾಮೀಜಿಯವರಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತೀಜಿ ಮಹಾರಾಜರವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿರುವಂತಹ ರಾಷ್ಟ್ರೀಯ ನಾಯಕರಾಗಿರುವ ಗೌರವಾನ್ವಿತ BL ಸಂತೋಷ್ ಜಿ ಅವರು ಕೂಡ ವೇದಿಕೆಯ ಮೇಲ್ಭಾಗದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ವೇದಿಕೆಯ ಮೇಲ್ಭಾಗದಲ್ಲಿ ಗೌರವಾನ್ವಿತ ಶಾಸಕರುಗಳಾದಂಥ ಎ ಕಿರಣ್ ಕುಮಾರ್ ಕೊಡಗಿಯವರು, ಯಶ್ಪಾಲ್ ಸುಮನ್ ರವರು, ಹರೀಶ್ ಪುಂಜಾರ್ ಅವರು, ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಗೌರವಾನ್ವಿತ ಮಾಜಿ ಸಚಿವರಾದಂಥ ಶಿವಾನಂದ ನಾಯ್ಕರವರು, ಮಾಜಿ ಶಾಸಕರಾಗಿರುವಂಥ ಸುನೀಲ್ ನಾಯ್ಕರವರು ನಮ್ಮ ಜೊತೆ ವೇದಿಕೆ ಮೇಲ್ಭಾಗದಲ್ಲಿ ಕೂಡ್ಕೊಂಡಿದ್ದಾರೆ. ಉದ್ಯಮಿಗಳಾಗಿರುವ ಗೋವಿಂದ ಬಾಬು ಪೂಜಾರಿ ಅವರನ್ನ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಬರೋಡದ ಉದ್ಯಮಿಗಳಾಗಿರುವಂತಹ ಶ್ರೀ ದಯಾನಂದ ಬಿ ಭೋಂಟ್ರಾ ಇವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇನೆ. ನಾಸಿಕ್ನ ಉದ್ಯಮಿಗಳಾಗಿರುವ ಗಂಗಾಧರ್ ಕೆ ಅಮೀನ್ ದಯವಿಟ್ಟು ತಮ್ಮನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಕುಮಟಾ ಭಾಗದ ಸಮಾಜ ಸೇವಕರು ಮತ್ತು ನಾಯಕರಾಗಿರುವ ಸೂರಜ್ ನಾಯ್ಕ್ ಸೋನಿ ಇವರನ್ನು ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತರಾಗಿರುವಂತಹ ಈಶ್ವರ ನಾಯ್ಕ್ ಮುರುಡೇಶ್ವರ್ ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ರಾಜ್ಯದ KONX ಮಾಜಿ ಅಧ್ಯಕ್ಷರಾಗಿರುವ ಹರಿಕೃಷ್ಣ ಬಂಟ್ವಾಳ ಅವರನ್ನ, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವ ರಾಜು ಎಸ್ ಪೂಜಾರಿ ಅವರನ್ನ, ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಟ್ರಸ್ಟಿಗಳಾಗಿರುವ HR ನಾಯ್ಕ್ ಅವರನ್ನ, ಮಂಗಳೂರಿನ ಬ್ರಹ್ಮವೈದರ್ಕಳ ಗರಡಿಯ ಕಂಕನಾಡಿ ಅಧ್ಯಕ್ಷರಾಗಿರುವ ಚಿತ್ತರಂಜನ್ ಅವರನ್ನ, ಮೈಸೂರಿನ ಉದ್ಯಮಿಗಳಾಗಿರುವ ಗುರುರಾಜ್ ಪಂಜು ಪೂಜಾರಿ ಅವರನ್ನ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಬೆಳತಂಗಡಿಯ ಪೀತಾಂಬರ್ ಹೆರಾಜೆ ಅವರನ್ನ, ಬೆಂಗಳೂರಿನ ಆರ್ಯ ಈಡಿಗ ಸಂಘದ ಶ್ರೀ ತಿಮ್ಮೇಗೌಡರವರನ್ನ ಮತ್ತು ಮಂಗಳೂರಿನ ಮಾಜಿ ನಗರಸಭಾ ಸದಸ್ಯರಾಗಿರುವ ಕಿರಣ್ ಕುಮಾರ್ ಕೊಡಿಕಲ್ ಇವರನ್ನು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕುಂದಾಪುರದ ಉದ್ಯಮಿಗಳಾಗಿರುವಂತಹ ಶ್ರೀ ದಿನೇಶ್ ಅಮೀನ್ ಕುಂದಾಪುರ ಇವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾ, ನಿಮ್ಮೆಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಂಡಿರುವಂತಹ ಶ್ರೀ ಚಾತುರ್ಮಾಸ ವ್ರತಾಚರಣಾ ಸಮಿತಿಯ ಅಧ್ಯಕ್ಷರಾಗಿರುವ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಮತ್ತು ಗೌರವಾಧ್ಯಕ್ಷರಾಗಿರುವ ಮಾಜಿ ಶಾಸಕರು ಮತ್ತು ಹಿರಿಯರಾದ ಗೋಪಾಲ ಪೂಜಾರಿಯವರು ನಮ್ಮ ಜೊತೆ ವೇದಿಕೆ ಮೇಲ್ಭಾಗದಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆ ಮೇಲ್ಭಾಗದಲ್ಲಿ ಪೂಜನೀಯ ಗುರುಗಳಿಗೆ ಮೊದಲ ವಂದನೆಯಾಗಿ ಗುರುವಂದನೆಯ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾದ ಗುರುಪೂರ್ಣೆಯ ದಿನ ಈ ಬೆಳಿಗ್ಗೆ ಹೊತ್ತು ನಡೆಯುತ್ತಿರುವಂತಹ ಗುರುಪೂಜೆಯ ಈ ಪಾದಪೂಜೆಯ ವಿಧಾನವನ್ನ ತಾವೆಲ್ಲ ಕಣ್ತುಂಬಿಕೊಳ್ಬೇಕು ಅಂತೇಳಿ ತಮ್ಮನ್ನ ವಿನಂತಿಸ್ತಾ ಇದ್ದೇನೆ. ಕೊಲ್ಲೂರು ಶ್ರೀ ಮುಕಾಂಬಿಕಾ ಕ್ಷೇತ್ರದ ಮಾಜಿ ಧರ್ಮದರ್ಶಿಗಳು ಮತ್ತು ಉದ್ಯಮಿಗಳಾಗಿರುವಂತಹ ಕೃಷ್ಣ ಪ್ರಸಾದ್ ಅಡ್ಯಂತಾಯರವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ತಮ್ಮನ್ನು ಅತ್ಯಂತ ಗೌರವಪೂರ್ಣವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಕೃಷ್ಣ ಪ್ರಸಾದ್ ಅಡ್ಯಂತಾಯರವರು ವೇದಿಕೆ ಮೇಲ್ಭಾಗದಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ತಮ್ಮನ್ನು ಅತ್ಯಂತ ಗೌರವಪೂರ್ಣವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಸೇವಾ ಸಮಿತಿ ಬೆಂಗಳೂರು ಇದರ ರಾಮಕ್ಷೇತ್ರದ ಗೌರವಪೂರ್ಣವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮತ್ತೆ 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 ಬೊಕ್ಕ ಬೊಕ್ಕ ಮತ್ತೆ 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 ಗುರುಗಳನ್ನ ಅತ್ಯಂತ ಗೌರವಪೂರ್ಣವಾಗಿ ಈ ಹೊತ್ತು ನಾವು ವಂದಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿ ನಾಡಿನ ಬೇರೆ ಬೇರೆ ಭಾಗದಿಂದ ಬಂದಿರುವ ಹಲವಷ್ಟು ಜನ ಗೌರವಾನ್ವಿತ ಮಹನೀಯರು ನಮ್ಮ ಜೊತೆ ಕೂಡಿಕೊಂಡಿದ್ದಾರೆ. ಇವರೆಲ್ಲರ ಸಾಲಿನಲ್ಲಿ ಗುರುಗಳನ್ನ ಅವರ ಆಶೀರ್ವಾದವನ್ನ ಅಪೇಕ್ಷಿಸುತ್ತಾ ಗುರು ಪರಂಪರೆಯಲ್ಲಿ ನಿಷ್ಠೆಯನ್ನಿತ್ತಂತ ಅನೇಕರು ನೀವೆಲ್ಲರೂ ಕೂಡ ಇಲ್ಲಿ ಭಾಗಿಯರಾಗಿದ್ದೀರಿ. ನಿಮ್ಮೆಲ್ಲರ ಗೌರವ ಉಪಸ್ಥಿತಿಗಳ ನಡುವೆ ವೇದಿಕೆ ಮೇಲ್ಭಾಗಕ್ಕೆ ಭಟ್ಕಳದ ಶ್ರೀ ಗೋವಿಂದ ನಾಯಕ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ.
ದಯವಿಟ್ಟು ಭಟ್ಕಳದ ಗೋವಿಂದ್ ನಾಯ್ಕ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಚಾತುರ್ಮಾಸ ವ್ರತಾಚರಣೆ ಸಮಿತಿಯ ಸಂಚಾಲಕರಾದ ಶ್ರೀ ಶಿವರಾಜ್ ಪೂಜಾರಿ ಮತ್ತು ದಂಪತಿಗಳು ಎಲ್ಲ ಭಕ್ತರ ಪರವಾಗಿ ಗುರು ಸನ್ನಿಧಾನಕ್ಕೆ ಗೌರವದ ಪಾದಪೂಜೆಗಳನ್ನು ಅರ್ಪಿಸಿಕೊಂಡಿದ್ದಾರೆ. ಚಾತುರ್ಮಾಸ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಗಣೇಶ್ ಎಲ್ ಪೂಜಾರಿ ಅವರು, ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಅಶೋಕ್ ಪೂಜಾರಿ ಬಿಜಾಡಿ ಮತ್ತು ಶ್ರೀ ಕ್ಷೇತ್ರ ಬಿಳಿಮಲೆ ವಿನಾಯಕ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಾಸುದೇವ್ ಹೊಳ್ಳ ಇವರನ್ನು ಕೂಡ ವೇದಿಕೆ ಮೇಲ್ಭಾಗದ ಗೌರವದ ಉಪಸ್ಥಿತಿಗೆ ಸಿಂಹಾಸನ ರೂಢರಾಗಿರುವ ಪೂಜನೀಯ ಜಗದ್ಗುರು ಪೀಠದ ಪೀಠಾಧೀಶರಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿಯವರಿಗೆ ಬೆಳ್ಳಿ ಖಚಿತವಾಗಿರುವಂತಹ ಕಿರೀಟವನ್ನು ತೊಡಗಿಸಿ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ಅವರನ್ನು ಪೂಜನೀಯವಾಗಿ ವಂದಿಸಿಕೊಳ್ತಾ ಇದ್ದಾರೆ. ಅತ್ಯಂತ ಅಪೂರ್ವವಾಗಿರುವಂತಹ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಶ್ರೀಮತಿ ಅನಿತಾ ಮರವಂತೆ ಸಮಾಜ ಸೇವಾಕರ್ತೆ, ದಯವಿಟ್ಟು ಅವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಕೂಡಿಕೊಳ್ಳಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ಅನಿತಾ ಮರವಂತೆ ಅವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಸ್ಕೃತಿಗೆ ಪ್ರತೀಕವಾಗಿ ಇವತ್ತು ಜಗತ್ತೇ ತನ್ನಡೆ ನೋಡುವಂತ ಗುರು ಪರಂಪರೆಯನ್ನು ಬಿಂಬಿಸಿಕೊಂಡಿದೆ. ಗುರು ಎಂಬ ಎರಡಕ್ಷರದಲ್ಲಿ ಜಗತ್ತಿನ ಎಲ್ಲ ಶ್ರೀಮಂತಿಕೆಯನ್ನ, ಎಲ್ಲ ಸಾರ್ಥಕತೆಯನ್ನ ತನ್ನದಾಗಿಸಿಕೊಂಡಂತ ಹೆಗ್ಗಳತೆ ಭರತ ಭೂಮಿಗಿದೆ. ಅತ್ಯಂತ ಶ್ರೇಷ್ಠವಾದಂಥ ಪರ್ವಕಾಲದ ಗುರುಪೂರ್ಣಿಮೆಯ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಅದು ಪರಮಪೂಜ್ಯರಾಗಿರುವ ಮಹಾಮಂಡಲೇಶ್ವರ ಏಕಸಹಸ್ರಾಷ್ಟಕ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ಚಾತುರ್ಮಾಸದ ವಿದ್ಯುಕ್ತ ಆರಂಭದಲ್ಲಿ ಪೂಜನೀಯ ಸ್ವಾಮೀಜಿಯವರು ಸೂರ್ಯನ ನಮನಗಳನ್ನು ಮಾಡಿ ವೈಭವದಿಂದ ಪುರದಲ್ಲಿ ಬರುವಾಗ ಕಣ್ತುಂಬಿಕೊಂಡ ಸಾವಿರಾರ ಕಣ್ಣುಗಳಿಗೆ ಕಣ್ಮನ ತಣಿಸುವಂತೆ 48 ದಿನಗಳ ಕಾಲ ಈ ಭಾಗದಲ್ಲಿ ಉಪಸ್ಥಿತರಿದ್ದು ಎಲ್ಲ ಶಿಷ್ಯಕೋಟಿಯನ್ನ ಅನುಗ್ರಹಿಸಲಿಕ್ಕಿದ್ದಾರೆ. ಎಂತಹ ಸುಂದರವಾದಂಥ ಪರಿಸರದಲ್ಲಿ ನಾವಿದ್ದೇವೆ. ಒಂದೆಡೆ ಕೊಡಚಾದ್ರಿಯ ಮಡಿಲು, ಇನ್ನೊಂದೆಡೆ ಅರಬ್ಬಿಯ ಕಡಿಲು, ನಡು ಮಧ್ಯದ ಸಿರಿಗನ್ನಡದ ತೆಂಗಿನ ಮಡಲುಗಳ ಈ ಬೈಂದೂರಿನ ಕಣ್ಮಣಿಯ ಪ್ರದೇಶದಲ್ಲಿ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು, ಮಾಜಿ ಶಾಸಕರಾದ ಗೋಪಾಲ ಪೂಜಾರಿಯವರು, ಮಾಜಿ ಸಚಿವರಾದ ಮಹಂಕಾಳ ವೈದ್ಯರವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಂತ ಚಾತುರ್ಮಾಸ ವ್ರತಾಚರಣ ಸಮಿತಿಯಿಂದ ಆರಂಭಗೊಳ್ಳುತ್ತಿರುವಂಥ ಈ ಕಾರ್ಯಕ್ರಮ ಮೊದಲ ದಿನದಲ್ಲಿ ನಾವೆಲ್ಲ ಇದ್ದೇವೆ. ಪರ್ವಕಾಲದಲ್ಲಿ ಗುರುಗಳ ಉಪಸ್ಥಿತಿಯಲ್ಲಿ ಗುರುಗಳ ಸಾಷ್ಟಾಂಗ ಚರಣಗಳಿಗೆ ವೇದಘೋಷದ ಅರ್ಪಣೆಯನ್ನು ಮಾಡಬೇಕು ಎಂಬ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಪೀಠದ ಋತ್ವಿಜರು ವೇದಘೋಷವನ್ನು ಅರ್ಪಿಸುವುದರ ಮೂಲಕವಾಗಿ ಗುರುಗಳಿಗೆ ವೇದಘೋಷದ ಮಂತ್ರಗಳನ್ನು ಅವರ ಚರಣಾರವಿಂದಗಳಿಗೆ ಅರ್ಪಿಸಿಕೊಳ್ಳಬೇಕು ಅಂತೇಳಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
ಅಜ್ಞಾನೇನಾದಿಮರಾಂಧಸ್ಯ ಜ್ಞಾನಾಂಜನಶಲಾಕಯಃ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭಯತ್ಪ್ರಿಯಮಃ ಶನ್ನೋ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಹೃದಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾವವತೋ ತದ್ಭಕ್ತಾರಂ ಅವತೋ ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಆರಂಭಿಸಬೇಕು, ಎಲ್ಲಿ ಮಾಡಬೇಕು, ತಮ್ಮ ಅನುಷ್ಠಾನದ ವ್ರತಾಚರಣೆ ಎಲ್ಲಾಗಬೇಕು ಎಂದಾಗ ಪೂಜನೀಯ ಸ್ವಾಮೀಜಿಯವರ ಶಿಷ್ಯವೃಂದ ಮತ್ತು ಆಪ್ತವೃಂದ ಬೈಂದೂರು ಸೇರಿದಂತೆ ಈ ಕ್ಷೇತ್ರದ ಹಲವೆಡೆಯಲ್ಲಿ ಧರ್ಮಕ್ಷೇತ್ರಗಳನ್ನು ಸಂದರ್ಶನವನ್ನು ಮಾಡಿತ್ತು. ಈ ಎಲ್ಲ ಧರ್ಮಕ್ಷೇತ್ರಗಳನ್ನು ಸಂದರ್ಶಿಸಿದಾಗ ಗುರುಗಳಿಗೆ ಅತ್ಯಂತ ಸಂಪ್ರೀತಿ ಕೊಟ್ಟಂಥ ಕ್ಷೇತ್ರ ಈ ಭಾಗದ ಕಾರಣೀಕ ಕ್ಷೇತ್ರವಾಗಿರುವ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನ ಗೂಳಿಹೊಳೆ. ಭಗವಂತ ಗಜಾನನಿಗೆ ಮೊದಲು ಒಂದುಗೊಂಡು ನಮ್ಮ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಕನ್ನಡದ ಶತಕೋಟಿ ಕಂಠಗಳಿಂದ ಸಿರಿಯನ್ನು ಅರ್ಪಿಸಿದಂಥ ಗಾಯಕಿ MD ಪಲ್ಲವಿಯವರು ವಿನಾಯಕನನ್ನು ಸ್ತುತಿಸುತ್ತಾ ಹೀಗನ್ನುತ್ತಾರೆ: ಓಂಕಾರನಾದ ಪ್ರಿಯ ಹೇ ಗಣಪ ಎನ್ನುವುದನ್ನು. ಇದನ್ನು ಇದೇ ಊರಿನ ಮೆಟ್ಟಿನಹೊಳೆಯ ಹಲವಷ್ಟು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ತನ್ನ ಕಂಠಸಿರಿಯನ್ನು ಅರ್ಪಿಸಿದಂಥ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಇವರು ಭಕ್ತಿಪೂರ್ವಕವಾಗಿ ಗಣಪನಿಗೆ ತನ್ನ ಮೊದಲ ವಂದನೆಯನ್ನು ಸಲ್ಲಿಸಿಕೊಡ್ತಾರೆ. ಸರಿ 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 ಮದ 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 ನಾಟ್ಯ ಸ್ವರೂಪ ರೂಪ ಸುಮಾರು ಒಂದು ಮಂಡಲ ಕಾಲ ನಡೆಯುವಂತಹ ಈ ಚಾತುರ್ಮಾಸ ಮತ್ತು ಅದರ ನೆಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಧಾರ್ಮಿಕ ವೈಭವದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರಲಿ, ಅದಕ್ಕೊದಗ ಬರಬಹುದಾದ ವಿಘ್ನಗಳೆಲ್ಲ ದೂರವಾಗಲಿ ಎನ್ನುವ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಪರವಾಗಿ ದೇವರ ಪದತಲಕ್ಕರ್ಪಿಸಿದ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅವರಿಗೆ ಪ್ರೀತಿಯ ನಮಸ್ಕಾರವನ್ನು ಸಲ್ಲಿಸಿಕೊಳ್ಳುತ್ತಾ ಬೈಂದೂರು ಚಾತುರ್ಮಾಸದ ಮಹಿಳಾ ಅಧ್ಯಕ್ಷರಾಗಿರುವ ಶ್ರೀಮತಿ ಜ್ಯೋತಿ ಪೂಜಾರಿ ಅವರು ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅವರೊಂದಿಗೆ ಶ್ರೀ ಜಯಂತ್ ಕೋಟ್ಯಾನ್ ಅವರು ಕೂಡ ವೇದಿಕೆಯ ಆಸನವನ್ನು
ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾವೆ. ಬಂಧುಗಳೇ, ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿಯ ದಿನ ಮಹಾವಿಷ್ಣು ದಧಿಸಾಗರದಲ್ಲಿ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಹೊರಡುವ ದಿನ ಮತ್ತು ಉತ್ಥಾನ ಏಕಾದಶಿಯ ದಿನ ಏಳುವ ದಿನ, ಅಲ್ಲಿನವರೆಗಿನ 4 ತಿಂಗಳುಗಳ ಕಾಲ ಆಷಾಢ, ಶ್ರಾವಣ, ಭಾದ್ರಪದ ಮತ್ತು ಆಶ್ವಯುಜ ಈ 4 ಮಾಸಗಳನ್ನು ಒಳಗೊಂಡಂತಹ ಪುಣ್ಯಕಾಲವೇ ಚಾತುರ್ಮಾಸ. ಈ ಚಾತುರ್ಮಾಸದ ಪುಣ್ಯ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಸಾಧನೆ, ಹಲವು ಆಹಾರ ನಿಯಮಗಳ ಜೊತೆಗೆ ಬರುವ ಸುರಿಯುವ ಜಡಿ ಮಳೆಗೆ ಹುಟ್ಟುವ ಸಸ್ಯಕೋಟಿಗಳು, ಅದರೊಂದಿಗೆ ಆವಿರ್ಭವಿಸುವ ಪುಣ್ಯ ಜೀವಕೋಟಿಗಳಿಗೆ ಯಾವುದೇ ಹಾನಿ ಆಗದಿರಲಿ ಎನ್ನುವಂಥ ಮಾನಸಿಕ ಕಲ್ಪನೆಯೊಂದಿಗೆ ಸರಿಸುಮಾರು 4 ಮಾಸಗಳ ಕಾಲ ಒಂದೇ ಸ್ಥಳದಲ್ಲಿ ನಿಂತು ದೇವರ ಪ್ರಾರ್ಥನೆ, ಆಧ್ಯಾತ್ಮಿಕ ಸಾಧನೆಯನ್ನ ಗೈಯುವ ಪರಮ ಪುಣ್ಯದ ಈ ಸುಸಂದರ್ಭದಲ್ಲಿ ಜೊತೆಯಾಗಿರುವ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ, ನಾವೆಲ್ಲ ಜೊತೆಯಾಗಿರುವ ಉದ್ದೇಶದ ಜೊತೆಗೆ ಒಂದು ಮಂಡಲ ಕಾಲ ನಡೆಯುವ ಬೇರೆ ಬೇರೆ ಕಾರ್ಯಕ್ರಮಗಳ ಕುರಿತು ಬೆಳಕು ಚೆಲ್ಲುವರೆ ವೇದಿಕೆಗೆ ಪ್ರಾಸ್ತಾವಿಕ ಮಾತಿಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ ಶ್ರೀಮಠದ ಶಿಷ್ಯರಾಗಿರುವ ಕೇಶವ್ ವಂಗೇರರವರನ್ನ. ಚಾತುರ್ಮಾಸ ವೃತಾಚರಣೆ ಸಮಿತಿ ಮೈಬೂರು ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪರಮ ಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿ ಮಹಾರಾಜರ ಈ ಚಾತುರ್ಮಾಸ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ವೇದಿಕೆಯಲ್ಲಿ ಗುರು ಪರಂಪರೆಯ ಆಧಿಕ್ಯದ ಕೊಂಡಿಯಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಆ ಮೂಲಕ ನಮ್ಮನ್ನು ಆಧ್ಯಾತ್ಮಿಕತೆಯನ್ನು ಜಾಗೃತಿ ಮಾಡ್ತಲೇ ಹಿಂದೂ ಸಮಾಜದ ಜಾಗೃತಿ ಜೊತೆಗೆ ಭಾರತೀಯತೆಯನ್ನು ಬಡಿದೆಬ್ಬಿಸುತ್ತಲೇ ವರ್ತಮಾನದ ತಲ್ಲಣಗಳಿಗೆ ಉತ್ತರ ಕೊಡ್ತಾ ನಮ್ಮನ್ನೆಲ್ಲ ಆಶೀರ್ವಚನವನ್ನು ಮಾಡಲಿರುವ ಇವತ್ತು ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಚಾತುರ್ಮಾಸ ವ್ರತಾಚರಣೆಗೆ ನಮ್ಮ ಜೊತೆಯಾಗಿರುವಂಥ ಪೀಠಾಧಿಪತಿಗೆ ಶರಣುಗಳನ್ನು ಸಲ್ಲಿಸ್ತಾ ಬಂಧುಗಳೇ, ಒಂದು ಕಡೆ ಗುರುಪೂರ್ಣಿಮೆಯ ಪರ್ವ ದಿನ ಆದಿಗುರು ವ್ಯಾಸರನ್ನು ನೆಪವಾಗಿರಿಸಿಕೊಂಡು ಇಡೀ ಜಗತ್ತಿಗೆ ಗುರುಪೀಠ ಮತ್ತು ಗುರು ಪರಂಪರೆ, ಆ ಮೂಲಕ ಗುರು ಭಕ್ತರ ಸಂಗಮ ಮತ್ತು ಸಮಾವೇಶ, ಆ ಮೂಲಕ ಒಂದು ಸದೃಢ ಸಮಾಜ ಜೀವನಕ್ಕೆ ದಿಗ್ದರ್ಶನ ನೀಡಿದ ಹಿಂದೂ ಧಾರ್ಮಿಕ ಚಿಂತನೆಯ ನೆಲೆಗಟ್ಟಿನ ಗುರುಪೂರ್ಣಿಮೆಯ ಈ ಪರ್ವ ದಿನದ ಚಾತುರ್ಮಾಸ ವ್ರತಾಚರಣೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಬಂಧುಗಳನ್ನು ಈ ಸಂದರ್ಭದಲ್ಲಿ ನೆನಪಾಡ್ಕೊಳ್ತಾ ಬಂಧುಗಳಿಗೆ 2 ಸಂಗತಿಗಳನ್ನು ಪ್ರಾಸ್ತಾವಿಕವಾಗಿ ಉಲ್ಲೇಖ ಮಾಡ್ತಾ ಈ ಸಮಾರಂಭಕ್ಕೆ ಸ್ವಾಗತ ಬಯಸುವ ಸದ್ಭಾಗ್ಯವನ್ನು ನಾನು ತಮ್ಮ ಮುಂದೆ ಇಡ ಬಯಸ್ತಾ ಇದ್ದೇನೆ. ಶ್ರೇಷ್ಠ ಸಂತವರೇಣ್ಯರಾಗಿರುವಂಥ ಋಷಿಶೃಂಗರು ತಪಸ್ಸು ಮಾಡಿದ ಪುಣ್ಯ ನೆಲ, ಸೀತಾಮಾತೆಯ ಅನ್ವೇಷಣೆ ಕಾಲದಲ್ಲಿ ರಾಮ ಲಕ್ಷ್ಮಣರ ಪಾದಧೂಳಿಯಿಂದ ಪುನೀತವಾದಂಥ ಕ್ಷೇತ್ರ, ಅವಧೂತರಾದಂಥ ನಿತ್ಯಾನಂದ ಸ್ವಾಮೀಜಿಗಳ ಪಾದಧೂಳಿಯಿಂದ ಪುನೀತಗೊಂಡಂಥ ಕನ್ಯಾಡಿ ಕ್ಷೇತ್ರ, ಆ ನಂತರದಲ್ಲಿ ನಿತ್ಯಾನಂದರ ಪರಮ ಶಿಷ್ಯರಾಗಿರುವಂಥ ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಕನ್ಯಾಡಿ ಕ್ಷೇತ್ರದಲ್ಲಿ ಗುರು ಪರಂಪರೆಗೆ ಮುನ್ನುಡಿಯನ್ನು ಬರೆದಿದ್ದು, ಆ ಮುಖೇನವಾಗಿ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಯೋಗ ಜೀವನ ಮತ್ತು ಕರ್ಮ ಜೀವನದ ಫಲವಾಗಿ ಉಜ್ಜೀವನಗೊಂಡ ಮತ್ತು ಲೋಕಾರ್ಪಣೆಗೊಂಡ ಕ್ಷೇತ್ರವೇ ಶ್ರೀರಾಮ ಮಹಾಸಂಸ್ಥಾನ ಕನ್ಯಾಡಿ ಧರ್ಮಸ್ಥಳ. ಈ ಕ್ಷೇತ್ರ, ಆ ಕ್ಷೇತ್ರದ ವರ್ತಮಾನದ ಪೀಠಾಧಿಪತಿಯಾಗಿ ಸದ್ಗುರುವಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ, ನಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡ್ತಲೇ ಜ್ಞಾನ ಪರಂಪರೆ ಮತ್ತು ಕರ್ಮ ಪರಂಪರೆಗೆ ಭಾರತೀಯ ಸಮಾಜವನ್ನು ತೆರೆದಿಡುವ ಪ್ರಯತ್ನಗಳನ್ನು ಮಾಡ್ತಾ ಇವತ್ತು ನಮ್ಮ ಮುಂದೆ ವಿರಾಜಮಾನರಾಗ್ತಲೇ ಚಾತುರ್ಮಾಸದ ಕಲ್ಪನೆ ಅಡಿಯಲ್ಲಿ ತನ್ನನ್ನು ತೆರೆದುಕೊಂಡು ಕಳೆದ 6 ವರ್ಷಗಳಲ್ಲಿ ಮೊದಲ 4 ವರ್ಷವನ್ನು ಮಠದ ಆವರಣದಲ್ಲಿ, ಆ ನಂತರದ ವರ್ಷದಲ್ಲಿ ಬಡಕಲದಲ್ಲಿ, ಆ ನಂತರ ಕುಮಟದಲ್ಲಿ, ಈ ಬಾರಿ ಕೊಲ್ಲೂರಿನ ಮೂಕಾಂಬಿಕೆಯ ಪಾದ ತಳದ ಪಾರ್ಶ್ವದಲ್ಲಿರುವ ಉಡುಪಿ ಜಿಲ್ಲೆಯ ಬೈಂದೂರಿನ ಬಿಳಿಶಲಿಯ ಸಿದ್ಧಿವಿನಾಯಕ ಈ ದೇವಸ್ಥಾನದಲ್ಲಿ ಪೀಠದ ಪೀಠಾಧಿಪತಿಗಳಾಗಿರುವಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ 7ನೇ ವರ್ಷದ ಚಾತುರ್ಮಾಸ ಉತ್ಸವದಲ್ಲಿ ನಾವೆಲ್ಲ ಇದ್ದೀವಿ ಬಂಧುಗಳೇ. ಶ್ರೀರಾಮ ಮಹಾಸಂಸ್ಥಾನ ಅನ್ನುವಂಥದ್ದು ಇವತ್ತು ನಮಗೆಲ್ಲ ಗೊತ್ತಿರುವ ಮತ್ತು ವೇದ್ಯವಾಗಿರುವಂಥ ಸಂಗತಿ ಏನು ಅಂತ ಕೇಳಿದರೆ, ಇವತ್ತು ಜಗತ್ವಂದ್ಯ ಅಯೋಧ್ಯ ಕ್ಷೇತ್ರ ಏನಿದೆಯೋ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಪ್ರತೀತಿಯನ್ನು ಪಡೆದ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಕನ್ಯಾಡಿಯ ಶ್ರೀರಾಮ ಮಹಾಸಂಸ್ಥಾನ ಅನ್ನುವಂಥದ್ದು ನಮಗೆಲ್ಲ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿರುವಂಥದ್ದು. ಒಂದು ಕಡೆ ಕ್ಷೇತ್ರದಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡ್ತಲೇ
ಮತ್ತೊಂದು ಕಡೆ ವೇದ ಉಪನಿಷತ್ತುಗಳು ಆಗಮಗಳು ಭಾರತೀಯ ತತ್ವಶಾಸ್ತ್ರಗಳ ಒಂದು ರೀತಿಯ ಪಠಣಗಳನ್ನು ಮಾಡ್ತಲೇ ಆ ಮೂಲಕವಾಗಿ ಭಕ್ತ ಬಂಧುಗಳನ್ನು ಜಾಗೃತಿ ಮಾಡ್ತಾ, ಮತ್ತೊಂದೆಡೆ ಭಾರತೀಯತೆಯ ಸಂದೇಶಗಳನ್ನು, ಹಿಂದೂ ಸಮಾಜದ ಹಿತಚಿಂತನೆಗಳನ್ನು ದೇಶವ್ಯಾಪಿ ಹಬ್ಬಿಸಬೇಕು ಅನ್ನುವಂಥ ಆತ್ಮಾನಂದ ಸರಸ್ವತಿಯವರ ಕಲ್ಪನೆಗೆ ಇವತ್ತು ಧ್ವನಿಗೂಡುತ್ತಲೇ ಅವರ ಕಲ್ಪನೆ ಮತ್ತು ಕನಸುಗಳೇನಿದೆಯೋ ಶ್ರೀರಾಮ ಮಹಾಸಂಸ್ಥಾನದ ಜೊತೆಗೆ ಶಾಖಾ ಮಠಗಳ ನಿರ್ಮಾಣ ಆಗಬೇಕು ಅನ್ನುವಂಥ ವರ್ತಮಾನದ ಸದ್ಗುರುಗಳಾಗಿರುವಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಕಲ್ಪನೆಯಂತೆ ಈಗಾಗಲೇ ದೇಶದ 5 ಕಡೆಗಳಲ್ಲಿ ಶಾಖಾ ಮಠ ಉಜ್ಜೀವನವನ್ನು ಕಂಡದನ್ನು ನಾವೆಲ್ಲ ಕಾಣ್ತೀವಿ. ಅದು ಉಡುಪಿ ಜಿಲ್ಲೆ ಇರ್ಬೋದು, ಬಡಕಲದ 2 ಪರಿಸರ ಇರ್ಬೋದು, ಉತ್ತರ ಭಾರತದ ಹರಿದ್ವಾರದಲ್ಲಿರುವಂಥ ಶಾಖಾ ಮಠ ಇರ್ಬೋದು. ವರ್ತಮಾನದಲ್ಲಿ ಸೂರ್ಯವಂಶದ ಸಾಮ್ರಾಜ್ಯದ ಮೊದಲ ಜಾಗ ಜಗದ್ವಂದ್ಯ ಶ್ರೀರಾಮನ ಹುಟ್ಟು ನೆಲ ಅಯೋಧ್ಯೆಯಲ್ಲಿ ಭಾತೃತ್ವದ ಕಲ್ಪನೆಗೆ ಮೂರ್ತ ರೂಪ ನೀಡಿದ ಭರತ ತಪಸ್ಸು ಮಾಡಿದ ಭರತ ಕುಂಡದ ಸಮೀಪದಲ್ಲಿರುವಂಥ ವಿಮಾನ ನಿಲ್ದಾಣದಿಂದ ಸುಮಾರು ಅಯೋಧ್ಯೆ ವಿಮಾನ ನಿಲ್ದಾಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ, ರೈಲ್ವೆ ನಿಲ್ದಾಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಭರತಕುಂಡದ ಸಾಮೀಪ್ಯದಲ್ಲಿರುವಂಥ ಹನುಮಾನ್ ನಗರದಲ್ಲಿ ಶ್ರೀರಾಮ ಮಹಾಸಂಸ್ಥಾನ ಕನ್ಯಾಡಿ ಧರ್ಮಸ್ಥಳ ಶಾಖಾ ಮಠದ 5ನೇ ಶಾಖಾ ಮಠ ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವುದು ನಮಗೆಲ್ಲ ದತ್ತವಾಗಿರುವಂಥ ಸಂಗತಿ ಅಂತ ಹೇಳ್ಕೊಳ್ಳುತ್ತಾ, ಬಂಧುಗಳೇ, ಇವತ್ತು ಬೈಂದೂರಿನ ಮಹಾಜನತೆ ತಾವೆಲ್ಲ ಸೇರ್ಕೊಂಡಿದ್ದೀರಿ. 2027ರಲ್ಲಿ ಶ್ರೀರಾಮ ಮಹಾಸಂಸ್ಥಾನ ಒಂದು ಕಡೆ, ಇನ್ನೊಂದು ಕಡೆ ಮಹಾಮಂಡಲೇಶ್ವರರಾಗಿ ಇವತ್ತು ಜುನಾ ಅಖಾಡದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ 1008 ಮಹಾಮಂಡಲೇಶ್ವರ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅರ್ಥಾತ್ ನಮ್ಮ ಪೀಠದ ನೇತೃತ್ವದಲ್ಲಿ 2027ರ ಕುಂಭಮೇಳ ನಾಸಿಕ್ನಲ್ಲಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಕುಂಭಮೇಳದ ಹೊಣೆಯನ್ನು ಕೂಡ ಈ ಪೀಠ ಹೊತ್ಕೊಂಡಿದೆ ಅಂತ ನಿಮ್ಮ ಮುಂದೆ ನೆನಪಾಡ್ತಾ, ಬಂಧುಗಳೇ, ಗುರು ಮತ್ತು ಭಕ್ತ ಪರಂಪರೆ, ಗುರು ಮತ್ತು ಸಾಧು ಪರಂಪರೆ, ಗುರು ಮತ್ತು ಹಿಂದೂ ಪರಂಪರೆ ಒಂದು ರೀತಿಯಲ್ಲಿ ಐಕ್ಯಗೊಂಡಿರುವಂಥ ಪರಂಪರೆ. ಆ ಪರಂಪರೆಯ ಧೀಮಂತ ಕೊಂಡಿಯಾಗಿರುವ ವರ್ತಮಾನದ ಮಹಾಪೀಠಗಳಲ್ಲಿ ಒಂದಾಗಿರುವಂಥ ಶ್ರೀರಾಮ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ಪರಮ ಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಜುಲೈ ತಿಂಗಳ 29ನೇ ತಾರೀಕಿನ ಮಹಾಪೂರ್ಣಿಮೆಯ ಈ ಪರ್ವ ದಿನದಂದು ಅಧಿಕೃತವಾಗಿ ಚಾತುರ್ಮಾಸ ವ್ರತಕ್ಕೆ ತಮ್ಮನ್ನು ತೆರೆದುಕೊಳ್ಳುವ ಸುಸಂದರ್ಭದ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗೆ ವಿರಾಜಮಾನರಾಗಿರುವಂಥ ಶ್ರೀರಾಮ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ನಮ್ಮೆಲ್ಲರ ಗುರುಗಳಾಗಿರುವಂಥ ಆದರಣೀಯ ಪರಮ ಪೂಜನೀಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಸೇರಿರುವಂಥ ಭಕ್ತ ಸಮೂಹದ ಪರವಾಗಿ ಅತ್ಯಂತ ಪ್ರೀತಿಯ ಒಕ್ಕರಣ ಪ್ರಣಾಮಗಳನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ 7ನೇ ವರ್ಷದ ಚಾತುರ್ಮಾಸ ವ್ರತದ ನೆಲೆ ಅದು ಬಿಲಿಶಲಿಯ ಸಿದ್ಧಿವಿನಾಯಕ ದೇವಸ್ಥಾನದ ಆವರಣವಾದರೆ ಈ ಚಾತುರ್ಮಾಸ ವ್ರತವನ್ನು ಭಕ್ತ ಸಮುದಾಯದ ಸಮ್ಮುಖದಲ್ಲಿ ಅತ್ಯಂತ ವಿನೀತವಾಗಿ ಪ್ರೀತಿಯಿಂದ ಸದ್ಭಕ್ತರ ಗಣನದ ಮಧ್ಯೆ ಉದ್ಘಾಟನೆ ಮಾಡಬೇಕು. ಆ ಮುಖೇನವಾಗಿ ಚಾತುರ್ಮಾಸದ ಕಲ್ಪನೆ, ಆಧ್ಯಾತ್ಮಿಕ ಪರಂಪರೆಯ ಸಿಂಚನ, ಒಂದ್ ಕಡೆ ದಪ ತಪ ಯೋಗ ಕರ್ಮ ಜೀವನ, ಯೋಗ ಜೀವನ, ಜ್ಞಾನ ಜೀವನದ ವಿಚಾರಧಾರಿಯ ಮಧ್ಯೆ ಸಾಂಸ್ಕೃತಿಕ ಚಿಂತನೆಗಳು ಕೂಡ ಮಂಥನಗೊಳ್ಳಬೇಕು. ಅದಕ್ಕೆ ಈ ಚಾತುರ್ಮಾಸ ವ್ರತ ನೆಪವಾಗಬೇಕು ಅನ್ನುವಂಥ ನೆಲೆಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದ ಚಾತುರ್ಮಾಸ ವ್ರತದ ಈ ಧಾರ್ಮಿಕ ಕೈಂಕರ್ಯವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ತಮ್ಮ ಸಂಪೂರ್ಣ ಜೀವನವನ್ನು ರಾಷ್ಟ್ರ ಸಮರ್ಪಿತ ಬದುಕಿಗೆ ತೆರೆದುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಹಿರಿಯರು, ಧರ್ಮ ಜಿಜ್ಞಾಸುಗಳು, ನಮಗೆಲ್ಲ ಪ್ರೇರಣಾದಾಯಿ ವ್ಯಕ್ತಿತ್ವದ ಆದರಣೀಯ BL ಸಂತೋಷ್ ಜಿಯವರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉದ್ಘಾಟಕರಾಗಿ ಉಪಸ್ಥಿತರಿದ್ದಾರೆ. ಆದರಣೀಯರಿಗೆ ಮಠದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಉಲ್ಲೇಖ ಮಾಡಲೇಬೇಕು. ಈಗಾಗಲೇ ಚಾತುರ್ಮಾಸ ಮಠದ ನೆಲೆಯಲ್ಲಿ ಹೇಳುವುದಾದರೆ 7ನೇ ವರ್ಷದ ಚಾತುರ್ಮಾಸ. ಈ ಚಾತುರ್ಮಾಸವನ್ನು ಉಡುಪಿ ಜಿಲ್ಲೆಯಲ್ಲಿ ಸಂಘಟಿಸಬೇಕು. ಆ ಮುಖೇನವಾಗಿ ರಾಮಕ್ಷೇತ್ರದ ಧರ್ಮ ಕೈಂಕರ್ಯಗಳು, ಜ್ಞಾನ ಕೈಂಕರ್ಯಗಳು, ಭಕ್ತಿಯೋಗ ಮತ್ತು ಕರ್ಮಯೋಗದ ಚಿಂತನೆಗಳು ದೇಶ ವ್ಯಾಪಿ ಹರಡಬೇಕು. ಅದಕ್ಕೆ ಚಾತುರ್ಮಾಸ ಪ್ರೇರಣೆ ಆಗಬೇಕು ಅನ್ನುವಂಥ ನೆಲೆಯಲ್ಲಿ ಉಡುಪಿ ನೆಲೆಯಲ್ಲಿ ನಡೆಸಬೇಕು ಅಂತ ತೀರ್ಮಾನ ಆದಾಗ ಇದರ ಹೊಣೆಯನ್ನು ಹೊತ್ತವರು ಈ ಕ್ಷೇತ್ರದ ಶಾಸಕರಾಗಿರುವಂಥ ಗುರುರಾಜ್ ಗಂಟಿಹೊಳೆಯವರು.
ಆದರಣೀಯ ಶಾಸಕರಾಗಿರುವಂಥ ಬೈಂದೂರಿನ ಶಾಸಕರಾಗಿರುವಂಥ ಗುರುರಾಜ್ ಕಂಠಿಯೊಳೆಯವರ ಅತ್ಯಂತ ಮುತುವರ್ಜಿಯ ಕ್ರಿಯಾಶೀಲ ಮತ್ತು ರಚನಾತ್ಮಕ ಚಟುವಟಿಕೆಯ ಫಲವಾಗಿ ಇವತ್ತು ಬಿಳಿಶಿಲೆಯ ಸಿದ್ಧಿವಿನಾಯಕ ದೇವಸ್ಥಾನದ ಆವರಣದಲ್ಲಿ ಸಾಧುಗಳ ಚಾತುರ್ಮಾಸ್ಯದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಈ ಉದ್ಘಾಟನಾ ಸಮಾರಂಭದ ಮುನ್ನೆಲೆ ಮತ್ತು ಹಿನ್ನೆಲೆಯಲ್ಲಿ ನಿಂತು ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷರಾಗಿರುವಂತಹ ಕ್ಷೇತ್ರದ ಶಾಸಕರು ಆಗಿರುವಂತಹ ಆದರಣೀಯ ಗುರುರಾಜ್ ಗಂಟಿಹೊಳೆಯವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಲೇಬೇಕು. ಮಠದ ವತಿಯಿಂದ ಚಾತುರ್ಮಾಸ್ಯದ ಕಲ್ಪನೆ ಗರಿಮುಡಿದು 6 ವರ್ಷಗಳ ಹಿಂದೆ. ಹಿಂದೂ ಪರಂಪರೆಯಲ್ಲಿ ಚಾತುರ್ಮಾಸ ಯಾರು ಮಾಡಬೇಕು ಅನ್ನುವಂಥ ಜಿಜ್ಞಾಸೆ ಕಡಿಯುವ ಕಾಲಘಟ್ಟದಲ್ಲಿ ಚಾತುರ್ಮಾಸ್ಯದ ವ್ರತ ಅನ್ನುವಂಥದ್ದು ಹಿಂದೂ ಸಮಾಜಕ್ಕೆ ಎಲ್ಲ ಸಮೂಹ ಎಲ್ಲ ಸಮುದಾಯಕ್ಕೂ ತೆರೆದುಕೊಳ್ಳಬಹುದಾದಂಥ ಧಾರ್ಮಿಕ ವಿಧಿ ಅದು, ಜಿಜ್ಞಾಸೆ ಅದು ಅನ್ನೋದನ್ನು ಗುರುಗಳು ಮನವರಿಕೆ ಮಾಡಿದಾಗ ಮಹಾಸಂಸ್ಥಾನದ ಆವರಣದಲ್ಲಿ ಮಠದಲ್ಲಿ ಮೊದಲ ವರ್ಷದ ಚಾತುರ್ಮಾಸ ವ್ರತಾಚರಣೆ ನಡೆದರೆ 2 ಮತ್ತು 3ನೇ ವರ್ಷದ ಚಾತುರ್ಮಾಸ ವ್ರತ ಅನ್ನುವಂಥದ್ದು ಅದು ಇಡೀ ಕರ್ನಾಟಕದ ಇತಿವ್ಯಾಪ್ತಿಯನ್ನು ಪಸರಿಸುವುದು ನಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಚಾತುರ್ಮಾಸ ವ್ರತದ ಹಿನ್ನೆಲೆಯಲ್ಲಿ ಸಂಪೂರ್ಣ ಅದರ ಹೊಣೆಯನ್ನು ಹೊತ್ತು ಅದನ್ನು ಮುನ್ನಡೆಸಿದವರು ಬೆಳ್ತಂಗಡಿ ತಾಲೂಕಿನ ಯುವ ಶಾಸಕರು ಆಗಿರುವಂತಹ ಆದರಣೀಯ ಹರೀಶ್ ಪೂಂಜಾ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಕುಂದಾಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಆದರಣೀಯ ಕಿರಣ್ ಕೊಡ್ಗಿ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಡುಪಿ ಕ್ಷೇತ್ರದ ಶಾಸಕರಾಗಿರುವಂತಹ ಆದರಣೀಯ ಯಶ್ಪಾಲ್ ಸುವರ್ಣ ಅವರ ಉಪಸ್ಥಿತಿ ಇದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಆದರಣೀಯ ಡಾಕ್ಟರ್ ಭರತ್ ಶೆಟ್ ವೈ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೊಂದು ಸಂದರ್ಭದಲ್ಲಿ ಮಠದ ಭಕ್ತನಾಗಿ ಶ್ರೀರಾಮ ಮಹಾಸಂಸ್ಥಾನದ ಒಬ್ಬ ಸಾಧುಗಳ ಒಡನಾಡಿಯಾಗಿ ನಾನು ಕಂಡುಕೊಂಡಂತ ಸತ್ಯ ಏನು ಅಂತ ಕೇಳಿದ್ರೆ, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭಟ್ಕಳ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಮಠದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ 10 ಹಲವು ವರ್ಷಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ಅನಾವರಣ ಮಾಡಿಕೊಂಡಿರುವಂತಹ ಕ್ಷೇತ್ರದ ಅನನ್ಯ ಭಕ್ತರು, ಭಟ್ಕಳದ ಶಾಸಕರು, ಮಾಜಿ ಸಚಿವರಾಗಿರುವಂತಹ ಮಂಕಲ್ ವೈದ್ಯ ಅವರ ಉಪಸ್ಥಿತಿ ಇದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸುದೀರ್ಘವಾದಂತಹ ಕಾರ್ಯಕ್ರಮ ಅನ್ನುವಂಥ ನೆಲೆಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀರಾಮ ಮಹಾಸಂಸ್ಥಾನದ ಟ್ರಸ್ಟಿಗಳು ನಮ್ಮ ಜೊತೆಗಿದ್ದಾರೆ. ಶ್ರೀರಾಮ ಮಹಾಸಂಸ್ಥಾನದಲ್ಲಿ ಬೇರೆ ರೀತಿಯ ಕೈಂಕರ್ಯಗಳಿಗೆ ದಾನಗಳನ್ನು ನೀಡುತ್ತಲೇ ಮಠದ ಔನ್ನತ್ಯಕ್ಕೆ ಕಾರಣೀಭೂತರಾದಂಥ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂಥ ಉದ್ಯಮಿಗಳು, ಬಂಧುಗಳು ನಮ್ಮ ಈ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿದ್ದಾರೆ. ಆ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಶ್ರೀರಾಮ ಮಹಾಸಂಸ್ಥಾನ ಮತ್ತು ಚಾತುರ್ಮಾಸ ವ್ರತಾಚರಣೆ ಸಮಿತಿ ಬೈಂದೂರು ಉಡುಪಿ ಜಿಲ್ಲೆ ಇದರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗುರುಗಳ ಚಾತುರ್ಮಾಸ ಅಂದಾಗ ಉಡುಪಿ ಜಿಲ್ಲೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಪಕ್ಕದ ಭಟ್ಕಳ ಇರ್ಬೋದು, ಇರ್ಬೋದು, ಈ ಕಡೆಯ ಕುಮಟಾ ಇರ್ಬೋದು, ಅಂಕೋಲ ಇರ್ಬೋದು, ಅದು ಮಾತ್ರ ಅಲ್ಲ ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರುವ ಶ್ರೀರಾಮ ಮಹಾಸಂಸ್ಥಾನದ ಸಾಧುಗಳ ಮತ್ತು ಮಠದ ಭಕ್ತರಾದಂಥ ಇಲ್ಲಿ ವಿರಾಜಮಾನರಾಗಿರುವಂಥ ನೀವೆಲ್ಲ ಬಂಧುಗಳಿಗೆ ಕ್ಷೇತ್ರದ ವತಿಯಿಂದ ಚಾತುರ್ಮಾಸ ವ್ರತಾಚರಣೆ ಸಮಿತಿಯ ವತಿಯಿಂದ ಅತ್ಯಂತ ಹೃನ್ಮನದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಗುರುರಾಜ್ ಗಂಟಿಹೊಳೆಯವರು ಅಧ್ಯಕ್ಷರಾಗಿದ್ದರೆ ಗೌರವಾಧ್ಯಕ್ಷರಾಗಿ ಈ ಚಾತುರ್ಮಾಸ್ಯವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಬೇಕು ಅನ್ನುವಂಥ ಚಿಂತನೆಗೆ ಹೆಗಲು ಕೊಟ್ಟವರು ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರುವಂಥ ಗೋಪಾಲ್ ಪೂಜಾರಿ ಬೈಂದೂರು ಅವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಚಾತುರ್ಮಾಸ ವ್ರತಾಚರಣೆ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಉಡುಪಿ ಜಿಲ್ಲೆ, ಭಟ್ಕಳ, ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆಯ ಬೇರೆ ಬೇರೆ ಸಮುದಾಯಗಳನ್ನು ಪ್ರತಿನಿಧಿಸುವಂತಹ ಎಲ್ಲ ಸಮುದಾಯಗಳ ನಾಯಕರುಗಳಿಗೆ,
ಆ ಸಂಘಟನೆಯ ಪದಾಧಿಕಾರಿಗಳಿಗೆ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಬೈಂದೂರು ಉಡುಪಿ ಜಿಲ್ಲೆ ಇದರ ವತಿಯಿಂದ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ನಮ್ಮ ಗುರುಗಳು ಶ್ರೀರಾಮ ಮಹಾಸಂಸ್ಥಾನದ ಆಧಿಕ್ಯದ ಪೀಠಾಧಿಪತಿ ಮಹಾಮಂಡಲೇಶ್ವರರು ಆ ಮುಖೇನವಾಗಿ ಚಾತುರ್ಮಾಸ್ಯದ ಮುಖೇನವಾಗಿ ಈಗಾಗಲೇ ನಾನು ಹೇಳಿದಾಗೆ ಯೋಗ ಜೀವನ ಕರ್ಮ ಜೀವನದ ಜೊತೆಗೆ ಭಕ್ತಿ ಪಂಥ ಮತ್ತು ಜ್ಞಾನ ಪಂಥದ ಚಿಂತನೆಗಳಿಗೆ ಅನಾವರಣ ಮಾಡುವಂತ ಈ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಆಯಾಮಗಳಿಂದ ಹೆಗಲು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಭೂಮಿಕೆಯನ್ನು ಒದಗಿಸುವಂತ ಎಲ್ಲ ಬಂಧುಗಳು ಅತ್ತ ಇತ್ತ ಸುತ್ತಮುತ್ತ ಎಲ್ಲಗಡೆ ನೆರೆದಿದ್ದೀರಿ. ನೀವುಗಳಿಗೆ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಭಾಗದಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಗುರುಪೀಠದ ಸಂಸ್ಥಾನದ ಶಿಷ್ಯರು ಮತ್ತು ಅಭಿಮಾನಿಗಳು ತಾವೆಲ್ಲ ಬಂದಿದ್ದೀರಿ. ಬೆಂಗಳೂರಿನ ಈಡಿಗ ಸಮಾಜದ ಪ್ರಮುಖರಾಗಿರುವಂಥ ತಿಮ್ಮೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಹಲವಷ್ಟು ಜನನಾಯಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಆದ್ಯ ಭಾಗಕ್ಕೆ ನಾವು ಬರ್ತಿದ್ದೇವೆ. ಇದು ದೀಪಜ್ಯೋತಿಗಳನ್ನು ಹೊತ್ತಿಸುವಂಥ ಹೊತ್ತು. ಸನಾತನವಾದ ಪರಂಪರೆಯ ಬಗ್ಗೆ ನಾನು ಆಗಲೇ ಹೇಳಿದ್ದೆ. ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ತರುವಂಥ ದೀಪಾವಳಿಯನ್ನು ಸಂಭ್ರಮಿಸುವಂಥ ಸನಾತನ ಪರಂಪರೆ ನಮ್ಮದು. ಪಂಚಶೀಲತೆ, ಪಂಚವರ್ಣ, ಪಂಚಕಜ್ಜಾಯ, ಪಂಚಪಾಂಡವರು, ಹೀಗೆ ಪಂಚವನ್ನು ಹೊಂದಿಕೊಂಡಂತೆ ಸಾಕಷ್ಟು ಪಂಚಗಳನ್ನು ನಾವೆಲ್ಲ ಕಾಣುತ್ತೇವೆ. ನಮ್ಮ ದಿನನಿತ್ಯದ ಆಗುಹೋಗುಗಳು ಕೂಡ ಇವೆಲ್ಲವೂ ಇದೆ. ಈ ಹೊತ್ತು ಪಂಚಜ್ಯೋತಿಗಳನ್ನು ಬೆಳಗುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ಧರ್ಮಸಭೆಯನ್ನು ಉದ್ಘಾಟಿಸಬೇಕು ಎಂಬ ವಿನಂತಿಯನ್ನು ಮಾಡುತ್ತಿದ್ದೇನೆ. ಹಿರಿಯರು ಮತ್ತು ರಾಷ್ಟ್ರೀಯ ನಾಯಕರಾಗಿರುವಂಥ ಸನ್ಮಾನ್ಯ ಗೌರವಾನ್ವಿತರಾದ BL ಸಂತೋಷ್ ಜಿ ಅವರು ದೀಪಜ್ಯೋತಿಯನ್ನು ಬೆಳಗುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕು ಎನ್ನುವ ಅರಿಕೆಯನ್ನು ಮಾಡಿಕೊಡುತ್ತಾ, ವೇದಿಕೆಯ ಮೇಲಿರುವಂಥ ಪೂಜನೀಯ ಸ್ವಾಮೀಜಿಯವರು, ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರುಗಳು, ಎಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ನಮ್ಮ ಜೊತೆ ಸೇರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ದಾರ್ಶನಿಕತೆ, ಧಾರ್ಮಿಕತೆ, ಸಾಮಾಜಿಕತೆ, ಬ್ಯಾಂಕಿಂಗ್ ಮತ್ತು ಇತರೆಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮನ್ನು ನೋಡುವಂತೆ ಮಾಡಿದೆ. ಈ ಸಾಲಿನಲ್ಲಿ ಮೂಡಿಬಂದ ರಾಷ್ಟ್ರೀಯ ನಾಯಕರುಗಳು ಕೂಡ ನಮ್ಮ ಮುಂದೆ ಹಲವರಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ದೀಪಜ್ಯೋತಿಯನ್ನು ಬೆಳಗುವುದರ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡಿದವರು ಗೌರವಾನ್ವಿತರು, ಹಿರಿಯರು ಮತ್ತು ರಾಷ್ಟ್ರೀಯ ನಾಯಕರಾದ BL ಸಂತೋಷ್ ಜಿ ಅವರು. BL ಸಂತೋಷ್ ಜಿ ಅವರನ್ನು ಬೊಮ್ಮರ ಬಿಟ್ಟು ಲಕ್ಷ್ಮೀ ಜನಾರ್ದನ ಸಂತೋಷ್ ಜಿ ಅಂತೇಳಿ ನಾನು ಹೇಳಿದರೆ ಬಹುಶಃ ಅವರನ್ನು ಗುರುತು ಮಾಡಿಕೊಳ್ಳುವಂಥ ವರ್ಗ ಈ ದೇಶದಲ್ಲಿ ಬಹಳ ಕಡಿಮೆ ಮಂದಿ. ಇವರ್ಯಾರವ ಎಂದಾಗ ಇವರು ನಮ್ಮವ ಎನ್ನುವಂಥ ಅಭಿಮಾನ ನಮ್ಮದು. ಉಡುಪಿ ಜಿಲ್ಲೆಯವರಾಗಿ
ತನ್ನ ಮೊದಲ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣಗಳನ್ನು ಪೂರೈಸಿ ದಾವಣಗೆರೆಯಲ್ಲಿ ಇನ್ಸ್ಟ್ರುಮೆಂಟ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿದ ಅವರು ಇಂಜಿನಿಯರಿಂಗ್ ಪದವಿ ಕ್ಷೇತ್ರಕ್ಕಾಗಿ ಆ ದಿವಸಗಳಲ್ಲಿ ಕರೆಯುತ್ತಿದ್ದ ಜಗತ್ತಿನ ಯಾವ ಭಾಗಕ್ಕೂ ಕೂಡ ತನ್ನ ಔದ್ಯೋಗಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದಿತ್ತು. ಆದರೆ ರಾಷ್ಟ್ರ ಸೇವೆ ನನಗೆ ಮೊದಲಗರ್ಪಿತ ಎನ್ನುವ ಕಾರಣಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪೂರ್ಣಾವಧಿಯ ಕಾರ್ಯಕರ್ತರಾಗಿ ತನ್ನ ಸೇರ್ಪಡೆಯನ್ನು ಮಾಡ್ತಾರೆ. ಯೌವನದ ಹುರಿಮೀಸೆಯನ್ನು ಕಾಣುವಂಥ ಈ ಹೊತ್ತಲ್ಲಿ ರಾಷ್ಟ್ರದ ಕಾಯಕಲ್ಪ ನನ್ನದಾಗಬೇಕು ಎಂಬ ಕಾರಣಕ್ಕಾಗಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಂಡ ಅವರನ್ನು 2006ರಲ್ಲಿ ಕರ್ನಾಟಕದ ಸೇವೆಯನ್ನು ನೀವು ತೊಡಗಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಅವರನ್ನು ಸಂಘಟನಾ ಕಾರ್ಯದರ್ಶಿಗಳಾಗಿ ರಾಜ್ಯದಲ್ಲಿ ನೇಮಕವನ್ನು ಮಾಡುತ್ತೆ. ಚುರುಕಿನ ವ್ಯಕ್ತಿತ್ವ, ನಾನಾಗಲೇ ಹೇಳಿದಂತೆ ಎಂಜಿನಿಯರಿಂಗ್ ಪದವಿ ಕ್ಷೇತ್ರದ ಜೊತೆ ತಂತ್ರಜ್ಞಾನದ ಮೂಲಕ ಸೌಮ್ಯತೆ ಮತ್ತು ಮುಗುಳುನಗೆಯಲ್ಲೇ ತನ್ನದೆಲ್ಲವನ್ನು ಕೂಡ ಅರಗಿಸಿಕೊಂಡಂಥ ವ್ಯಕ್ತಿತ್ವ. ಈ ಕಾರಣಕ್ಕೆ 2019ಕ್ಕೆ ನಮ್ಮ ಜಿಲ್ಲೆಯನ್ನು ರಾಷ್ಟ್ರಮಟ್ಟದ ಮುಂಚೂಣಿ ಸ್ಥಾನದಲ್ಲಿ ಗುರುತಿಸುವಂಥ ದೊಡ್ಡ ಜವಾಬ್ದಾರಿ ಅವರ ಹೆಗರಿಗೇರಿತ್ತು. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸುಸೂತ್ರವಾದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮುಂಚೂಣಿಯ ಸ್ಥಾನದಲ್ಲಿ ಅವರಿದ್ದರು. ತಾನೆಲ್ಲೇ ಹೋದರೂ ಕೂಡ ನನ್ನೂರು, ನನ್ನದು, ಉಡುಪಿ, ಕುಂದಾಪುರ, ಕಾರ್ಕಳ, ಹೆಬ್ರಿ, ಕಾಪು ಇವೆಲ್ಲವೂ ಕೂಡ ನನ್ನ ತವರು ಮನೆ ಎನ್ನುವಂಥ ಭಾವಾನ್ವಿತವಾದಂಥ ವಿನಯತೆ ಅವರಲ್ಲಿದೆ. ಅತ್ಯಂತ ಎತ್ತರದಿಂದ ಎಲ್ಲರೂ ಕೂಡ ಗೌರವಿಸುವಂಥ ಸಂತೋಷ್ ಜಿಯವರು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಗುರುಪೀಠದ ಸನ್ನಿಧಾನಕ್ಕೆ ಭಕ್ತಿಪೂರ್ಣವಾಗಿರುವಂಥ ಮತ್ತು ಆಂತರ್ಯದ ಅಭಿಮಾನಪೂರ್ಣವಾದಂಥ ಉದ್ಘಾಟನೆಯ ಮಾತುಗಳನ್ನು ಅರ್ಪಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮೆಲ್ಲರ ಗೌರವಾನ್ವಿತರಾದ BL ಸಂತೋಷ್ ಜಿ ಅವರು ಉದ್ಘಾಟನೆ. ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋದು ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿಯ, ನಮ್ಮ ಆಧ್ಯಾತ್ಮ ಕ್ಷೇತ್ರದ ಒಂದು ಪವಿತ್ರವಾಗಿರ್ತಕ್ಕಂಥ ಶ್ಲೋಕ. ಇವತ್ತು ಆದಿಗುರು ವೇದವ್ಯಾಸರ ನೆನಪಿನಲ್ಲಿ, ಅವರು ಮಾಡಿರ್ತಕ್ಕಂಥ ಕೆಲಸದ ನೆನಪಿನಲ್ಲಿ, ಜಗತ್ತಿಗೆ ಅವರು ಹಂಚಿರ್ತಕ್ಕಂಥ ಜ್ಞಾನ ಭಂಡಾರದ ನೆನಪಿನಲ್ಲಿ ಇವತ್ತು ಆಷಾಢ ಹುಣ್ಣಿಮೆಯ ದಿನವನ್ನು ನಮ್ಮ ದೇಶದಲ್ಲಿ ಹಿಂದೂ ಪರಂಪರೆಯಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಗುರು ಪರಂಪರೆಯ ಆರಾಧ್ಯದ ದಿನವಾಗಿ ಶ್ರೀ ಗುರು ಪೂರ್ಣಿಮೆ ಅನ್ನುವಂಥ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಅದೇ ಆಚರಣೆಯ ಭಾಗವಾಗಿ, ಅದೇ ಜೀವನ ಪದ್ಧತಿಯ ಭಾಗವಾಗಿ ನಾನು ಆರಂಭದಲ್ಲಿ ಹೇಳಿರ್ತಕ್ಕಂಥ ಶ್ಲೋಕ ಕೂಡ ನಮ್ಮ ಮಧ್ಯದಲ್ಲಿ ಅತ್ಯಂತ ಪ್ರಚಲಿತವಾಗಿದೆ. ಗುರು ಯಾರು ಅಂತ ಕೇಳಿದರೆ ಪಾಠ ಮಾಡೋನು ಗುರು ಅಂತ ಅಲ್ಲ. ನಮ್ಮ ದೇಶದಲ್ಲಿ ಗುರು ಯಾರು ಅಂತ ಕೇಳಿದರೆ ಅಜ್ಞಾನದಿಂದ ಕುರುಡಾಗಿರ್ತಕ್ಕಂಥ ನಮ್ಮ ಕಣ್ಣುಗಳನ್ನು ಜ್ಞಾನ ಅಂತಕ್ಕಂಥ ಕಾಡಿಗೆಯನ್ನು ಕಡ್ಡಿಯ ಮುಖಾಂತರ ಹಚ್ಚುವುದರ ಮುಖಾಂತರ ಯಾರು ಜೀವನ ದೃಷ್ಟಿಯನ್ನು ಕೊಡ್ತಾರೋ ಅವರನ್ನು ಈ ದೇಶ ಗುರು ಅಂತ ಕರೀತು ಅನ್ನೋ. ಆ ಜೀವನ ದೃಷ್ಟಿಯಲ್ಲಿ ಪಾಠವೂ ಇದೆ, ಆ ಜೀವನ ದೃಷ್ಟಿಯಲ್ಲಿ ಆಟವೂ ಇದೆ, ಆ ಜೀವನ ದೃಷ್ಟಿಯಲ್ಲಿ ಇವೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಮೌಲ್ಯಗಳ ಪಾಠ ಕೂಡ ಇದೆ. ಅದನ್ನು ಈ ದೇಶದಲ್ಲಿ ಗುರು ತನ್ನ ಬದುಕನ್ನೇ ಉದಾಹರಣೆಯಾಗಿ ಕೊಡ್ತಾ, ತನ್ನ ಕುಟುಂಬವನ್ನೇ ಉದಾಹರಣೆಯಾಗಿ ಕೊಡ್ತಾ, ಶಿಷ್ಯರ ಮಧ್ಯದಲ್ಲೇ ಜೀವಿಸ್ತಾ, ಆ ಶಿಷ್ಯರನ್ನು ಕೂಡ ಗುರುವಿನ ಸ್ಥಾನಕ್ಕೆ ತಗೊಂಡೋಗ್ತಕ್ಕಂಥ, ಮನುಷ್ಯನಲ್ಲಿ ದೈವತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನು ಈ ದೇಶದ ಗುರುಗಳು ಸನಾತನ ಸಮಯದಿಂದ, ಆದಿಕಾಲದಿಂದ ಈ ದೇಶದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಸಂಸ್ಕೃತಿಯೊಳಗೆ ಅದು ಹಾಸುಹೊಕ್ಕಾಗಿದೆ. ವೇದವ್ಯಾಸರನ್ನ ಆ ಕಾರಣಕ್ಕೆ ವೇದಗಳು ಒಟ್ಟಾಗಿದ್ದನ್ನು ಅದರ ಜ್ಞಾನದ ಶಾಖೆಯ ಅನುಸಾರ ಅದನ್ನು ಚತುರ್ವೇದವಾಗಿ ತನ್ನ 12,000 ಶಿಷ್ಯರ ಜೊತೆಗೆ ಪರಿಶ್ರಮದಿಂದ ಅವರು ಅದನ್ನು 4 ವೇದವಾಗಿ ವಿಂಗಡಿಸ್ತಾರೆ. ಜಗತ್ತಿಗೆ ಚತುರ್ವೇದಗಳನ್ನ ಕೊಡ್ತಾರೆ, ಗುರುಕುಲದ ಮುಖಾಂತರ ಕೊಡ್ತಾರೆ. ಹಾಗಾಗಿ ಅವ್ರನ್ನ ಆದಿಗುರು ಅಂತ ಕರೆದ್ರು. ಹಾಗಾಗಿ ಇವತ್ತು ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆಯ ದಿನ ನಾಡಿನಾದ್ಯಂತ ಸಾಧುಗಳು, ಸಂತರು, ಈ ಥರದ ಎಲ್ಲರೂ ಕೂಡ ತಮ್ಮ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಚಾತುರ್ಮಾಸ ವ್ರತವನ್ನು ಆಷಾಢ ಹುಣ್ಣಿಮೆಯ ಈ ದಿನದಿಂದ ವಿನಾಯಕ ಚತುರ್ಥಿಯವರೆಗೆ 48 ದಿನಗಳ ಒಂದು ಮಂಡಲದಲ್ಲಿ ಈ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಪದ್ಧತಿ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಇವತ್ತು ಈ ದೇಶದಲ್ಲಿ ಹಿಂದೂ ಪರಂಪರೆ, ಸನಾತನ ಪರಂಪರೆಯಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳು, ಸಾಧುಗಳು, ಸಂತರು ಇವತ್ತು ಈ 48 ದಿನಗಳನ್ನು ಅಧ್ಯಾತ್ಮಕ್ಕೆ, ಅಧ್ಯಯನಕ್ಕೆ ಮೀಸಲಿಡ್ತಾ ಒಂದ್ಸಲಿ ಒಂದು, ಯಾಕಂದರೆ ಈ ದೇಶದಲ್ಲಿ ಸಾಧುಗಳು ಮತ್ತು ಸಂತರು ಅಂತ ಹೇಳಿದ್ರೆ ಚರೈವೇತಿ ಅಂತಕ್ಕಂಥ 2 ಶಬ್ದವನ್ನು ಕೂಡ ಅವ್ರ ಗುಣಕ್ಕೆ ನಾವು ಜೋಡಿಸ್ತೀವಿ. ಸಾಧುಗಳು ಮತ್ತು ಸಂತರು
ಪ್ರಾಚೀನ ಕಾಲದಿಂದ 3ನೇ ಹೊತ್ತು ಅದೇ ಜಾಗದಲ್ಲಿ ಊಟ ಮಾಡಬಾರ್ದು ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ನಿಯಮ ಇದೆ. ಗೃಹಸ್ಥರು ಸದಾಕಾಲಕ್ಕೂ ಮನೆಯಲ್ಲೇ ಒಂದೇ ಜಾಗದಲ್ಲೇ ಊಟ ಮಾಡಬೇಕು. ಸಾಧುಗಳು ಮತ್ತು ಸಂತರು 3ನೇ ಹೊತ್ತು ಒಂದು ಜಾಗದಲ್ಲಿ ಊಟ ಮಾಡಬಾರ್ದು ಅಂತ ನಿಯಮ ಇದೆ. ಚರೈವೇತಿ ಚಲಿಸ್ತಾ ಇರಬೇಕು. ಹೋದಲ್ಲೆಲ್ಲ ಒಂದಷ್ಟು ಜ್ಞಾನದ ಮುತ್ತುಗಳನ್ನ ಹರಡಬೇಕು, ಜ್ಞಾನದ ಹನಿಗಳನ್ನ ಹರಡಬೇಕು. ಅದರ ಮುಖಾಂತರ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಹೀಗಾಗಿ ದೇಶದಲ್ಲಿ ಸಾಧುಗಳು ಮತ್ತು ಸಂತರು ಸದಾ ಚಲನಶೀಲ ಸ್ಥಿತಿಯಲ್ಲಿ ಇರ್ತಾರೆ. ಚರೈವೇತಿ. ಆದರೆ ಅವರು ಕೂಡ ಒಂದಷ್ಟು ಸಾಧನೆ ಮಾಡಬೇಕು, ಅವರು ಒಂದಷ್ಟು ಕಲಿಬೇಕು, ಅವ್ರ ಶಿಷ್ಯರಿಗೆ ಅವರು ಒಂದಷ್ಟು ಜ್ಞಾನ ಭಂಡಾರದ ದಾನ ಮಾಡಬೇಕು. ಹಾಗಾಗಿ ಚಾತುರ್ಮಾಸ, ಹಾಗಾಗಿ ಆ 48 ದಿನ, ಹಾಗಾಗಿ ಆ ಮಂಡಲ, ಆ ಸಂದರ್ಭದಲ್ಲಿ ಒಂದು ಜಾಗದಲ್ಲಿದ್ದು ಸದಾ ಚಲಿಸ್ತಾ ಇರ್ತಕ್ಕಂಥ ಗುರುಗಳು, ಸಾಧುಗಳು, ಸಂತರು, ಸನ್ಯಾಸಿಗಳು ಆ ಸಂದರ್ಭದಲ್ಲಿ ಒಂದು ಜಾಗದಲ್ಲಿದ್ದು ಸ್ವತಃ ಜ್ಞಾನಾರ್ಜನೆಯನ್ನು ಮಾಡಬೇಕು, ಶಿಷ್ಯರಿಗೂ ಜ್ಞಾನ ಭಂಡಾರವನ್ನು ದಾನ ಮಾಡಬೇಕು. ಸುತ್ತಲಿರ್ತಕ್ಕಂಥ ಸಮಾಜದಲ್ಲಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಭಾವನೆ ಹರಡಬೇಕು ಅನ್ನುವಂಥ ಪದ್ಧತಿಯ ಜೊತೆಗೆ ಈ ದೇಶದಲ್ಲಿ ಚಾತುರ್ಮಾಸ ವ್ರತ, ಶ್ರೀ ಗುರುಪೂರ್ಣಿಮೆ ಇದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಯಾವಾಗ ಈ ಸಂಸ್ಕೃತಿಯ ಉದಯ ಆಯಿತೋ ಅವತ್ತಿನಿಂದ ಈ ಸಂಸ್ಕೃತಿ ಮತ್ತು ಈ ಆಚರಣೆ ನಮ್ಮ ಮಧ್ಯದಲ್ಲಿ ಆಚರಣೆ ಹಾಕ್ಕೊಂಡು ಬಂದಿದೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೋಳಿಹಳೆಯ ಪರಿಸರದವರಿಗೆ, ಬೈಂದೂರಿನ ಪ್ರದೇಶದವರಿಗೆ, ಉಡುಪಿ ಕರಾವಳಿಯ ಭಾಗದವರಿಗೆ, ನಾಡಿನಾದ್ಯಂತ ಇರತಕ್ಕಂಥ ಆಸ್ತಿಕ ಜನರಿಗೆ ಇವತ್ತು ನಮಗೆ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಇತ್ತೀಚೆಗೆ ತಾನೇ ಹರಿದ್ವಾರದ ಜುನಾ ಅಖಾಡದಿಂದ ಮಹಾಮಂಡಲೇಶ್ವರ ಅಂತಕ್ಕಂಥ ಪದವಿಗೆ ಅಭಿಭೂತರಾಗಿರ್ತಕ್ಕಂಥ ಪರಮಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ 7ನೇ ಚಾತುರ್ಮಾಸ ವ್ರತ ಇವತ್ತು ಗೋಳಿಹೊಳೆಯ ಪರಿಸರದಲ್ಲಿ ಆರಂಭ ಆಗ್ತಾ ಇದೆ ಅಂತಾರೆ. ಅದು ನಮ್ಮೆಲ್ರಿಗೂ ಕೂಡ ಒಂದು ಅತ್ಯಂತ ಸುಯೋಗದ ಸಂದರ್ಭ. ಅವರು ಈ ಪರಿಸರದಲ್ಲಿದ್ದು ಮುಂದಿನ 48 ದಿನಗಳ ಕಾಲ ತಾವೂ ಸಾಧನೆ ಮಾಡ್ತಾರೆ, ನಮ್ಮೆಲ್ಲರನ್ನೂ ಸಾಧನೆಯ ದಾರಿಗೆ ಹಟ್ತಾರೆ. ಸಮಾಜದಲ್ಲಿ ಒಂದು ಸಾತ್ವಿಕತೆಯ ಪ್ರಭೆಯನ್ನು, ಸಾತ್ವಿಕತೆಯ ಅಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯದ ಸಂದರ್ಭ. ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಿಸ್ತೀನಿ. ಸನ್ಯಾಸಿಗಳು ಅವರ ಸಾಧನೆ ಇದ್ದಲ್ಲಿ ಗೃಹಸ್ಥರು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತಾನೆ. ಆ ಗೃಹಸ್ಥರು ಅವ್ರ ಜೊತೆಗೆ ಕೈ ಜೋಡಿಸ್ತಾ ಬನ್ನಿ, ನಳೀನ್ರ ಮೇಲೆ ಬನ್ನಿ. ಅದಕ್ಕೊಂದಷ್ಟು ಆಯೋಜಕರು ಬೇಕು, ಅದಕ್ಕೊಂದಷ್ಟು ಸಂಘಟಕರು ಬೇಕು. ಬೈಂದೂರಿನ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಗಂಟಿಹೊಳೆಯವರ ನೇತೃತ್ವದಲ್ಲಿ ಇವತ್ತು ಈ ಚಾತುರ್ಮಾಸ ಸಮಿತಿ, ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಗೋಪಾಲ್ ಪೂಜಾರಿ ಅವರ ಮಾರ್ಗದರ್ಶನದ ಜೊತೆಗೆ, ಅವರ ಉಪಸ್ಥಿತಿಯ ಜೊತೆಗೆ, ಇನ್ನು ಇಲ್ಲಿರ್ತಕ್ಕಂಥ ಅನೇಕ ಪ್ರಮುಖರ ಆಶೀರ್ವಾದದಿಂದ, ಸಹಕಾರದಿಂದ, ಸಹಯೋಗದಿಂದ ಇವತ್ತು ಸಂಘಟನಾ ಚಾತುರ್ಯದಿಂದ, ಗುರುರಾಜ್ ಗಂಟಿಹೊಳೆಯವರ ಮತ್ತು ಅವರೆಲ್ಲರ ಸಹಕಾರಿಗಳ ಸಂಘಟನಾ ಚಾತುರ್ಯದಿಂದ ಇವತ್ತಿನ ಚಾತುರ್ಮಾಸ ಸಮಿತಿ ಏನಿದೆ, ನನ್ನ ಮಾತಿನ ಆರಂಭದಲ್ಲೇ ನಾನು ಅವ್ರಿಗೂ ಕೂಡ ಧನ್ಯವಾದವನ್ನು, ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ಸಲೆ. ಸಮಾಜ ಅದರಲ್ಲಿ ತೊಡಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಇಡೀ ಚಾತುರ್ಮಾಸ ಮತ್ತು ಅದರ ಹಿಂದೆ ಇರತಕ್ಕಂಥ ಕಲ್ಪನೆ ಒಂದು ಜಾತಿಗೋ ಅಥವಾ ಒಂದಷ್ಟು ಪಂಥಕ್ಕೋ ಅಥವಾ ಒಂದು ವರ್ಗಕ್ಕೋ ಅಥವಾ ಒಂದಷ್ಟು ಜನಗಳಿಗೋ ಸೀಮಿತ ಆಗ್ತಕ್ಕಂಥ ಅಪಾಯಗಳು ಕೂಡ ಅನೇಕ ಇರುತ್ತೆ. ಆದರೆ ಇಲ್ಲಿ ಗುರುರಾಜ್ ಗಂಟಿಹೊಳೆಯವರು, ಗೋಪಾಲ್ ಪೂಜಾರಿಯವರು, ಅವ್ರ ಮುಖಾಂತರ ಅನೇಕ ಇಲ್ಲಿರ್ತಕ್ಕಂಥ ಯುವಕರು, ಯುವತಿಯರು, ಸಜ್ಜನ ಬಂಧುಗಳು, ತಾಯಂದರು, ಮಾತೆಯರು ಇವರೆಲ್ಲರೂ ಸೇರಿ ಇದನ್ನೊಂದು ಸಮಾಜದ ಉತ್ಸವವಾಗಿ ಇದನ್ನು ಪರಿವರ್ತನೆ ಮಾಡಿದ್ದಾರೆ. ಪೂಜ್ಯ ಸ್ವಾಮೀಜಿಗಳ ಚಾತುರ್ಮಾಸ ಉತ್ಸವವನ್ನು ಅದರಲ್ಲೇ ಇಲ್ಲಿರ್ತಕ್ಕಂಥ ಸಾಹಿತ್ಯದ ಶಬ್ದಗಳಲ್ಲೇ ಓದಬೇಕು ಅಂತ ಹೇಳಿದ್ರೆ ಧರ್ಮ, ಭಕ್ತಿ, ಸೇವೆ, ಸಂಸ್ಕೃತಿಯ ಸಂಭ್ರಮದ ಚಾತುರ್ಮಾಸ, ಬೈಂದೂರು ಚಾತುರ್ಮಾಸ ಇದು. ಬೈಂದೂರಿನ ಚಾತುರ್ಮಾಸದ ಹೆಸರಿನಲ್ಲಿ ಎಲ್ಲ ಗ್ರಾಮಗಳಲ್ಲೂ ಗ್ರಾಮ ಸಮಿತಿ, ಆ ಗ್ರಾಮ ಸಮಿತಿಗಳ ಜೊತೆಗೆ ಮಹಿಳಾ ಸಮಿತಿ, ಆ ಮಹಿಳಾ ಸಮಿತಿಗೆ ಮಹಿಳಾ ಅಧ್ಯಕ್ಷರು, ಅವ್ರ ಮುಖಾಂತರ 48 ದಿನದ ಭಜನಾ ಕಾರ್ಯಕ್ರಮ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಮನ ಕೊಡದಿದ್ದರೆ ಸೀಮಿತ ಆಗ್ಬೋದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ಸಮಾಜದ ಕಾರ್ಯಕ್ರಮ ಮಾಡೋದಕ್ಕೆ, ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ಮಾಡೋದಕ್ಕೆ ಇಲ್ಲಿನ ಸಂಚಾಲನಾ ಸಮಿತಿ ಗುರುರಾಜ್ ಗಂಟಿಹೊಳೆಯವರ ನೇತೃತ್ವದಲ್ಲಿ ಅವರು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಕನ್ನಡದಲ್ಲಿದೆ. ನಮ್ಮ ಸಮಾಜ ಯಾವಾಗಲೂ ಅನೇಕ ಸಂದರ್ಭಗಳನ್ನ ನಿಮಿತ್ತವಾಗಿ ಮಾಡಿಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಸಮಾಜ ಯಾವಾಗಲೂ ತಯಾರಾಗಿರುತ್ತೆ ಅಂತಲೇ. ಯಾವಾಗಲೂ ನಾಗರ ಪಂಚಮಿ ಬರುತ್ತೆ, ಪ್ರಕೃತಿಯ ಪೂಜೆ ಮಾಡ್ತೀವಿ, ಮರ ಗಿಡ ಹುತ್ತದ ಪೂಜೆ ಮಾಡ್ತೀವಿ ನಾವು.
ಯಾವತ್ತೋ ಯುಗಾದಿ ಬರುತ್ತೆ ಮತ್ತೆ ಪ್ರಕೃತಿಯ ಪೂಜೆ ಮಾಡ್ತೀವಿ, ಯಾವತ್ತೋ ದೀಪಾವಳಿ ಬರುತ್ತೆ ಬೆಳಕಿನ ಆರಾಧನೆಯನ್ನು ಮಾಡ್ತೀವಿ, ಯಾವಾಗಲೂ ಸಂಕ್ರಾಂತಿ ಬರುತ್ತೆ ಹೊಸತ್ರ ಆರಾಧನೆ ಹೊಸ ಬೆಳೆಯ ಆರಾಧನೆಯನ್ನು ಮಾಡ್ತೀವಿ, ಸರಸ್ವತಿ ಪೂಜೆ ಬರುತ್ತೆ ಅಕ್ಷರಾಭ್ಯಾಸದ ಮುಖಾಂತರ ಎಳೆ ಮಗುವನ್ನು ವಿದ್ಯಾಭ್ಯಾಸದ ದಾರಿಗೆ ಹಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಹೀಗೆ ನಮ್ಮ ಸಮಾಜ ಹಿಂದೂ ಪರಂಪರೆ ಸನಾತನ ಪರಂಪರೆ ಸಂದರ್ಭಗಳನ್ನ ನಿಮಿತ್ತವಾಗಿಟ್ಕೊಂಡು ಸಮಾಜದಲ್ಲೊಂದು ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಇವತ್ತಿನ ದಿನಗಳಲ್ಲಿ ಅಂತಲೇ. ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದ ಇವತ್ತಿನ ದಿನಗಳಲ್ಲಿ, ದೃಶ್ಯ ಮಾಧ್ಯಮದ ವೈಭವದ ಇವತ್ತಿನ ದಿನಗಳಲ್ಲಿ, ಸಿನಿಮಾ OTT ಅದರ ಹಾವಳಿಯ ಇವತ್ತಿನ ದಿನಗಳಲ್ಲಿ ಸಮಾಜದ ಒಳಗಡೆ ಹಿಂಸೆ, ಸಮಾಜದ ಒಳಗಡೆ ಆಡಂಬರ, ಸಮಾಜದ ಒಳಗಡೆ ಅಹಂಕಾರ, ಸಮಾಜದ ಒಳಗಡೆ ಸ್ವಕೇಂದ್ರಿತ ಸೆಲ್ಫ್ ಅಂತಕ್ಕಂಥ ಭಾವನೆ, ಸ್ವಾರ್ಥ ಅಂತಕ್ಕಂಥ ಭಾವನೆ ಪ್ರಜ್ವಲಿಸ್ತಾ ಇರ್ತಕ್ಕಂಥ ದಿನಗಳು, ಹೆಚ್ಚಾಗ್ತಾ ಇರ್ತಕ್ಕಂಥ ದಿನಗಳು. ಪತ್ರಿಕೆಯನ್ನು ನಾವು ತೆಗೆದು ನೋಡಿದ್ರೆ, TVಯನ್ನು ತೆಗೆದು ನೋಡಿದ್ರೆ ಈ ಥರ ಹಿಂಸೆನೂ ಮಾಡ್ಬೋದಾ ಯಾರಾದರೂ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಒಂದ್ಸಲಿ. ಈ ಕ್ಷೇತ್ರದಲ್ಲಿ ನನ್ನಂತೆ ನಿಮಗೂ ಸಹ ನೂರಾರು ಜನರಿಗೆ ಇಂಥದ್ದೊಂದು ದೃಶ್ಯ ಈ ಒಂದು ಕುಗ್ರಾಮದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅನ್ನುವಂಥದ್ದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕ್ಷಣವನ್ನು ತಂದುಕೊಟ್ಟಂಥ ಶ್ರೀ ಬಿಳಿಚಿಲೆ ವಿನಾಯಕನ ಪಾದಕ್ಕೂ ವಂದಿಸ್ಕೊಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನೆರೆದಿರುವಂಥ ಎಲ್ಲ ಭಗವದ್ ಭಕ್ತರಿಗೂ ಮತ್ತೊಮ್ಮೆ ವಂದಿಸ್ಕೊಳ್ತಾ ಇದ್ದೇನೆ. ನನಗೆ ಹೇಳಲಿಕ್ಕೇನೂ ಇಲ್ಲ, ಗೌರವ ಅಧ್ಯಕ್ಷರು ನಾವು ಮಾತಾಡ್ಕೊಂಡದೆ ಅಂತ ಕೇಳಿದರೆ ಸಂತೋಷಿ ಮತ್ತು ಗುರುಗಳು ಮಾತ್ರ ಮಾತಾಡೋದು 1 ಗಂಟೆ ಆಗಿದೆ ಅಂತೇಳಿ ಇದೆ. ಬಹುಶಃ ಮತ್ತೊಮ್ಮೆ ನನಗೆ ಎಲ್ಲರ ಪರವಾಗಿ ಒಂದು ಕ್ಷಣ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. 6 ತಿಂಗಳ ಹಿಂದೆ ಈ ವಿಷಯವನ್ನು ಸಚಿವರಾಗಿದ್ದಂಥ ಮಾಂಕಾಳ ವೈದ್ಯರು ನನಗೂ ಮತ್ತು ಗೋಪಾಲ್ ಪೂಜಾರಿ ಅವರಿಗೂ ಗುರುಗಳ ಎದುರುಗಡೆ ಇಂಥದ್ದೊಂದು ಕೆಲಸ ನೀವು ಮಾಡಬೇಕು ಅಂತೇಳಿ ಹೇಳುವಾಗ ನಮ್ಮ ಹತ್ರ ಇದ್ದಂಥ ಆತಂಕ ಬೆಟ್ಟದಷ್ಟು. ಈಗಾಗಲೇ ಸಂತೋಷಿ ಪ್ರಸ್ತಾಪ ಮಾಡಿದ ಹಾಗೆ ಸ್ವಾಮೀಜಿ ಅಂದ ತಕ್ಷಣ ಒಂದು ಜಾತಿ ಒಂದು ಸಮಾಜಕ್ಕೆ ಸಂಬಂಧಪಟ್ಟವರು, ಅವರು ಒಪ್ತಾರ, ಸಮಾಜ ಒಪ್ತದ, ಇಡೀ ಕ್ಷೇತ್ರ ಒಪ್ತದ. ಇಲ್ಲಿ ಬಂದವರಲ್ಲಿ ನಾನು ಅಂದ್ಕೊಳ್ತೇನೆ 80% 80% ಜನ ಚಾತುರ್ಮಾಸ ಅನ್ನುವ ಶಬ್ದವನ್ನು ನಾವು ಉಪಯೋಗಿಸದವರು, ನಮಗದ್ರ ವಿಷಯವೇ ಗೊತ್ತಿಲ್ಲ ಅಂತ ಹೇಳುವವರು ನಾವಿದ್ದೇವೆ. ನಮಗೆ ಚಾತುರ್ಮಾಸ ಅನ್ನುವಂಥದ್ದು ಹೇಗೆ ಕಂಡ್ರೆ ಕೇಳಿದ್ರೆ, ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗೆ ಏನಾಗ್ತದೆ ಅದು ನಮಗೂ ಅಂದಾಜಿಲ್ಲ, ಪೌಳಿ ಒಳಗಡೆ ಏನು ಆಗ್ತದೆ ಅದು ನಮ್ಗೆ ಅಂದಾಜಿಲ್ಲ. ನಾವು ಯಾರು ಕೇಳಿದರೆ ಸಾಲಲ್ಲಿ ಬಂದು ಕೈ ಮುಗಿದು ಸೀದಾ ಅನ್ನಕ್ಕೆ ಊಟಕ್ಕೆ ಹೋಗಿ ಅನ್ನಪ್ರಸಾದ ಊಟ ಮಾಡಿ ಹೋಗೋರು, ನಮಗಿಷ್ಟೇ ಮಾಹಿತಿ ಇರುವಂಥದ್ದು, ದೇವ್ರ ಭಕ್ತಿ ಮಾತ್ರ ಇರುವಂಥದ್ದು. ನಮ್ಮಿಂದ ಇಂಥದ್ದೊಂದು ಚಾತುರ್ಮಾಸ ಮಾಡಿಸ್ಬೇಕು ಅಂತ ಗುರುಗಳ ಸಂಕಲ್ಪ ಮಾಡಿದಾಗ ದೇವರೇ ಆಶೀರ್ವಾದ ಮಾಡಿದ್ದಾನೆ ಅಂತೇಳಿ ಹೇಳಿ ಅದನ್ನು ಎದೆ ಮೇಲೆ ಹೊತ್ತುಕೊಂಡು ಹೊರಟೆವು ನಾವು ಮತ್ತು ಗೋಪಾಲ್ ಪೂಜಾರು, ದೇವಸ್ಥಾನದ ಅಧ್ಯಕ್ಷರಾದಂಥ ಶಿವರಾಜ್ ಪೂಜಾರು ಮತ್ತು ಇಲ್ಲಿಯ ಎಲ್ಲ ಸ್ಥಳೀಯರು ಸಹಿತ ಆಯಿತು ಅಂತ ಒಪ್ಪಿಕೊಂಡ್ರು. ನಮ್ಮನ್ನು ಎದುರಿಸಿದ ಮೊದಲನೇ ಪ್ರಶ್ನೆ, ಒಂದು ಬೈಂದೂರಿನಲ್ಲಿ ಇಂಥದ್ದೆಲ್ಲ ಆಗಲಿಲ್ಲ, ಮೊದಲೇ ಇದೊಂದು ಹಿಂದುಳಿದಂಥ ಕ್ಷೇತ್ರ, ಅದ್ರ ಜೊತೆಗೆ ಗೋಳಿಹಳ್ಳಿ ಅನ್ನುವಂಥದ್ದು ಇನ್ನೂ ಕುಗ್ರಾಮ. ಸೊ ಇಲ್ಲಿಗೆ ಸುತ್ತಮುತ್ತ ನೀವು ಬರುವಾಗ ಕಂಡಿರ್ಬೋದು ಮನೆಗಳೆಲ್ಲೂ ಜಾಸ್ತಿ ಕಾಣೋದಿಲ್ಲ, ಸುತ್ತಮುತ್ತ ಕಾಡು ಮಾತ್ರ ಇರೋದು. ಕೊಡಚಾದ್ರಿ ಬೆಟ್ಟದ ತಪ್ಪಲು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಪೇಟೆ ಇರೋದು ಕರಾವಳಿ ಆಯಿತು, ಇನ್ನು ಮುಂದೆ ಹೋದರೆ ಕೊಲ್ಲೂರು ಆಯಿತು. ನಿಮ್ಮ ಆಯ್ಕೆಯೂ ತಪ್ಪಾಗಿದೆ ಅಂತೇಳಿ ಹೇಳಿದರು. ಸಂಸದರಾದಂಥ ರಾಘಣ್ಣ ಹೇಳಿದರು, ನನ್ನನ್ನು ನಿಮ್ಮನ್ನು ನಂಬಿಕೊಂಡು ಬರ್ತಾರೆ ಸ್ವಾಮೀಜಿಗಳು ಸಾವಿರಾರು ಜನ, ಆ ಊರಿನಲ್ಲಿ ಅಷ್ಟು ವ್ಯವಸ್ಥೆ ಮಾಡಲಿಕ್ಕಾಗದೇ ಇದ್ದರೆ ನಾಳೆ ತಪ್ಪು ಅಭಿಪ್ರಾಯ ಹೋಗ್ತದೆ. ಒಟ್ಟು ಎಲ್ಲೂ ಹೋದರೂ ಸಹಿತ ಆತಂಕ 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 ಅನ್ನುವಂಥದ್ದೇ ಇತ್ತು. ಬಟ್ ನಾನು ಗುರುಗಳನ್ನು ನೋಡಿದ್ದೇನೆ, ಗುರುಗಳು ಒಮ್ಮೆ ಮಾತಾಡಿ ಹೊರಟ ಮೇಲೆ ನಾವು ಹೊರಟೇವು ಅಂತೇಳಿ ಹೇಳಿದರೆ ನಾವು ಎಣಿಸ್ದಿದ್ದಂಥ ಸಕ್ಸಸ್ ಎದುರುಗಡೆ ಬರ್ತಾ ಹೋಗ್ತದೆ. ನಾವು ಪ್ರತಿ ಗ್ರಾಮಕ್ಕೆ ಹೋದಾಗ ಜನ ಸೇರ್ತಾ ಇದ್ದ ಪರಿ ನೋಡಿ ಇದು ಯಾವ್ದು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತೇಳಿ ನಮಗೆ ಅಂದಾಜಾಗ್ತಿರಲಿಲ್ಲ. ಹಿಂದೂ ಸಮಾಜೋತ್ಸವ ಮಾಡುವಾಗ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮಗಳನ್ನು ಮಾಡುವಾಗ, ಧಾರ್ಮಿಕ ಸಭೆಗಳನ್ನು ಮಾಡುವಾಗ ಜನರೆಲ್ಲರೂ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಂತ ಸೇರ್ತಿದ್ರು. ಚಾತುರ್ಮಾಸಕ್ಕೆ ಎಲ್ಲಿಯಾದರೂ ರಾಜಕೀಯ ಬಣ್ಣ ಬಂದುಬಿಟ್ರೆ ಅಂತೇಳಿ ಹೇಳಿ ಒಂದು ಆತಂಕ. ಗುರುಗಳು ಅದನ್ನು ಪುನಃ ಹೇಳಿದರು, ಏನೂ ಚಿಂತೆ ಮಾಡಬೇಡ, ಚಾತುರ್ಮಾಸ ಮುಗಿಯುವವರೆಗೆ ಎಲ್ಲವೂ ನನ್ನ ಜವಾಬ್ದಾರಿ, ನೀನು ಗೋಪಾಲ್ ಪೂಜಾರ ಮನೆಗೆ ಹೋಗಬೇಕು ಮತ್ತು ನೀವು ಒಟ್ಟಾಗಿ ಹೋಗಬೇಕು ಅಂತ. ಈ ಕ್ಷಣದವರೆಗೆ ಒಂದೇ ಒಂದು ಅಪಸ್ವರ ಬಾರದಂಥ ಒಂದು ಕಾರ್ಯಕ್ರಮ ಗುರುಗಳ ಆಶೀರ್ವಾದದಿಂದ ನಡೆದಿದೆ. ನಾವು ಬೈಂದೂರು ಕ್ಷೇತ್ರದ 32 ಜಾತಿಗಳನ್ನು ಒಂದೇ ಕಡೆಯಲ್ಲಿ ಕರೆದೆವು. ಒಂದು ಅಭಿಪ್ರಾಯ, ಒಂದು ಸಹಕಾರ ಕೇಳೋದು ಅಂತೇಳಿ ಹೇಳಿ ಎಲ್ಲರದ್ದು ಒಂದೇ ಮಾತು, ಗುರುಗಳಿಗೆ ದೇವರಿಗೆ ಜಾತಿ ಇರುವುದಿಲ್ಲ. ಹೌದು, ಕೃಷ್ಣನೂ ಸಹಿತ ಯಾವುದೋ ಮನೆಯಲ್ಲಿ ಹುಟ್ಟಿಯೇ ದೇವರಾಗುವಂಥದ್ದು, ಗುರುಗಳು ಸಹಿತ ಯಾವುದೋ ಒಂದು ಜಾತಿಯಲ್ಲೇ ಹುಟ್ಟಿರ್ತಾರೆ. ಗುರುಗಳು ಹೇಳ್ತಾರೆ ಯಾರೋ ಒಬ್ಬರು ಫಾಲೋವರ್ಸ್ ಅನ್ನುವಾಗ ಯಾವುದೋ ಒಂದು ಸಮಾಜ ಹೆಚ್ಚು ಫಾಲೋವರ್ಸ್ ಆಗಿ ಬರುವುದೇ. ಶಿವಾಜಿ ಮರಾಠಿ ಸಮಾಜದಲ್ಲಿ ಹುಟ್ಟಿ ಮರಾಠಿಗರು ಹೆಚ್ಚು ಫಾಲೋವರ್ಸ್ ಆದರೂ ಸಹಿತ ಶಿವಾಜಿ ಅನ್ನೋನು ಕಟ್ಟಿದ್ದು ಹಿಂದೂ ಸಾಮ್ರಾಜ್ಯವನ್ನು. ಸೊ ಆ ಭಕ್ತಿ ಇಟ್ಟುಕೊಂಡು ಹೊರಡಬೇಕು ಅನ್ನುವಂಥ ಮಾತನ್ನು ಸಹಿತ ಹೇಳಿದರು. ಸೊ ಇಲ್ಲಿವರೆಗೆ ಅಷ್ಟು ಗ್ರಾಮಕ್ಕೆ ಹೋದೆವು, 48 ಗ್ರಾಮದಲ್ಲಿ ಸಮಿತಿಯನ್ನು ಮಾಡಿದೆವು. ಪ್ರತಿ ಸಮಾಜದ ಎಲ್ಲ ಜಾತಿಯ ಬಂಧುಗಳು, ಗೌರವಾಧ್ಯಕ್ಷರು,
ಅಧ್ಯಕ್ಷರು ಮತ್ತೊಂದು ಎಲ್ಲವನ್ನೂ ಸ್ವೀಕಾರ ಮಾಡಿದರು. ಎರಡನೇ ಪ್ರಶ್ನೆ ಇಲ್ಲದೆ ಈ ದಿವಸ, ಈ ಸಂದರ್ಭ, ಇಷ್ಟು ದೊಡ್ಡ ವೇದಿಕೆ, ಇಷ್ಟು ದೊಡ್ಡ ಗಣ್ಯರನ್ನು ಇಲ್ಲಿಯವರೆಗೆ ಇತಿಹಾಸದಲ್ಲಿ ಬೈಂದೂರು ಕ್ಷೇತ್ರ ನೋಡಿಯೇ ಇಲ್ಲ ಅನ್ನುವಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಬೆನ್ನಿಗೆ ನಿಂತಂಥ ಗುರುಗಳ ಆಶೀರ್ವಾದ ತಗೊಂಡು ಹೊರಟಂಥ ಪ್ರತಿಯೊಬ್ಬ ಸದಸ್ಯನಿಗೂ ಯಾರ ಹೆಸರು ಹೇಳಿದರೂ ಕಮ್ಮಿ ಆಗಬಹುದು, ಅಷ್ಟು ಜನ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಒಂದೇ ಇರುವಂಥದ್ದು, ನಮಗೆ ಭಕ್ತಿಯ ಕಾರ್ಯಕ್ರಮ ಮಾಡುವಾಗ ನಾನು MLA, ನಂಗೆ ಜನ ಅವಕಾಶ ಕೊಟ್ಟಿದ್ದಾರೆ, ಹಿರಿಯರಾದಂಥ ಗೋಪಾಲ್ ಪೂಜಾರ ನನ್ನ ಬೆನ್ನಿಗೆ ನಿಂತಿದ್ದಾರೆ, ಏನು ಟೆನ್ಷನ್ ಮಾಡಬಾರ್ದು ಅಂತೇಳಿ. ನಾವು ಮಾಡಬೇಕಾದ್ದು ರಾಜಕೀಯದಲ್ಲಿ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ನೇತೃತ್ವ ಕೊಡಬೇಕು ಅನ್ನೋ ಪ್ರಶ್ನೆ ಯಾರ್ಯಾರೋ ಕೇಳ್ತಿದ್ರು ಸಹಿತ ನಮಗೆ ಅದು ಜವಾಬ್ದಾರಿ ಇದೆ. ನಮ್ಮ ಸಮಾಜ ಸಂಸ್ಕಾರದ ಭಾಗದಲ್ಲಿಯೂ ಸಹಿತ ಚೆನ್ನಾಗಿರಬೇಕು, ಸಂಘಟಿತವಾಗಿ ಇರಬೇಕು. ಊರಿಗೆ ಏನೇ ಬಂದರೂ ಅದನ್ನು ಪ್ರೀತಿಯಿಂದ, ಗೌರವದಿಂದ ಸಾಕಾರ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರ್ತದೆ ಅನ್ನುವಂಥದ್ದನ್ನು ಆರಂಭದಲ್ಲೇ ಹರೀಶ್ ಪೂಂಜರ್ ಹೇಳಿದರು. ಯಾಕಂದರೆ ಗುರುಗಳ ಪರಮ ಭಕ್ತರು ಮಂಕಳ ವೈದ್ಯರಿದ್ದಾಗೆ ಹರೀಶ್ ಪೂಂಜರ್ ಸಹಿತ ಆರಂಭದ 2 ಚಾತುರ್ಮಾಸವನ್ನು ಅವ್ರ ನೇತೃತ್ವದಲ್ಲಿ ಮಾಡಿದ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹೊಗಲ ಮೇಲೆ ಸೈನಿಕರಂತೆ ಜವಾಬ್ದಾರಿ ಹೊತ್ತುಕೊಂಡು ಹಗಲು ರಾತ್ರಿ ಇಲ್ಲಿ ಒದ್ದಾಡಿದವರು, 6 ತಿಂಗಳಿಂದ ಸಂಘಟನೆಗೆ ಶ್ರಮಪಟ್ಟವರು, ಎಲ್ಲಿಗೆ ಹೋದರೂ ಸಹಿತ ನಾವು ಆರಂಭದಲ್ಲಿ ಮೈಸೂರಿನಲ್ಲಿ ಈಡಿಗ ಸಮಾಜದ ಸಭೆ ಮಾಡಿದೆವು, ಬೆಂಗಳೂರಿನಲ್ಲಿ ಬಿಲ್ಲವ ಸಮಾಜದ ಸಭೆ ಮಾಡಿದೆವು. ಎಲ್ಲೂ ಹೋದರೂ ಸಹಿತ ಆರ್ಥಿಕ ವ್ಯವಸ್ಥೆಯಿಂದ ಬರುವುದರಿಂದ ಹಿಡಿದು ಎಲ್ಲವನ್ನು ಮಾಡ್ತಾ ಹೋದರು. ನಿನ್ನೆ ಅಷ್ಟೇ ಬೆಂಗಳೂರಿನಿಂದ ಹೊರೆಕಾಣಿಕೆ ಹೊರಟಿತ್ತು. ನನಗೆ ಬೆಂಗಳೂರಿನಿಂದ ಹಣ ತಂದದ್ದು, ಆರ್ಥಿಕ ಸಹಾಯ ತಂದದ್ದು ಗೊತ್ತಿದೆ. ಹೊರೆಕಾಣಿಕೆ ಹೊರಟದ್ದು ನನಗೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಗೊತ್ತಾಗ್ತಾ ಇರೋದು. ಹೊರೆಕಾಣಿಕೆ ವಾಹನ ಗಾಡಿಯಲ್ಲಿ ಹೊರಗಡೆ ಬಂದು ನಿಂತಿದೆ. ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಸಹಿತ ಬಿಲ್ಲವ ಸಮಾಜ ಇನ್ನೊಮ್ಮೆ ಸಭೆ ಸೇರ್ತೇವೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು, ಗುರುಗಳ ಹೆಸರಲ್ಲಿ ಧಾರ್ಮಿಕತೆಯ ಕಾರ್ಯಕ್ರಮದ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಹೊರಟಾಗ ಬಂದಂಥ ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ, ಇದು ದೈವ ಇಚ್ಛೆ ಮತ್ತು ದೇವರ ಕೆಲಸ ಅನ್ನುವಂಥದ್ದು ಮಾತ್ರ ನಮ್ಮ ಮನಸ್ಸಿನಲ್ಲಿದೆ. ನಮ್ಮಿಂದ ಈಗಲೂ ಸಹಿತ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದದ್ದಿದ್ದರೆ, ಸಂಘಟಿಸುವುದರಲ್ಲಿ ಮತ್ತೊಂದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದದಿದ್ದರೆ, ಕೊನೆಗೆ ಇದು ದೇವರ ಪಾದಕ್ಕೆ ಹೋಗುವಂಥದ್ದು, ಗುರುಗಳ ಪಾದಕ್ಕೆ ಹೋಗುವಂಥದ್ದು. ಕ್ಷಮೆ ನಮಗಿರಲಿ ಅಂತೇಳಿ ಹೇಳ್ತಾ, ಉಳಿದ 48 ದಿನಗಳನ್ನು ಸಂತೋಷ್ಜಿಯವರು ಹೇಳಿದಾಗೆ ಮನೆಗಳಲ್ಲಿ ಸಂಕಲ್ಪ ಮಾಡಿದ್ದಾರೆ. ಗುರುಗಳು ಬೈಂದೂರಿಗೆ ಕಾಲು ಹಾಕಿದ ಈ ದಿನದಿಂದ ಮುಗಿಯುವಂಥ ಚೌತಿಯ ಮೊದಲನೇ ದಿವಸದ 48 ದಿನದವರೆಗೆ ನಮ್ಮ ಮನೆಯಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಒಂದಾದರೂ ಭಜನೆ ಮಾಡ್ತೇವೆ, ಒಂದು ಗಳಿಗೆ ಆದರೂ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ, ಒಂದಾದರೂ ರಂಗೋಲಿ ಹಾಕ್ತೇವೆ ಅಂತ ಸಂಕಲ್ಪವನ್ನು ಬೈಂದೂರು ಕ್ಷೇತ್ರದ ಸಾವಿರಾರು ಮನೆಗಳು ತಗೊಂಡಿದೆ. ಎಲ್ರಿಗೂ ಇಲ್ಲಿಗೆ ಪ್ರತಿದಿನ ಬರಲಿಕ್ಕಾಗ್ತದಂತಿಲ್ಲ. ಇಷ್ಟು ಸಂಸ್ಕಾರದ ಭಾಗ ಹೆಚ್ಚಾದರೂ ಸಮಾಜ ಯಾವುದರ ಕೊರತೆಯಲ್ಲಿದೆ ಅದನ್ನು ಗುರುಗಳ ಹೆಸರಲ್ಲಿ ನಮಗೆ ತುಂಬಿಸ್ಲಿಕ್ಕಾಗ್ತಾಯಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳ್ತಾ, 48 ದಿನದಲ್ಲಿ ಎಷ್ಟು ದಿನ ಆಗ್ತದೆ ಒಮ್ಮೆ ಬಂದು ಹೋಗಿ, ಗುರುಗಳನ್ನು ಮಾತಾಡಿಸಿ ಹೋಗಿ, ಪ್ರಸಾದ ಊಟ ಮಾಡಿ ಹೋಗಿ. ಬೇಕಾದಷ್ಟು ವ್ಯವಸ್ಥೆಗಳು ಬಂದು ಬಿದ್ದಿದೆ ಇಲ್ಲಿಗೆ, ಎಲ್ಲವೂ ಸಹಿತ ಪ್ರಸಾದ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಹೇಳ್ತಿದ್ದೇನೆ. ನಮಸ್ಕಾರ. ಕರ್ಮಯುಗಕ್ಕೆ ಕೊರತೆಗಳುಂಟಾಗುತ್ತದೆ, ಆಗ ಭಗವಂತ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾನೆ ಎಂಬುದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜಗತ್ತಿಗೆಲ್ಲ ನೀಡಿದ ಸಂದೇಶದಲ್ಲಿ ಅರುಹಿದ್ದಾರೆ. ನಾವಾದರೂ ಅದನ್ನೇ ಆಲೋಚನೆಯನ್ನು ಮಾಡ್ತೇವೆ. ಧರ್ಮ ಕಾರ್ಯಗಳಿಗಾಗಿ, ಸನಾತನ ಉದ್ಧಾರಕ್ಕಾಗಿ ಪುಣ್ಯಪುರುಷರು ಈ ದೇಶದಲ್ಲಿ ಹುಟ್ಟಿಕೊಂಡಾಗಲೆಲ್ಲ ಭವ್ಯ ಭಾರತ ಮಾತೆ ಅತ್ಯಂತ ಅವಿರ್ಭತಳಾಗಿ ಸಂತೋಷವನ್ನು ಪಡುತ್ತಾಳಂತೆ. ಅದೇ ಸಾಲಿನಲ್ಲಿ ಹುಟ್ಟಿದ್ದು ಒಬ್ಬ ಬಾಲಕ. 14-14 ವಯಸ್ಸಿನಲ್ಲೇ ಧರ್ಮದ ಬಗ್ಗೆ ಶ್ರದ್ಧೆಯನ್ನು ಬೆಳೆದುಕೊಂಡ ಈ ಬಾಲಕನಿಗೆ ತಂದೆಯೇ ಅದ್ವೈತದ ಮತ್ತು ಆಧ್ಯಾತ್ಮಿಕತೆಯ ಮಾರ್ಗದರ್ಶನಕ್ಕಾಗಿ ಬೋಧನೆಯನ್ನು ಮಾಡ್ತಾರೆ. ತಂದೆಯ ಬೋಧನೆಯ ಜೊತೆ ಅನುಷ್ಠಾನದ ಸಂಕಲ್ಪವನ್ನು ಮಾಡುತ್ತಾ ವಿದ್ಯಾಭ್ಯಾಸವನ್ನು ಬೆಳೆಸಿಕೊಂಡು ಮತ್ತೆ ಸನ್ಯಾಸತ್ವದ ಕಡೆಗೆ ಆಕರ್ಷಿತರಾಗಿ ಸನ್ಯಾಸಿಯಾಗಿ ಮಂಡಲೀಧೀಶ್ವರಾಗಿ ದೀಕ್ಷೆಯನ್ನು ಪಡೆದುಕೊಂಡವರು ಶ್ರೀ ಬ್ರಹ್ಮಾನಂದ ಸರಸ್ವತಿಜಿ ಮಹಾಸ್ವಾಮಿಗಳವರು. ಈಗಾಗಲೇ ವೇದಿಕೆ ಮೇಲೆ ಸಂತೋಷ್ಜಿಯವರು ಹೇಳಿದಂತೆ ಜಗದ್ಗುರು ಪಟ್ಟವನ್ನು ಅಲಂಕರಿಸುವವರೆಗೂ ಕೂಡ ಅವರು ಸಾಗಿ ಬಂದಂಥ ಕಠಿಣದ ಹಾದಿಗಳು ಬಹಳ ದೂರ. ಪದವಿ ಶಿಕ್ಷಣದ ಬಳಿಕ ಕಾನೂನು ಶಿಕ್ಷಣವನ್ನು ಬಳಸಿ ಆ ಕಾಲದಲ್ಲೇ ಪ್ರಸಿದ್ಧರಾದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಪಂಡಿತರೆನಿಸಿಕೊಂಡಂಥ ಪುರುಷೋತ್ತಮ್ ಪೂಜಾರಿಯವರ ಜೊತೆ ಕಾನೂನಿನ ವಿದ್ಯಾರ್ಥಿಯಾಗಿ ಮತ್ತು ಕಾನೂನಿನ ಅಧ್ಯಯನಶೀಲತೆಯ ವೃತ್ತಿಪದಕರಾಗಿ ಅವರು ಅಭ್ಯಾಸವನ್ನು ಆರಂಭಿಸುತ್ತಾರೆ. ಉದ್ಯೋಗವನ್ನು ಮಾಡಬೇಕು ಅಂತೇಳುವಂಥ ಕಾಲಕ್ಕಾಗಿ ಒಂದಷ್ಟು ಕಾಲ ಬೆಂಗಳೂರಿನ ಕೃಷಿ ಕಚೇರಿಗಳಲ್ಲಿಯೂ ಕೂಡ ತನ್ನ ದುಡಿಮೆಯ ಹಾದಿಯನ್ನು ಕಂಡುಕೊಳ್ತಾರೆ. ಅದೇನಾಗುತ್ತೋ ಗೊತ್ತಿಲ್ಲ. ದುಡಿಮೆಗಳು ಬೇಡ, ವೃತ್ತಿಗಳು ಬೇಡ, ಧರ್ಮದ ಉಪದೇಶಕ್ಕಾಗಿ ನಾನು ಹಾದಿಯನ್ನು ಕಾಣಬೇಕು ಎನ್ನುವಂಥ ಅವರ ಸಂಕಲ್ಪ ಕರೆದುಕೊಂಡು ಹೋದದ್ದು ಈ ಜಗತ್ತಿಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂಥ, ಬೆಳಕನ್ನು ಕಂಡಂಥ
ಪೂಜನೀಯರಾದಂಥ ನಿತ್ಯಾನಂದ ಸ್ವಾಮೀಜಿಯವರ ಕಡೆ, ಭಗವಾನ್ ನಿತ್ಯಾನಂದರು ಚಿತ್ತೈಸಿದಂಥ ಕ್ಷೇತ್ರದ ಕಡೆ ಆಕರ್ಷಿತರಾಗುವ ಮೊದಲೇ ಅವರ ಪರಂಪರೆಯಲ್ಲಿ ಸಾಗಿ ಬಂದ ಗೋವಿಂದ ಸ್ವಾಮಿಗಳ ಜೊತೆಯಿಂದ ದೀಕ್ಷೆಯನ್ನು ಪಡೆದುಕೊಂಡ ಅವರು ಬಂದದ್ದು ಬೆಳಗಾವಿಯ ಅತ್ಯಂತ ದೂರದ ಬೈಲುಹೊಂಗಲದ ಬೇವಿನಕೊಪ್ಪ ಎನ್ನುವಂಥ ಒಂದು ಹಳ್ಳಿ ಗ್ರಾಮಕ್ಕೆ. ಅಲ್ಲಾಗಲೇ ನಿತ್ಯಾನಂದರ ಬೋಧನೆಯನ್ನು ಮಾಡುತ್ತಿದ್ದ ವಿಜಯಾನಂದ ಸ್ವಾಮಿಗಳು ನಾಡಿಗೆಲ್ಲ ಮಾರ್ಗದರ್ಶನವನ್ನು ಮಾಡುತ್ತಾ ನಿತ್ಯಾನಂದ ಪರಂಪರೆಯನ್ನು ಅರಿಯುತ್ತಿದ್ದಂಥ ಬೇವಿನಕೊಪ್ಪದಲ್ಲಿ ಪೂಜನೀಯ ಸ್ವಾಮೀಜಿಯವರ ಆಧ್ಯಾತ್ಮಿಕ ಶ್ರದ್ಧೆಯ ಕಾರ್ಯಗಳು ಪ್ರಾರಂಭವಾಗುತ್ತೆ. ವಿಜಯಾನಂದರಿಂದ ಮಾರ್ಗದರ್ಶನವನ್ನು ಪಡೆದ ಬಳಿಕ ಹಿಮಾಲಯದತ್ತ ಸಾಗಿತ್ತು ಅವರ ಪಯಣ. ಮುಂದೆ ನೇಪಾಳಕ್ಕೆ. ಭಾರತ ದೇಶದ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಬಂದ ಬಳಿಕ ಅವರನ್ನು ಕೈಬೀಸಿ ಕರೆದದ್ದು ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ಸನಿಹದಲ್ಲೇ ಇರುವ ಹರೀಶ್ ಪುಂಜರ ಮತಕ್ಷೇತ್ರವಾದಂಥ ಬೆಳ್ತಂಗಡಿಯ ಕನ್ಯಾಡಿಯ ಗ್ರಾಮದಲ್ಲಿ. ದಕ್ಷಿಣದ ಅಯೋಧ್ಯೆ ಎಂಬ ಪ್ರಸಿದ್ಧಿಯನ್ನು ಪಡೆದಂಥ ಕನ್ಯಾಡಿಯ ಭಗವಾನ್ ಕ್ಷೇತ್ರದಲ್ಲಿ ಪೂಜನೀಯರಾದಂಥ ದೈವ ಸಂಕಲ್ಪದ ಸ್ಥಾನವನ್ನು ಪಡೆದಿರುವಂಥ ಭಗವಾನ್ ಸದೃಶರಾದ ಆತ್ಮಾನಂದ ಸರಸ್ವತಿಯವರು, ಅವರು ಕೂಡ ನೇರವಾದ ಭಗವಾನ್ ನಿತ್ಯಾನಂದರ ಶಿಷ್ಯರು ಅನ್ನುವಂಥದ್ದು ಅತ್ಯಂತ ವಿಶೇಷ. ಭಗವಾನ್ ಆತ್ಮಾನಂದ ಸರಸ್ವತಿಯವರಿಂದ ಶಿಷ್ಯವೃತ್ತವನ್ನು ಪಡೆದ ಬಳಿಕ ಆ ಕ್ಷೇತ್ರದ ಉದ್ಧಾರಕ್ಕಾಗಿ ಅಹೋರತವಾಗಿ ದುಡಿತಿರುವಂತಹ ಬ್ರಹ್ಮಾನಂದ ಸರಸ್ವತಿಯವರು ಕೇವಲ ಧರ್ಮದ ಶ್ರದ್ಧೆ ಕಾರ್ಯವೆಂದರೆ ಗುಡಿಗೋಪುರದ ಮಧ್ಯದ ಪೂಜೆಯಲ್ಲ, ಈ ಕಂಟು ಸಂಕಲ್ಪಗಳನ್ನು ಹೊರಕಿಟ್ಟು ಸಮಾಜದ ಉದ್ಧಾರಕ್ಕಾಗಿ ಶೈಕ್ಷಣಿಕ ಮತ್ತು ಧಾರ್ಮಿಕ ಚಿಂತನೆಯನ್ನು ಮಾಡಬೇಕು ಎನ್ನುವಂಥ ಕಾರಣಕ್ಕೆ ನಾಡಿನಲ್ಲೆಲ್ಲ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ದಾರೆ. ಆರೋಗ್ಯ ಶ್ರದ್ಧಾಕೇಂದ್ರಗಳಿಗಾಗಿ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂಥ ಎಷ್ಟೋ ಜನರಿಗೆ ತಮ್ಮ ಮಾತುಗಳ ಮೂಲಕ ಹರಿಸುತ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ತನ್ನ ಚಾತುರ್ಮಾಸದ ಸಂಕಲ್ಪದ ಮೂಲಕ ಹೊಸ ಹೊಸ ಕ್ಷೇತ್ರಗಳಲ್ಲಿ ಧರ್ಮ ಜಾಗೃತಿಯನ್ನು ಕಾಣಬೇಕು ಎನ್ನುವಂಥ ಕನಸಿನ ಅವರ ವಿಸ್ತಾರದ ಕನಸುಗಳ ಚಿತ್ರಣವನ್ನು ನಿಮ್ಮ ಮುಂದಿಡಬೇಕು ಅಂತ ಹೇಳಿದರೆ ಬಹುಶಃ ಗಂಟೆಗಳ ಮಿಕ್ಕಿದ ಕಾಲ ನನಗೆ ಬೇಕಾಗ್ಬೋದು ಅಂತೇಳಿ ಅನಿಸಿಕೊಳ್ಳುತ್ತಾ, ಅತ್ಯಂತ ಪುಣ್ಯವಾದಂಥ ಪರಿಯ ಕಾಲದ ಗುರುಪೂರ್ಣಿಮೆಯ ಈ ದಿವಸದಲ್ಲಿ ಗುರುಗಳ ಮಾತಿಗಾಗಿ ನಮ್ಮ ಕರ್ಣಾರವಿಂದಗಳನ್ನೆಲ್ಲ ತೆರೆದುಕೊಳ್ಳುತ್ತಾ ಅವರ ಪಾದ ಈ ಒಂದು ಪ್ರದೇಶದ ಈ ಒಂದು ಭಾಗದ ಆದಿದೇವತೆಯಾದಂಥ ಕೊಲ್ಲೂರು ಮೂಕಾಂಬಿಕೆಗೆ ನಮಸ್ಕರಿಸ್ತಾ, ಇಲ್ಲಿ ಭಕ್ತಾದಿಗಳಿಂದ ಪೂಜಿಸಲ್ಪಟ್ಟಂಥ ಸಿದ್ಧಿವಿನಾಯಕ ಸ್ವಾಮಿಗೆ ನಮಸ್ಕರಿಸ್ತಾ, ಈ ಒಂದು ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ರಾಷ್ಟ್ರ ಕಂಡ ಒಬ್ಬ ಸರ್ವಶ್ರೇಷ್ಠ ನಾಯಕರು ನಮ್ಮ ಭಾಗದ ಉಡುಪಿ ಜಿಲ್ಲೆಯವರು ನಮಗೆಲ್ಲ ಹೆಮ್ಮೆ ಅಂತ ಹೇಳ್ಬೋದು. ಅತ್ಯವಾದ ಕ್ಷಣವನ್ನಾಗಿ ಅದನ್ನು ಏನು ಜನ ದುಡ್ಡು ಖರ್ಚು ಮಾಡುವಾಗ ಹೇಗೆ ಅದರ ಇತಿಮಿತಿ ನೋಡ್ತಾರೆ, ಅದೇ ಥರ ಅಷ್ಟೇ ಅವರ ಒಂದೊಂದು ಕ್ಷಣವೂ ಕೂಡ ಅಷ್ಟು ಅಗತ್ಯತೆ ಇದ್ದರೂ ಕೂಡ ಆ ಡೆಲ್ಲಿಯಿಂದ ಇವತ್ತು ರಾಷ್ಟ್ರ ರಾಜಕಾರಣ ಸರ್ಕಾರ ಈ ಭಾಗದಲ್ಲಿ ತನ್ನ ಪ್ರತಿಭೆಯನ್ನು ತನ್ನ ಕೈಂಕರ್ಯವನ್ನು ನಡೆಸ್ತಕ್ಕಂಥ BL ಸಂತೋಷಿಯವರು ಗೌರವಾನ್ವಿತರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ಥರ ನಮಗೆಲ್ಲ ಈ ಚಾತುರ್ಮಾಸವನ್ನು ಅನುಷ್ಠಾನ ಇಲ್ಲೇ ಮಾಡಬೇಕು ಅಂತ ಒಂದು 4 ವರ್ಷದಿಂದ ಭಾಳಷ್ಟು ಒಂದು ತನ್ನ ಬೇಡಿಕೆ ಇಟ್ಟಿದ್ದಂಥ ನಮ್ಮ ಗುರುರಾಜ್ ಗಂಟೆಹೊಳೆಯವರು, ಇನ್ನು ನಮ್ಮ ಆತ್ಮೀಯ ಶಿಷ್ಯವರ ಕಲ್ಲಿ ಗುರುತಿಸಿಕೊಂಡಂಥವರು ನಮ್ಮ ಮಾಂಕಾಳು ವೈದ್ಯರು ಭಟ್ಕಳದಲ್ಲಿ ಒಂದು ಧ್ಯಾನ ಕೇಂದ್ರವನ್ನೇ ನಿರ್ಮಿಸಿಕೊಟ್ಟವರು ಸರ್ಕಾರದ ದುಡ್ಡಲ್ಲ, ಅವರ ಸ್ವಂತ ದುಡ್ಡಿನಿಂದ 2 ಚಾತುರ್ಮಾಸಗಳನ್ನು ನಿರ್ಮಿಸಿಕೊಂಡವರು ನಮ್ಮ ಹರೀಶ್ ಪುಂಜರು. ಆಮೇಲೆ ನಮ್ಮ ಗುರುಪೀಠಕ್ಕೆ ನೆರಳಾಗಿ ನಿಂತವರು ನಮ್ಮ ಕಂಕನಾಡಿ ಗರೋಡಿಯ ಅಧ್ಯಕ್ಷರಾದ ಚಿತ್ತರಂಜನ ಇರ್ಬೋದು. ಇಲ್ಲಿ ನಮ್ಮ ಕೋಟಿ ಚೆನ್ನೈರಾಗಿ ಒಬ್ಬರು ನಾಸಿಕಿನ ಉದ್ಯಮಿ ಗಂಗಾಧರ ಅಮೀನ್ ಅಂತ ಇದ್ದಾರೆ. ಇನ್ನೊಬ್ಬರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನಮ್ಮ ದೊಡ್ಡ ಕಾಂಟ್ರಾಕ್ಟರು ದಯಾನಂದ್ ಬೋಂಟ್ರೆ, ಅಂದರೆ ಗಾಯತ್ರಿ ಪರಂಪರೆಯಲ್ಲಿ ಭಾಳ ಉತ್ತುಂಗತೆಗೆ ಹೋದವರು, ಎಲ್ಲ ಹಿರಿಯರು, ಒಂದು ಪ್ರಾಯಶಃ ಒಂದು 80 ಹತ್ತಿರ ಇರೋರು ಅಲ್ಲಿಂದ ಬಂದಿದ್ದಾರೆ. ಇಲ್ಲಿಂದ ಗುಜರಾತಿನಿಂದ ಮತ್ತು ನಾಸಿಕಿಯಿಂದ ಗುರುಗಳ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಕೊಳ್ಬೇಕು ಅಂತೆ. ಹಾಗೆ ಇರ್ತಕ್ಕಂಥ ಎಲ್ಲ ಶಾಸಕರು ಎಲ್ಲರೂ ಕೂಡ ನಮ್ಮ ಆತ್ಮೀಯ ಶಿಷ್ಯರುಗಳು, ಪ್ರತಿಯೊಬ್ಬರು ಹೆಸರು ಹೇಳೋದು ತುಂಬ ಹೆಸರಿದೆ. ಅದೇ ಥರ ಇನ್ನೊಬ್ಬರು ನಮ್ಮ ಪರಮ ಶಿಷ್ಯರು ಅಂತ ಹೇಳಿದರೆ ನಮ್ಮ ರಾಜ್ಯದ BJP ರಾಜ್ಯಾಧ್ಯಕ್ಷರೇ ಇದ್ದುಕೊಂಡು 3 ಸಲ ಸಂಸದರಾಗಿ ಒಳ್ಳೆ ಆಡಳಿತ ಕೊಟ್ಟಂಥ ಪುಣ್ಯಾತ್ಮರು ನಳಿನ್ ಕುಮಾರ್ ಕಟೀಲ್. ಅದೇ ಥರ ಅನೇಕರು ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯವರ್ಗ, ಮಠದ ಒಂದು ತಾಯಿ ಹತ್ರ ಹೇಗೆ ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಂಡು ಅಂಥ ಎಲ್ಲ ಶಿಷ್ಯವರ್ಗ, ಎದುರುಗಡೆ ಉಪಸ್ಥಿರ್ತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವು ನೀವೆಲ್ಲ ಇಲ್ಲಿ ಸೇರಿದ್ದು ಯಾಕೆ? ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಆಸ್ವಾದಿಸಬೇಕು ಅಂತೆ. ಅದಕ್ಕೆ ಋಷಿಮುನಿಗಳು ಹೇಳಿದ್ರು ಸುಖಸ್ಯ ಮೂಲಂ ಧರ್ಮ ಅಂತೆ. ಆ ಧರ್ಮದ ಅಂತರಾಳದಲ್ಲಿ ಸುಖ ಇದೆ ಅಂತ ಹೇಳಿದ್ರು. ಹಂಗಂದರೆ ಸುಖ ಏನು ಧರ್ಮ ಏನು ಸ್ವಲ್ಪ ತಿಳ್ಕೊಬೇಡುವಾ? ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು, ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ.
ಹೊರದೇಶಕ್ಕೆ ಹೋದರೆ ಶಾಸಕರೆಲ್ಲ ತುಂಬ ಫಾರಿನ್ ಪ್ರವಾಸ ಮಾಡಿದ್ರು. ನನಗೆ ಅಷ್ಟೇನು ಅನುಭವ ಇಲ್ಲ. ನಾನೊಂದು ಮಾನಸ್ ಸರೋವರ, ತಿಬ್ಬತ್, ಚೈನಾ ಹೋಗಿರ್ಬೋದು. ಹೊರದೇಶಕ್ಕೆ ಹೋದರೆ ಅಲ್ಲಿ ಒಂದು ಕಾಲದಲ್ಲಿ ಬ್ರೆಡ್ ಬಟರ್ ತಿನ್ನೋದು ಸುಖ, ಬ್ರೆಡ್ ಜಾಮ್ ತಿನ್ನೋದು ಸುಖ. ಇಲ್ಲಿ ಬಂದರೆ ಗುರುಗಳಿಗೆ ಪ್ರಸಾದಕ್ಕೆ ಏನು ವ್ಯವಸ್ಥೆ ಮಾಡಲಿಂತೆ ನಮ್ಮ ನಾಸಿಕ್ ಗಂಗಾಧರ ಅಥವಾ ಬೋಂಟ್ರರು ಕೇಳಿದರೆ, ಅಣ್ಣ ಸ್ವಲ್ಪ ಅನ್ನ ಸಾಂಬಾರು ಮಾಡಪ್ಪ ಅಂತ ಹೇಳ್ತಾರೆ. ದೇಶಾಧಾರಿತ ಸುಖ. ಮೊನ್ನೆ ನಮಗೆ ಡಿಸೆಂಬರ್ನಲ್ಲಿ ತುಂಬ ಚಳಿ, ಬೆಳಿಗ್ಗೆ ಎದ್ದೇಳುವಾಗ ಬಿಸಿನೀರು ಬೇಕು ಅಂತ ಆಗ್ತದೆ ಸ್ನಾನಕ್ಕೆ. ಅದೇ ಏಪ್ರಿಲ್ ಮೇನಲ್ಲಿ ಬೇಡ, ಕೊಟ್ಟರು ಮೈ ಊರಿ ಕೊಡ್ತದೆ, ತಣ್ಣೀರು ಬೇಕು ಅಂತ ಆಗ್ತದೆ. ಕಾಲಾಧಾರಿತ ಸುಖ. ಇಂಥ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಒಂದು ಮೇ ತಿಂಗಳಲ್ಲಿ ಇಟ್ಕೊಳ್ತೀವಿ ಅಂತ ಇಡೋಣ. ದೊಪ್ಪನೆ ಮಳೆ ಬರ್ತದೆ, ತಾಯಂದರು ಸಪಿಸ್ತಾರೆ, ಏನು ಗ್ರಾಚಾರ ಮಳೆ ಹಾಳಾಗಿ ಹೋಯಿತು ಅಂತೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು. ನನ್ನಂಥ ರೈತ ವರುಣದೇವನಿಗೆ ನಮಸ್ಕಾರ ಮಾಡ್ತಾನೆ, ಸ್ವಾಮಿ ನಮಗೊಂದು ಇನ್ನು 10 ದಿವಸ ಪಂಪ್ ಚಾಲು ಮಾಡೋದು ನಿಂತೋಯ್ತು, ದೇವರಿಗೆ ನಮಸ್ಕಾರ ಮಾಡ್ತಾರೆ. ವ್ಯಕ್ತಿ ಆಧಾರಿತ ಸುಖ. ಹಾಗಾದರೆ ನಿಜವಾದ ಸುಖ ಇಲ್ಲಿದೆ. ಸುಖಸ್ಯ ಮೂಲಂ ಧರ್ಮ. ಧರ್ಮ ಅಂದ್ರೇನು? ಲೌಕಿಕವಾಗಿ, ಪಾರಮಾಷ್ಟಿಕವಾಗಿ, ಸಮಷ್ಟಿಗೆ ಯಾವುದು ಹಿತವನ್ನು ಕೊಡ್ತದೆ ಅದೇ ಧರ್ಮ. ಆಲ್ ಹೆಡ್ಮಿಸ್ಫುಲ್ ಆ್ಯಕ್ಟ್ಸ್ ಆರ್ ಧರ್ಮ, ಆಲ್ ಇನ್ ಹೆಡ್ಮಿಸ್ಫುಲ್ ಆ್ಯಕ್ಟ್ಸ್ ಆರ್ ಅಧರ್ಮ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಈ ಚಾತುರ್ಮಾಸವನ್ನು ಯಾಕೆ ಬಹಿರ್ಮುಖ ಮಾಡ್ತೇವೆ? ನಾವು ಯಾವಾಗಲೂ ಚಾತುರ್ಮಾಸದಲ್ಲಿ ವ್ರತಾನುಷ್ಠಾನದಲ್ಲಿ ಇರುವವರು. ಈಗ ನಮ್ಮ BL ಸಂತೋಷ್ ಅವರು ಹೇಳಿದ್ಗೆ ಸನ್ಯಾಸಿಗಳಿಗೆ ಬೇಡ, ಆದರೆ ಸನ್ಯಾಸಿಗಳಿಗೆ ಕುರ್ಚಿನಲ್ಲಿ ಕೂತ ಮೇಲೆ ಅಧ್ಯಾಪಕನ ಕೆಲಸ ಇದೆ. ಸಮಾಜವನ್ನು ತಿದ್ದತಕ್ಕಂಥದ್ದು, ಕಾಲಕ್ಕೆ ಸಮಾಜಕ್ಕೆ ಯಾವ ಪ್ರೋಟೀನ್ ಬೇಕು, ವಿಟಮಿನ್ ಬೇಕು, ಮಿನರಲ್ಸ್ ಬೇಕು ಅನ್ನೋದನ್ನು ತಿಳ್ಕೊಂಡು ಹಂಚತಕ್ಕಂಥ ಕೆಲಸವನ್ನು ಆಧ್ಯಾತ್ಮದ ಸತ್ಸಂಗದ ಮುಖಾಂತರ ನಾವು ಮಾಡ್ತೇವೆ. ಎಷ್ಟೋ ಸಲ ನಿಮಗೆ ಸಂಶಯ ಆಗ್ತದೆ, ಗುರುಗಳ ಹತ್ರ ಹೋದರೆ ಏನು ಪ್ರಯೋಜನ? ಈಗ ಸ್ವಾಮಿಗಳು ಕಾರ್ಯಕ್ರಮ ಮಾಡ್ತಾರೆ, ನಮಗೇನು ಪ್ರಯೋಜನ? ಪ್ರಹ್ಲಾದ ತಂದೆ ಹೇಳ್ತಾನೆ, ನಿನ್ನ ಶ್ರೀಹರಿ ಎಲ್ಲಿ ಇದ್ದಾನೆ? ಈ ಕಂಬದಲ್ಲಿದ್ದಾನೆ, ಈ ಕಂಬಲದಲ್ಲಿ ಅವನು ಇಲ್ಲಿ ಇದ್ದಾನೆ, ಅಲ್ಲಿ ಇದ್ದಾನೆ, ಎಲ್ಲೆಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಹಾಗೆಯೇ ಭಗವಂತನನ್ನು ನಾವು ಕಾಣುವಂಥ ಅಭ್ಯಾಸ ಮಾಡಬೇಕು. ಉದಾತ್ತವಾದಂಥ ಸತ್ಯವೊಡನೆ ನಮ್ಮ ಸಂಬಂಧವನ್ನು ಬೆಳೆಸಿದಾಗ ಯದ್ಭಾವಂ ತದ್ಭವತಿ ಕೀಟಭ್ರಮರ ನ್ಯಾಯ ಅಂತ ಹೇಳ್ತೇವೆ. ಚರಂಡಿಯಲ್ಲಿರೋ ನೀರು ಗಂಗೆಯನ್ನು ಸೇರಿದಾಗ ಗಂಗೆಯಾಗಿಡ್ತದೆ. ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಅಟ್ ಆಲ್. ಅದೇ ಥರ ಸಾಮಾನ್ಯ ಒಂದು ಭಿಕ್ಷುಕಿ ಹುಡುಗಿ, ಅವನಿಗೆ ರಾಜನಿಗೆ ಮದುವೆ ಮಾಡಿದರೆ ಯಾವುದೋ ಪಂಚಮ ವರ್ಗದಿಂದ ಬಂದಿರ್ಬೋದು, ಅಂಥ ಹುಡುಗಿ ರಾಜನಿಗೆ ಮದುವೆ ಮಾಡಿದ್ರೆ ನಾನು ರಾಣಿ ಅಂತ ಹೇಳ್ತಾಳೆ. ಸಾಮಾನ್ಯ ಒಂದು ಬಳ್ಳಿ ನೆಲದಲ್ಲಿದ್ದು ಅದು ಆಡು ದನ ತಿಂದು ಮುಗಿಸ್ತದೆ, ಮರಕ್ಕೆ ಅದ್ದರೆ ಹಣ್ಣು ಹಂಪಲು ಕೊಡ್ತದೆ. ಅದನ್ನು ಅಭ್ಯಸಿಬಿಟ್ರೆ ಉದಾತ್ತವಾದಂಥ ಸತ್ಯವೊಡನೆ ನಮ್ಮ ಸಂಬಂಧವನ್ನು ನಾವು ಮಾಡಬೇಕಂತೆ. ಹಾಗೆ ಈ ಚಾತುರ್ಮಾಸ ಎಂಬ ವ್ಯವಸ್ಥೆ ನಿಮ್ಮ ಶರೀರ ಶುದ್ಧಿ ಮತ್ತು ಮನಃಶುದ್ಧಿ ಮಾಡತಕ್ಕಂಥ ಒಂದು ಪರ್ವಕಾಲ. ಆಷಾಢ ಮಾಸದಿಂದ ಕಾರ್ತೀಕ ಮಾಸದವರೆಗೆ ನಾವು ನಮ್ಮ ಅನುಕೂಲಕ್ಕೆ ಸರಿಯಾಗಿ ಮಾಡ್ತೇವೆ. 4 ತಿಂಗಳು, 2 ತಿಂಗಳು, 48 ದಿವಸ ನಮ್ಮ ಆಖಾಡಗಳಲ್ಲಿ. ಈ ಸಂದರ್ಭದಲ್ಲಿ ನಿಮ್ಮ ಶರೀರ ಶುದ್ಧಿ ಮತ್ತು ಮನಃಶುದ್ಧಿ. ಯೋಗ ಅಂದರೆ ಏನು? ಯುನೈಟಿಂಗ್ ಬ್ರಿಡ್ಜ್ ಆಫ್ ಆತ್ಮ ಆ್ಯಂಡ್ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನ್ನು ಸೇರಿಸ್ತಕ್ಕ ಒಂದು ದೊಡ್ಡ ಸೇತುವೆಯನ್ನೇ ಯೋಗ ಅಂತ ಹೇಳಿದೆ. ಏನರೋ ಮಗ ಯೋಗ ಮಾಡ್ತೀಯಾ ಗೋವಿಂದ ವೆಂಕಟೇಶ, ಯೋಗ ಮಾಡ್ತೀರಾ ಕೃಷ್ಣ? ಹ್ಞೂ ಸ್ವಾಮಿ ಮಾಡ್ತೇನೆ, ತಲೆ ಕೆಳಗೆ ಕಾಲ ಮೇಲೆ ಕೈ ಕಾಲಲ್ಲ. ಇಟ್ ಈಸ್ ನಾಟ್ ಯೋಗ, ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಯೋಗ ಅಂದರೆ ಆತ್ಮನನ್ನು ಪರಮಾತ್ಮನೊಡನೆ ಸೇರಿಸ್ತಕ್ಕಂಥ ಒಂದು ಕ್ರಿಯೆಗೆ ಯೋಗ ಅಂತೆ ಪತಂಜಲಿಯವರು ಹೇಳ್ತಾರೆ. ಆ ಯೋಗಗಳನ್ನು ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ. ಜ್ಞಾನಯೋಗ ಎಂಬುದು ನಮಗೆ ಸನ್ಯಾಸಿಗಳಿಗೆ ಮೀಸಲು. ಕಬ್ಬಿಣದ ಕಡಲೆ ಅದು. ಮನಸ್ಸನ್ನು, ಬುದ್ಧಿಯನ್ನು ಪ್ರಣಾಳಿಕೆಯಾಗಿ ಮಾಡಿ ಅದಕ್ಕೆ ಕೆಮಿಕಲ್ ಕಾಂಪೌಂಡ್ಸ್ಗಳನ್ನು ಹಾಕಿ ಕಾಯಿಸಬೇಕು. ಕಾಯಿಸಿದಾಗ ಅದನ್ನು ಫಾರ್ಮುಲಾಸ್ ಹೇಗೆ ಮಾಡೋದು, ಟ್ಯಾಬ್ಲೆಟ್ ಹೇಗೆ ಮಾಡೋದು, ಇಂಜೆಕ್ಷನ್ ಹೇಗೆ ಮಾಡೋದು ಅದು ನಮಗೆ ತಿಳಿಸ್ತದೆ. ಅದಕ್ಕೆ ಜ್ಞಾನಯೋಗ ಅಂತ ಹೇಳಿದೆ. ನೀವು ಕಠಿಣವಾದ ಅನುಷ್ಠಾನವನ್ನು ಮಾಡುತ್ತಾ, ಶರೀರ ಶುದ್ಧಿ ಮನಃಶುದ್ಧಿಯನ್ನು ಮಾಡುತ್ತಾ, ಪ್ರಾಣ ಅಪಾನವನ್ನು ಮತ್ತು ವ್ಯಾನವನ್ನು, ಉದಾನವನ್ನು, ಪ್ರಾಣನಲ್ಲಿ ಐಕ್ಯವನ್ನು ಮಾಡುತ್ತಾ. ಸ್ವಲ್ಪ ಕಷ್ಟ ಇದೆ. ಪ್ರಾಣ ಎಂದೇ ಎದೆಯಲ್ಲಿರ್ತದೆ, ಅಪಾನ ಮತ್ತು ಉದಾನ ವ್ಯಾನುಗಳಿರುತ್ತೆ, ಅದನ್ನು ಪ್ರಾಣದಲ್ಲಿ ಐಕ್ಯ ಮಾಡಬೇಕು ಅಂತ ಹೇಳ್ತೇವೆ. ಅಂದರೆ ಅವಿಸು ಪುರೋಹಿತರು ಮಂತ್ರೆಯಲ್ಲಿ ಜಪಯಜ್ಞ, ಸ್ತಪಯಜ್ಞ, ದ್ರವ್ಯಯಜ್ಞ, ಸ್ವಾಧ್ಯಾಯ ಯಜ್ಞ ಅಂತ ಹೇಳ್ತೇವೆ. ಸ್ವಾಧ್ಯಾಯ ಕೂಡ ಯಜ್ಞವೇ. ಇಲ್ಲಿ ಏನು ಪಾರಾಯಣ ಮಾಡ್ತೇವೆ ಅದು ಕೂಡ ಯಜ್ಞವೇ. ಹಾಗೆ ಇಲ್ಲಿ 48 ದಿವಸಗಳಲ್ಲಿ ರಾಮನ ಹುಟ್ಟುವಿನಿಂದ ಹಿಡಿದು ಅದು ಏನು ನಮ್ಮ ರಾಮಾಯಣದ ನಮ್ಮ ಪುತ್ರಕಾಮೇಷ್ಟಿ ಯಾಗದಿಂದ ವೈಕುಂಠ ನಿರ್ಯಾಣದವರೆಗೆ ದಿನ ನಾವು ಕಥಾನಕವನ್ನು ತೋರಿಸ್ತೇವೆ. ಆಮೇಲೆ ಶ್ರೀಮದ್ ಭಾಗವತದ ಮಧ್ಯದ ಪ್ರಸಂಗಗಳು, ಮಹಾಭಾರತದ ಅನೇಕ ಪ್ರಸಂಗಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಮೋರಲ್ ವ್ಯಾಲ್ಯೂಸ್. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಸಮಾಜದ ಕುಬ್ಜತೆಗೆ, ಸಮಾಜದ ಕ್ಷೋಭೆಗೆ ಅಥವಾ ಸಮಾಜದಲ್ಲಿ ಕ್ರೈಮ್ ಸೆರೈಸಾಗಲಿಕ್ಕೆ ಮೋರಲ್ ವ್ಯಾಲ್ಯೂಸ್ ಪತನ ಆಗಿದೆ. ಈಗಾಗಲೇ ಸಂತೋಷರು ಹೇಳಿದೆ, ಅದರ ಕಂಟಿನ್ಯೂ ಪಾರ್ಟ್ ನಾವು ಹೇಳ್ತೇವೆ.
ಬೆಂಗಳೂರಿನಂಥ ಸಿಟಿಯಲ್ಲಿ ನಮ್ಮೊಟ್ಟಿಗೆ ಓದಿದ್ದು ಸುಮಾರು ಜನ, ಒಂದು 40 ಜನ ಜಡ್ಜಿ ಇದ್ದಾರೆ. ವರ್ಷಕ್ಕೆ ಎಷ್ಟು ಕೇಸ್ ಬರ್ತದೆ ಡೈವರ್ಸ್ ಕೇಸ್? 5,000, 6,000, 7,000 ಡೈವರ್ಸ್ ಕೇಸ್. ಸೋ ಕಾಲ್ಡ್ ಎಜುಕೇಟ್ಸ್ 25ರಿಂದ 35 ವರ್ಷದ ಮಕ್ಕಳು ಬೆಂಗಳೂರು ಸುಖಕ್ಕಾಗಿ ಅಪ್ಪ ಅಮ್ಮರನ್ನು ಬಿಟ್ಟು ಹೋಗ್ತೇವೆ, ನಾವು ಸ್ವಲ್ಪ ಐಪೈ ಬದುಕು ಮಾಡೋಣ ಅಂತ ಅಲ್ಲಿರ್ತಾರೆ. ಅಲ್ಲಿ ಅವರಿಗೆ ಅಡ್ವೈಸ್ ಮಾಡೋರಿಲ್ಲ. ಅದಕ್ಕಾಗಿ ಮುಂದಿನ ಜನರೇಷನ್, ಮುಂದಿನ ನಮ್ಮ ಯಂಗರ್ ಜನರೇಷನ್, ಯುವ ಪೀಳಿಗೆ ಇದೆಯಲ್ಲ, ಅದಕ್ಕೆ ಈ ಚಾತುರ್ಮಾಸ ದೊಡ್ಡ ಒಂದು ಅದ್ಭುತವಾದಂಥ ಕ್ರಿಯಾಶಕ್ತಿಯನ್ನು ಕೊಡ್ತದೆ. ಚಾತುರ್ಮಾಸ ಬಂದಾಗ ಇಲ್ಲಿ ಆಗತಕ್ಕಂಥ ಎಲ್ಲ ಅವತಾರಗಳಿರ್ಬೋದು, ರಾಮನ ಆದರ್ಶ ಇರ್ಬೋದು, ಕೃಷ್ಣನ ಆದರ್ಶ ಇರ್ಬೋದು, ಇದನ್ನೆಲ್ಲವನ್ನು ಆ ಮಕ್ಕಳು ಸರಿಯಾಗಿ ತಿಳ್ಕೊಂಡಾಗ ಆ ಮನೆಯಲ್ಲಿ ಉತ್ತಮ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇಲ್ಲದಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು, ಸ್ವಾಮಿಗಳ ಹತ್ರ ಹೋದರೆ ಏನು ಪ್ರಯೋಜನ, ಚಾತುರ್ಮಾಸಕ್ಕೆ ಹೋದರೆ ಏನು ಪ್ರಯೋಜನ, ನಮಗೇನಾದರೂ ಪ್ರಯೋಜನ ಆಗ್ತದೆ? ಆ ಪ್ರಯೋಜನ ಆಗಲಿಕ್ಕೆ ಇದೇನು ಬ್ಯಾಂಕ್ ಅಲ್ಲ, ಇಲ್ಲಿ ಲೋನ್ ಕೊಡೋದು ಅಥವಾ ಇನ್ನೇನು ಸ್ಕೀಮ್ ಅಲ್ಲ. ಇಲ್ಲಿ ಸ್ಕೀಮ್ ಒಂದೇ, ನಿಮ್ಮನ್ನು ಇದ್ದಲ್ಲಿಂದ ಉದ್ಧರಿಸುವುದು. ಒಂದು ಸಲ ನಾರದರಲ್ಲಿ ನಾರದ ಹೋಗಿ ವಿಷ್ಣುವಿನ ಹತ್ರ ಪ್ರಶ್ನೆ ಕೇಳ್ತಾನೆ, ಸಾಧು ಸಂತರ ಸಂಘದಿಂದ ಏನು ಪ್ರಯೋಜನ ಅಂತೆ. ಶ್ರೀಮನ್ನಾರಾಯಣನಲ್ಲಿ ಕೇಳ್ತಾನೆ, ನೋಡು ಪಕ್ಕದಲ್ಲಿ ಒಂದು ಸೆಗಣಿ ಹುಳ ಇದೆ, ಅಲ್ಲಿ ಹೋಗಿ ಕೇಳು ಅಂತ ಹೇಳ್ತಾರೆ. ಆ ಸೆಗಣಿ ಹುಳದ ಹತ್ರ ಹೋಗಿ ನಾರದರು ಕೇಳ್ತೇವೆ, ಎಲೆಯು ಸೆಗಣಿ ಹುಳವೇ ಸಾಧು ಸಂತರ ಸಂಘದಿಂದ ಏನು ಪ್ರಯೋಜನ ಅಂತ. ಆ ಸೆಗಣಿ ಹುಳ ನಾರದರನ್ನು ನೋಡುತ್ತಾ ಕಣ್ಣಲ್ಲಿಸಿ ಸತೆ ಹೋಯ್ತು. ಬೇಸರ ಆಯಿತು, ಅಯ್ಯೋ ನನ್ನಿಂದಾಗಿ ಒಂದು ಹುಳ ಸತ್ತೋಯ್ತಲ್ವ ಅಂತೆ. ಇನ್ನು ಸ್ವಲ್ಪ ಸಮಯದ ನಂತರ ಪುನಃ ನಾರದರು ಬಂದರು ಶ್ರೀಮನ್ನಾರಾಯಣ ಹತ್ರ ಕೇಳ್ತಾರೆ, ಸಾಧು ಸಂತರ ಸಂಘದಿಂದ ಏನು ಪ್ರಯೋಜನ? ನಾರದ, ಪಕ್ಕದ ಕೊಳದಲ್ಲಿ ಒಂದು ಹಂಸ ಇದೆ, ಹಂಸದ ಹತ್ರ ಕೇಳು ಅಂತ ಹೇಳ್ತದೆ. ಹಂಸದ ಹತ್ರ ಕೇಳ್ತಾರೆ ನಾರದರು, ಎಲೆ ಹಂಸವೇ ಸಾಧು ಸಂತರ ಸಂಘದಿಂದ ಏನು ಪ್ರಯೋಜನ? ಹಂಸವು ಕಣ್ಣರಳಿಸಿ ನಾರದನನ್ನು ನೋಡುತ್ತಾರೆ, ಪಟ್ಟನೆ ಪ್ರಾಣತ್ಯಾಗ ಮಾಡ್ತು. ಮತ್ತೆ ಬೇಸರ ಆಯಿತು ನಾರದರಿಗೆ. ಇನ್ನು ಸ್ವಲ್ಪ ಸಮಯದ ನಂತರ ಶ್ರೀಮನ್ನಾರಾಯಣ ಹತ್ರ ಹೋಗಿ ಹೇಳ್ತಾರೆ, ಸಾಧು ಸಂತರ ಸಂಘದಿಂದ ಏನು ಪ್ರಯೋಜನ ಅಂತ. ಆಗ ಶ್ರೀಮನ್ನಾರಾಯಣ ಹೇಳ್ತದೆ, ಪಕ್ಕದ ಮನೆಯಲ್ಲಿ ಒಂದು ಮಗು ಜನನ ಆಗಿದೆ, ತೊಟ್ಟಿಲಿನಲ್ಲಿ ಒಂದು ಮಗು ಇದೆ, ಆ ಮಗುವಿನ ಹತ್ರ ಕೇಳಿ ಬಂತು, ಅಯ್ಯೋ ದೇವರೇ, 2 ಕಡೆಯಲ್ಲಿ ಒಂದು ಹುಳ ಸತ್ತೋಯ್ತು, ಹಂಸ ಸತ್ತೋಯ್ತು, ಎಲ್ಲಾದರೂ ಆ ಮಗು ಸತ್ತೋದ್ರೆ ನನ್ನನ್ನು ಕಟ್ಟಿ ಹಾಕಿ ನನಗೆ ಹೊಡಿತಾರೆ, ಸ್ವಾಮಿ ನನಗೆ ಉತ್ತರ ಬೇಡ ಅಂತೆ. ಇಲ್ಲ ನಾರದ, ನನ್ನ ಮೇಲೆ ನಂಬಿಕೆ ಇಡಪ್ಪ, ನಾನು ಇದ್ದೇನೆಲ್ಲ, ಹೋಗುವಂತೆ. ಹೋಗ್ತಾನೆ, ಮಗುವಿನ ಹತ್ರ ಕೇಳ್ತಾನೆ, ಸಾಧು ಸಂತರ ಸಂಘದಿಂದ ಏನು ಪ್ರಯೋಜನ ಅಂತೆ. ಮಗು ನೋಡುತ್ತಾ ಆ ಮಗುವಿನ ಶರೀರ ಬದಲಾಗಿ ದೇವತಾ ಶರೀರ ನಿರ್ಮಾಣ ಆಯ್ತಂತೆ. ಮೇಲಿಂದ ವಿಷ್ಣು ಲೋಕದಿಂದ ಬಂದು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆಗ ಶ್ರೀಮನ್ನಾರಾಯಣ ಹೇಳ್ತಾನೆ, ನಿನ್ನ ದರ್ಶನದಿಂದ, ಸಾಧುವಿನ ದರ್ಶನದಿಂದ ಆ ಸೆಗಣಿ ಹುಳಕ್ಕೆ ಜನ್ಮ ಪ್ರಮೋಷನ್ ಆಗಿ ಹಂಸದ ಜನ್ಮ ಬಂತು. 2ನೇ ಸಲ ಹಂಸದ ಜನ್ಮದಿಂದ, ನಿನ್ನ ಸಂಸರ್ಗದಿಂದ, ದರ್ಶನದಿಂದ ಮತ್ತೆ ಪ್ರಮೋಷನ್ ಆಗಿ ಮಾನವನ ಜನ್ಮ ಬಂತು. ಮತ್ತೆ 3ನೇ ಸಲ ನಿನ್ನ ಸಂಸರ್ಗದಿಂದ, ದರ್ಶನದಿಂದ ದೇವತ್ವ ಪ್ರಾಪ್ತಿ ಆಯಿತು ಅಂತ ದೇವತ್ವವನ್ನು ಪ್ರಾಪ್ತಿ ಮಾಡತಕ್ಕಂಥ ಶಕ್ತಿ ನಮ್ಮ ಈ ಪ್ರವಚನಗಳಲ್ಲಿ, ಸತ್ಸಂಗದಲ್ಲಿ, ಜಪದಲ್ಲಿ, ಯಜ್ಞದಲ್ಲಿ ಇದೆ. ವ್ಯಕ್ತಿಯಲ್ಲ. ಈಗ ನಮ್ಮ ಸಂತೋಷರು ಹೇಳಿದಾಗ ಗುರು ಎಂದರೆ ಒಂದು ತತ್ವ, ಆದರೆ ತತ್ವಕ್ಕೆ ದರ್ ಈಸ್ ನೋ ಟೆಂಟೆಕಲ್ಸ್, ಅದಕ್ಕೆ ಕೈಕಾಲಿಲ್ಲ. ಆ ತತ್ವ ನಮ್ಮಂಥವರ ಮುಖಾಂತರ ಅಥವಾ ಸಂತೋಷಂಥವರ ಮುಖಾಂತರ ಅಥವಾ ವಿದ್ವಾಂಸರ ಮುಖಾಂತರವೇ ಹೊರಗೆ ಬರುವುದಂತೆ. ನಾನು ಯಾವಾಗಲೂ ನಮ್ಮ ಶಾಸಕರುಗಳಿಗೆ ನಾಯಕರಿರ್ತೇವೆ, ನೀವೆಲ್ಲ ದೀಪ ಉರಿಸಿದೆ, ನೀವು ಉರಿಸಿರ ಮಗ ಅಂತ ಹೇಳ್ತೇವೆ. ನೀವೆಂದರೆ ರಾಜನಿಗೆ ದೇವತಾ ಸ್ಥಾನವನ್ನು ಕೊಟ್ಟಿದ್ದಾರೆ, ಅಂದರೆ ಆ ದೇವತೆಯ ಶಕ್ತಿಯನ್ನು ಪಡ್ಕೊಂಡು ಬರ್ತಂತೆ. ಈಗ ರಾಜರು ಅಂದರೆ ರಾಜರು ಇಲ್ಲ, ಒಂದು ಕಾಲದಲ್ಲಿ ರಾಜರು, ಈಗೆಲ್ಲ ಶಾಸಕರು ಮಂತ್ರಿಗಳೆಲ್ಲ ರಾಜರ ಸ್ಥಾನದಲ್ಲಿ ಇದ್ದಾರೆ ಅಂತೆ. ಭೀಷ್ಮ ನೀತಿಯಲ್ಲಿ ಇರ್ತಾರೆ. ಭೀಷ್ಮರ ನೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಹೋಗಿ ಧರ್ಮರಾಯ ಮತ್ತು ಕೃಷ್ಣ ಹೇಳ್ತಾರೆ, ಸ್ವಲ್ಪ ನಮಗೆ ರಾಜಧರ್ಮ ಬೋಧಿಸುವಂತೆ. ಆಗ ಅವರು ಇರ್ತಾರೆ, ಗರ್ಭಿಣಿಯ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರುವಾಗ, ಅಮ್ಮ ನನಗೆ ಉಪ್ಪು ಬೇಡ, ಹುಳಿ ಬೇಡ, ಖಾರ ಬೇಡ ಅಂತ ಹೇಳ್ತಿಲ್ಲ, ಆ ಗರ್ಭದಲ್ಲಿರುವಂಥ ಮಗುವಿನ ಸಂವೇದನೆಯನ್ನು ತಿಳ್ಕೊಂಡು ಆ ಮಗು ಆಹಾರವನ್ನು ಕೊಡಬೇಕು. ಅದೇ ಥರ ಪ್ರಜಾವಸ್ತಲನಾದ ರಾಜ, ಪ್ರಜಾವಸ್ತಲನಾದ ಮಂತ್ರಿ, ಶಾಸಕರು ತನ್ನ ಮಕ್ಕಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇರ್ತಿರ್ತಕ್ಕಂಥ ಎಲ್ಲ ಬಹುತೇಕ ಶಾಸಕರು ಎಲ್ಲ ಸಜ್ಜರನ್ನು ಅಂತ ನಾನು ತಿಳ್ಕೊಡ್ತೇನೆ. ಎಲ್ಲ ನಮ್ಮೊಟ್ಟಿಗೆ ಹೆಚ್ಚು ಸಂಪರ್ಕ ಸಂಬಂಧವನ್ನು ಇಟ್ಕೊಂಡವರು. ಆ ನಿಟ್ಟಿನಲ್ಲಿ ಬದಲೇಂಗೆ ದೇಶ ಬದಲೇಗ ಅಂತ ಹೇಳ್ತೇವೆ. ನಾವು ಬದಲಾಗಬೇಕು, ನಾವು ಸಂಸ್ಕಾರವನ್ನು ಸೃಷ್ಟಿಸ್ಕೊಳ್ಬೇಕು. ರಾಮರಾಜ್ಯದ ಕಲ್ಪನೆ ಸಾಕಾರ ಆಗೋದಂದ್ರೆ ಏನು? ನಾವು ಹೇಳ್ತೇವೆ ವಿಶ್ವಗುರು ತತ್ವ ಸಾಕಾರ ಆಗಬೇಕು, ರಾಮರಾಜ್ಯದ ಕಲ್ಪನೆ ಸಾಕಾರ ಆಗಬೇಕು ಅಂತೆ. ರಾಮ ತನ್ನಲ್ಲಿರುವಂಥ ಅಂಬಿಗರ ಗುವಾ ಇರ್ಬೋದು, ಅಪ್ಪೆ ಇಟ್ಕೊಂಡ, ಗುಡ್ಡಕಾಡಿನ ಶಬರಿ ಕಚ್ಚಿ ತಿಂದಂಥ ಹಣ್ಣನ್ನು ತಾನು ತಿಂದುಬಿಟ್ಟ. ಅಲ್ಲಿರ್ತಕ್ಕಂಥ ರಾಕ್ಷಸರ ವಿಭೀಷಣೆ ಇರ್ಬೋದು, ಅಲ್ಲಿ ಯಾರು ಗೊತ್ತನ ಕರಡಿಗಳಿಗಿರ್ಬೋದು, ಮಂಗಗಳಿರ್ಬೋದು, ಎಲ್ಲ ಹಪ್ಪೆ ಇಟ್ಕೊಂಡ.
ನಾ ಸಾಂಖ್ಯೇನ ನಾ ಯೋಗೇನ ಕರ್ಮನೋ ವಿದ್ಯಾಯ ಬ್ರಹ್ಮಾತ್ಮೈಕತ್ವ ಬೋಧೇನ ಮೋಕ್ಷ ಸಿದ್ಧತೆ ನಾ ಅನ್ಯತಾ ಅಂತ ಸಾಂಖ್ಯದಲ್ಲಿ ಕಪಿಲ್ ಹೇಳ್ತಾರೆ. ನಾ ಸಾಂಖ್ಯೇನ ನಾ ಯೋಗೇನ ಕರ್ಮನೋ ವಿದ್ಯಾಯ ಬ್ರಹ್ಮಾತ್ಮೈಕತ್ವ ಬೋಧೇನ ಮೋಕ್ಷ ಸಿದ್ಧತೆ ನಾ ಅನ್ಯತಾ. ಇಲ್ಲಿರ್ತಕ್ಕಂಥ ಬ್ರಹ್ಮಾನಂದರ ಆತ್ಮ, ಇಲ್ಲಿರ್ತಕ್ಕಂಥ ಸಂತೋಷಿಯವರ ಆತ್ಮ, ಇಲ್ಲಿರುವಂಥ ಶಾಸಕರ ಆತ್ಮ, ಇಲ್ಲಿರುವಂಥ ಬೋಂಟ್ರಾಯ್ ಇರ್ಬೋದು, ಗಂಗಾ ಪುರೋಹಿತ ಇರ್ಬೋದು, ಇಲ್ಲಿರ್ಬೋದು ಆ ತುದಿಯಲ್ಲಿರುವಂಥ ವೀಕ್ಷಣೆ ಮಾಡ್ತೀವಿ ಆ ಭಕ್ತ ಇರ್ಬೋದು, ಅವನಲ್ಲಿರುವಂಥ ಆತ್ಮವು ನನ್ನಲ್ಲಿರುವ ಆತ್ಮವು ಒಂದೇ ಎಂಬಂಥ ಅಭೇದ ಜ್ಞಾನ ಬರಬೇಕು. ಅಭೇದ ಜ್ಞಾನ ಬಂದಾಗ ಭಗವತ್ ಪ್ರಾಪ್ತಿಗೆ ಪಾತ್ರನಾಗ್ತಾನೆ. ಭಗವಂತನ ತಿಳ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ, ಭಾಳ ಸುಲಭ ಒಂದು ಕಡೆಯಲ್ಲಿ ಹೇಳಿದರೆ. ಅದನ್ನು ಜ್ಞಾನೇಶ್ವರ ಗೀತೆಯಲ್ಲಿ ಜ್ಞಾನದೇವ್ ಕೂಡ ಹಾಗೆ ಹೇಳ್ತಾನೆ, ಈ ಆತ್ಮನು ಪರಕೀಯ ಆತ್ಮ, ಸ್ವಕೀಯ ಆತ್ಮ, ಮೇಲಿನ ಆತ್ಮ, ಕೆಳಗೆ ಆತ್ಮ ಅಂತ ಇಲ್ಲ, ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರೀತಿಯಿಂದ ಕಾಣತಕ್ಕಂಥ ಒಂದು ಶಕ್ತಿ ಬರುವುದಿದ್ದರೆ ಅದು ಸತ್ಸಂಗದಿಂದ, ಸತ್ಯನ ಸಂಘದಿಂದ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತ್ವಂ ನಿಶ್ಚಲತ್ವೇ ಜೀವನ ಮುಕ್ತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಾವು ಅನೇಕ ಜನ ದಾರ್ಶನಿಕರನ್ನು ಕಂಡಿದ್ದೇವೆ ಈ ಭಾರತ. ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರುವರು ಇರ್ಬೋದು, ಇವರೆಲ್ಲರೂ ಕೊಟ್ಟದ್ದು ಒಂದೇ, ಭಗವತ್ ಪ್ರಾಪ್ತಿಗಾಗಿ ಈ ಮಾನವನ ಜನ್ಮ ಇದೆ, ಅದನ್ನು ಸಾರ್ಥಕಪಡಿಸುವಂತೆ. ಅದರಲ್ಲಿ ಕೂಡ ಸ್ಪೆಷಲಿಯಾಗಿ ಬ್ರಹ್ಮಶ್ರೀ ನಾರಾಯಣ ಗುರುವರು ಒಂದು ಮತವನ್ನು, ಒಂದು ಪಂಥವನ್ನು ಸ್ಥಾಪನೆ ಮಾಡಲಿಲ್ಲ. ಬುದ್ಧ ಬಂದ, ಬೌದ್ಧ ಧರ್ಮವನ್ನು ಮಾಡಿದ, ತೀರ್ಥಂಕರರು ಬಂದರು, ಜೈನ ಧರ್ಮವನ್ನು ಮಾಡಿದರು, ಬಸವಣ್ಣ ಬಂದ, ಲಿಂಗಾಯತ ಧರ್ಮವನ್ನು ಮಾಡಿದರು, ಬೇರೆ ಬೇರೆ ಒಂದು ಧರ್ಮವನ್ನು ಮಾಡಿದರು. ಆದರೆ ನಾರಾಯಣ ಗುರುಗಳು ಮಾಡಲಿಲ್ಲ. ಏನು ಶಂಕರಾಚಾರ್ಯ ಹೇಳಿದಂಥ ಅದ್ವೈತ ಇದೆಯಲ್ಲ, ಅದನ್ನೇ ಮತ್ತೆ ಸ್ವಲ್ಪ ಕಂಟಿನ್ಯೂ ಮಾಡಿದರು. ಅಲ್ಲಿ ಅದ್ವೈತ ವೇದ ಪಾಠಶಾಲೆಗಳನ್ನು ಮಾಡಿದರು. ಎಲ್ಲಿ? ಶಿವಗಿರಿಯಲ್ಲಿ. ಅದ್ವೈತ ವೇದ ಪಾಠಶಾಲೆ ಅಂದರೆ ಭಗವಂತನಿಗೆ ಹತ್ತಿರವಾದಂಥ ಸಬ್ಜೆಕ್ಟ್ ಅಂದರೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಅಂತ ಆ ಒಂದು ಸಂಬಂಧಪಟ್ಟಂಥ ಶಾಲೆಗಳನ್ನು ಅಲ್ಲಿ ಮಾಡಿದರು. ಇಲ್ಲಿ ಶಿವಗಿರಿಯಲ್ಲಿ ಸುಮಾರು ಒಂದು 79-80 ದೇವಸ್ಥಾನಗಳು ಕಟ್ಟಿದರು. ನಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಬರ್ತದೆ, ಗುರುಗಳಿಗೆ ಈ ಆಶ್ರಮ ಮಾಡುವಂಥ ಅಭ್ಯಾಸ ಯಾಕೆ, ಆಶ್ರಮ ಯಾಕೆ ಮಾಡಬೇಕು ಅಂತೆ. ಆಶ್ರಮ ಬೇಕು, ಅಲ್ಲಲ್ಲಿ ಧರ್ಮ ಪ್ರಚಾರ ಮಾಡಲಿಕ್ಕೆ ಆಶ್ರಮವೂ ಬೇಕು. ನಾವು ಈ ಲೋಕದಲ್ಲಿ ನಮಗೆ 2 ಕಣ್ಣುಗಳಿರಬೇಕು, ಅದು ವಿದ್ಯಾ ಕೇಂದ್ರ ಮತ್ತು ಶ್ರದ್ಧಾ ಕೇಂದ್ರ. ಒಂದು ಕಡೆಯಲ್ಲಿ ಈಗ ನಮ್ಮ ವಿದ್ಯೆ ಏನಂದರೆ, ನಮ್ಮ ಮಗ IAS ಮಾಡಬೇಕು, IPS ಮಾಡಬೇಕು, ಒಂದು 10 ಭಾಷೆ ಮಾತಾಡಬೇಕು, ಒಂದು 4 ಸಬ್ಜೆಕ್ಟ್ನಲ್ಲಿ PhD ಮಾಡಬೇಕು, ಅಮೇರಿಕಾ ಇಂಗ್ಲೆಂಡ್ನಲ್ಲಿ ಇರಬೇಕು, ಕೈ ತುಂಬ ಸಂಬಳ ಮಾಡಿ ಫ್ಲೈಟ್ನಲ್ಲಿ ತಿರಬೇಕು, ಕೋಟ್ಯಾಧೀಶ ಆಗಬೇಕು ಅಂತ. ಆ ಹುಡುಗ ಕೋಟ್ಯಾಧೀಶ ಆಗಿ ಏನು ಮಾಡ್ತಾನೆ, ಅಮೇರಿಕಾ ಇಂಗ್ಲೆಂಡ್ನಲ್ಲಿ ಇರ್ತಾನೆ, ಅಲ್ಲಿ ಒಂದು ಕ್ರಿಶ್ಚಿಯನ್ ಹುಡುಗನ ಮದುವೆ ಆಗ್ತಾನೆ, ಅಲ್ಲೇ ಸೆಟ್ಲ್ ಆಗ್ತಾನೆ. ಅಮ್ಮ ನೀನು ಆಶ್ರಮ ಸೇರ್ಕೋ, ಅಪ್ಪ ನೀನು ಆಶ್ರಮ ಸೇರ್ಕೋ. ಇದು ನಮ್ಮ ಎಜುಕೇಷನ್ ಅಲ್ಲ. ಈಗ ನಮ್ಮ ಎಜುಕೇಷನ್ನ ಪ್ರತಿಪಾದನೆ ಏನೆಂದರೆ, ಆ ಮಗುವಿಗೆ ಮಾತಾಡುವ ಅಭ್ಯಾಸ ಆಗುವಾಗಲೇ ನೀವು ದೇವರ ನಾಮಜಪ ಕಲಿಸ್ಕೊಡಬೇಕು. ಆ ಮಗುವಿಗೆ, ಅಪ್ಪನಿಗೆ, ಅಮ್ಮನಿಗೆ, ಹಿರಿಯರಿಗೆ, ಮಾವನಿಗೆ ಅಥವಾ ಯಾರು ಹಿರಿಯರಿದ್ದಾರೆ ಅವರಿಗೆ ಅಡ್ಡ ಬೀಳುವ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಬೇಕು. ಒಂದೊಮ್ಮೆಗೆ ಒಂದು ಸಲ ವಿಶ್ವನಾಥ ಗುಪ್ತ ವಕೀಲರು ಮತ್ತು ನಮ್ಮ ವಿವೇಕಾನಂದರು ಕಲ್ಕತ್ತಲ್ಲಿ ಸಾರೋಟ್ ಗಾಡಿಯಲ್ಲಿ ಹೋಗುವಾಗ, ನೀನು ಮುಂದೆ ಏನಾಗ್ತಿ ಮಗ ಅಂತ ಹೇಳ್ತೇನೆ. ನಾನು ಕುದುರೆ ಓಡಿಸ್ತೇನೆ ಅಂತೆ. ಆ ಕುದುರೆ ಪಟ್ 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 ಅಂತ ಹೋಗುವಾಗ ಹುಡುಗನ ಅಟ್ರಾಕ್ಷನ್ ಆಯಿತು, ನಾನು ಕುದುರೆ ಓಡಿಸ್ತೇನೆ ಅಂತೆ. ಹೆಂಡತಿ ಹತ್ರ ಹೇಳ್ತಾರೆ, ಏನ್ರಿ ನಾನು ಎಷ್ಟು ದೊಡ್ಡ ವಕೀಲ ಇದ್ದಾನೆ, ಇವಾಗ ಕುದುರೆ ಓಡಿಸ್ತಾನಂತೆ, ಸಂಸ್ಕಾರ ನೋಡುವಂತೆ. ಮನೆಯಲ್ಲಿ ಅಮ್ಮ ಮನೆಗೆ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ದೇವರ ಎದುರು ಕರ್ಕೊಂಡು ಬರ್ತಾಳೆ. ಮಗ, ಅಪ್ಪನ ಮುಂದೆ ನೀನು ಕುದುರೆ ಓಡಿಸಿ ಅಂತ ಹೇಳಿದ್ಯಲ್ವಾ, ನೋಡು ಈ ಭಗವಂತ ಕೃಷ್ಣ ಕುದುರೆ ಸವಾರನಾಗಿ ಭಗವದ್ಗೀತೆಯನ್ನು ಬೋಧಿಸಿ ಇಡೀ ನಮ್ಮ ಜನತೆಯನ್ನು ಮೋಕ್ಷಕ್ಕೆ ಪಾತ್ರರನ್ನಾಗಿ ಮಾಡಿದ ಅಂಥ ಕುದುರೆ ಸವಾರ ನೀನಾಗಬೇಕು ಅಂತ ಹೇಳ್ತಾರೆ ಅವರೇ ವಿವೇಕಾನಂದರು. ಅಂಥ ಪ್ರೇರಣೆಯನ್ನು ನೀವು ಕೊಡಬೇಕು ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಅಂತ ಒಳ್ಳೆಯ ಪ್ರೇರಣೆ ಕೊಟ್ಟಾಗ ಒಂದು ಒಳ್ಳೆಯ ಸಾಮ್ರಾಜ್ಯ ಮಾಡಲಿಕ್ಕೆ ಆಗ್ತದೆ. ತೇನ್ ಸಿಂಗ್ ಇಲೇರಿ ಅವರು ನೇಪಾಳದ ಪಕ್ಕದಲ್ಲಿರುವುದು ನಮ್ಮ ದೊಡ್ಡ ಪರ್ವತ ಉಂಟಲ್ವಾ, ಹಿಮಾಲಯ. ಅವರು ದಿನ ಹೇಳೋದು, ತಾಯಿ ನೋಡು ಮಗ ಈ ಪರ್ವತಕ್ಕೆ ಹತ್ತಬೇಕು, ಅನೇಕ ಜನ ಇದಕ್ಕೆ ಪ್ರಯತ್ನಿಸ್ತಾರೆ ಅಂತೆ. ಒಂದು ಸಲ ತೇನ್ ಸಿಂಗ್ ಇಲೇರಿ ಕೂಡ ಅದನ್ನು ಸಾಧಿಸಿಯೇ ಬಿಟ್ಟರು. ನಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡಬೇಕು. ಆ ಪ್ರೇರಣೆ ಕೊಡತಕ್ಕಂಥ ಕೈಂಕರ್ಯವೇ ನಮ್ಮ ಚಾತುರ್ಮಾಸ. ನಿಮ್ಮ ಒಳಗಿರ್ತಕ್ಕಂಥ ಮನಸ್ಸಿನ ಒಳಗಿರುವಂಥ ಕಲ್ಮಶ ಉಂಟಲ್ಲ, ಅದನ್ನು ಹೊಡೆದೋರಿಸೋದು. ಭಗವದ್ಭಕ್ತಿಯ ಮುಖಾಂತರ ಯಜ್ಞ ಇರ್ಬೋದು, ಸತ್ಸಂಗ ಇರ್ಬೋದು, ದಿನ ನಮ್ಮ ಪ್ರವಚನ ಇರ್ಬೋದು, ನಮ್ಮ ಪ್ರವಚನಗಳು ಉಪನಿಷತ್ತು ಇರ್ಬೋದು, ಭಕ್ತಿ ಸ್ತೋತ್ರ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಇದರ ಹಿಂದೆ ಹೋಗ್ತಾ ಇರ್ತದೆ. ಮತ್ತು ಸಾಯಂಕಾಲ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದು. ಇದರ ಮುಖಾಂತರ ನಮ್ಮಲ್ಲಿ ಒಂದಷ್ಟು ಪರಿವರ್ತನೆಗಾಗುತ್ತದೆ. ಆದರೆ ಇವತ್ತು ಏನೆಂದರೆ, ನಮ್ಮ ಈ ಮೊಬೈಲ್ ಡಿಸ್ಚಾರ್ಜ್ ಆದಾಗೆ ಚಾರ್ಜಿಂಗ್ ಆಗೋದು ಕಡಿಮೆ, ಡಿಸ್ಚಾರ್ಜಿ ಜಾಸ್ತಿ ಆಗ್ತದೆ. ಏನೋ ಒಂದು ನೀವು ಪೂಜೆ ಮಾಡ್ತೀರಿ, ನಮಗ ಸ್ವಾಮಿ ನಾವು ಯೋಗ ಮಾಡ್ತೀವಿ, ಪೂಜೆ ಮಾಡ್ತದೆ. ಆಫೀಸ್ಗೆ ಹೋಗ್ಲಿಕ್ಕೆ ಟೈಮ್ ಆಯಿತು ಅಂತ ಹೇಳಿದ್ರೆ ಗಂಟೆ ಅಲ್ಲಾಡಿಸಿದೆ, ಒಂದು ಮಾಳೆ ಕೂಡ 108 ಗಾಯತ್ರಿ ಮಾಡೋಷ್ಟು ನಮಗೆ ಪುರುಸೋತಿಲ್ಲ. ಆಗೋದಿಲ್ಲ. ನೀವು ಪರ್ಫೆಕ್ಟಾಗಿ ಧ್ಯಾನ ಮಾಡೋದಿದ್ದರೆ, ಈ ದೇಶದಲ್ಲಿ ಒಂದು ಅನೇಕ ನಾಯಕರು ಮಾಡಿದ್ದಾರೆ,
ಪ್ರಾಯಶಃ ಸಂತೋಷಿಯವರಾದಿ ದಾರಿಯಲ್ಲಿ ಇದ್ದಾರೆ ಅಂತ ನಾನು ತಿಳ್ಕೊಡ್ತೇನೆ. ನೀವು 1 ಗಂಟೆ ಧ್ಯಾನ ಮಾಡಬೇಕು. 1 ಗಂಟೆ ಧ್ಯಾನ ಮಾಡಿದಾಗ ನಿಮ್ಮ ಇಲ್ಲಿರುವಂಥ ಒದಗಿದ ಕರೆಂಟ್ ಇದೆ ಅಲ್ಲ, ಅದು ಥರ್ಮೋಮೀಟರ್ನಲ್ಲಿ ಪಾದರಸ ಮೇಲೆ ಬಂದಾಗೆ ಬರ್ತದೆ. ಅದು 12 ನಿಮಿಷಕ್ಕೆ ಒಂದು ಸಲ ತನ್ನ ಫ್ರೀಕ್ವೆನ್ಸಿಯನ್ನು ಬದಲಿ ಮಾಡ್ತದೆ. ಆಲ್ಫಾ, ಬೀಟಾ, ತೀಟಾ, ಡೆಲ್ಟಾ, ಗಾಮಾ ಸ್ಟೇಜ್ ಅಂತ ಇರ್ತೇವೆ. ಅಂದರೆ ನಮ್ಮ ಬ್ರೈನ್ನ ಫ್ರೀಕ್ವೆನ್ಸೀಸ್ ಸಿಟ್ಟು ಬಂದಾಗ, ಕೋಪ ಬಂದಾಗ, ಗಡಿಬಿಡಿದಾಗ ಅಬ್ಬರದ ಅಲೆಗಳು, ಐಟೈಡ್ ಸಮುದ್ರ ಇದೆಯಲ್ಲ, ಅದೇ ಥರ ಬ್ರೈನ್ನ ಫ್ರೀಕ್ವೆನ್ಸೀಸ್ ಇರ್ತದೆ. ಅದು ಧ್ಯಾನ ಮಾಡುತ್ತಾ ಹೋದಾಗ ಆಲ್ಫಾದಿಂದ ಬೀಟಕ್ಕೆ ಬಂತು, ಇನ್ನು ಹೆಚ್ಚುವರಿ ಧ್ಯಾನಾಗ ಬೀಟಾದಿಂದ ತೀಟಕ್ಕೆ ಹೋಯ್ತು, ಆಮೇಲೆ ಹೆಚ್ಚುವರಿ ಧ್ಯಾನಾಗ ತೀಟಾದಿಂದ ಡೆಲ್ಟಕ್ಕೆ ಹೋಯ್ತು, ಇನ್ನು ಹೆಚ್ಚುವರಿ ಧ್ಯಾನಾಗ ಗಾಮಾ ಸ್ಟೇಜಿಗೆ ಹೋಯ್ತು. ಗಾಮಾ ಸ್ಟೇಜಿಗೆ ಹೋದೆ ಗೊತ್ತಿಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ ಇದ್ದಾಗ ನಮಗೆ ಯಾವುದೂ ಗೊತ್ತಿಲ್ಲ, ಬರೀ ಬೆಳಕು ಬೆಳಕು ಬೆಳಕು, ಎಲ್ಲಿದ್ದೆ ಅಂತ ಗೊತ್ತಿಲ್ಲ, ಮಾತಾಡೋದು ಕೇಳೋದಿಲ್ಲ. ಆಗ ನಿಮ್ಮ ಪಿನಿಯಲ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಸೆರೋಟೋನ್, ಮೆಲಟೋನ್, ಡೊಪಮಿನ್ ಅಂತ ಅದ್ಭುತವಾದಂಥ ನ್ಯೂರೋಟಾನಿಕ್ಸ್ ಕೊಡ್ತದೆ. ಅಂತ ನಿಮ್ಮ ಶರೀರನೇ ಒಂದು ದೊಡ್ಡ ಲೆಬೋರೇಟರಿ. ಅಂಥ ದೊಡ್ಡ ಶರೀರವನ್ನು ಪಡ್ಕೊಂಡು ಬಂದಂಥ ನೀವೇ ಪುಣ್ಯಾತ್ಮರು. ಆದರೆ ಇಷ್ಟೆಲ್ಲ ಇದ್ದೂ ಕೂಡ ನಾವು ಒಂದೊಂದು ಸಲ ನಮಗೆ ಏನಿಲ್ಲ ಸ್ವಾಮಿ, ನಮ್ಮಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತೇನೆ. ಒಂದು ಜಡ್ಜನ ಹತ್ರ ಕಂಸನ್ಸೇಷನ್ ಕೇಸಿಗೆ ಬಂದಾಗ ಹೆಂಡತಿ ಕೇಳ್ತಾಳೆ, ಕೇಸ್ ಹಾಕಿದ್ದಲ್ಲ, ನನ್ನ ಗಂಡ ಸರಿ ಇಲ್ಲ, ನನಗೆ ಪರಿಹಾರ ತೆಗೆಸ್ಕೊಡಿ. ನನ್ನ ಹತ್ರ ಏನಿಲ್ಲ ಸ್ವಾಮಿ ಅಂತ. ಎಷ್ಟಿದೆ ಅಲ್ವಾ, ಇದೇ ನಿನ್ನ ಸಂಪತ್ತು ಅಂತ ಜಡ್ಜ್ ಹೇಳ್ತಾನೆ. ನಿನ್ನ ಶರೀರ ಕೈಕಾಲು ಸರಿ ಇದ್ದು ನೀನು ದುಡ್ದು ಕೊಡಬೇಕು ಅಂತ ಹೇಳ್ತೇನೆ. ಹಾಗೆ ಭಗವಂತ ನಮಗೆ ಕೊಟ್ಟಂಥ ಈ ಶರೀರ ಸಂಪತ್ತು ಇದೆಯಲ್ಲ, ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕೆಂಬ ಒಂದು ನಮ್ಮ ಫಾರ್ಮುಲಾಸನ್ನು ನಾವು ಕೊಡುವುದೇ ಈ ಚಾತುರ್ಮಾಸಗಳಲ್ಲಿ. ನಿತ್ಯ ನಿರಂತರ ದಿನ ಸತ್ಸಂಗ ಆಗ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಬದುಕು ಹೇಗಿರಬೇಕೆಂಬ ಒಂದು ಸಂದೇಶವನ್ನು ನಾವು ಕೊಡ್ತಾ ಇರ್ತೇವೆ. ಇವತ್ತು ನಮಗೆ ದೇಶದಲ್ಲಿ ಕಾಣುವಂಥ, ನಾವು ಎಲ್ಲ ಕಡೆಯಲ್ಲಿ ರಾಜಸ್ಥಾನ, ಗುಜರಾತ್, ಟಾಟಾ ನಗರ ಇರ್ಬೋದು, ಶಿಮ್ಲಾ ಅಥವಾ ಚಂಡೀಗಢ ಇರ್ಬೋದು, ಅಲ್ಲಿ ಹೋದಾಗ ನಾವು ಒಂದು ನಮ್ಮ ಜಾತಿಯ ವೈಷಮ್ಯಗಳು, ಇನ್ನು ರಾಜಕೀಯ ದ್ವೇಷಗಳು. ಈ ರಾಜಕೀಯ ದ್ವೇಷ, ಜಾತಿಯ ವೈಷಮ್ಯಗಳನ್ನಲ್ಲ, ಎಲ್ಲ ಒಂದು ಅದಕ್ಕೆ ಒಂದು ದಿಕ್ಕು ತೋರಿಸುವಂಥ ಒಂದು ಕಾರ್ಯಕ್ರಮ ಅಂದರೆ ಇದು ಚಾತುರ್ಮಾಸ. ಈಗ ನೋಡಿ, ನಮ್ಮ ರಾಜಕೀಯ ಪಕ್ಷ ಬಂದಾಗ ಗೋಪಾಲ್ ಪೂಜಾರಿ ಕಾಂಗ್ರೆಸ್ನ ನೇತಾರಾಗಿ ಇಲೆಕ್ಷನ್ಗೆ ಹೋಗ್ತಾರೆ. ರಾಜಕೀಯ ಪಕ್ಷ ಬಂದಾಗ ನಮ್ಮ ಗುರುರಾಜ್ ಗಂಟೆಹೊಳೆಯವರು ಈ ಕಡೆಯಿಂದ ಹೋಗ್ತಾರೆ. ಬೇರೆ ಬೇರೆ, ಅದು ಸಹಜ, ತಪ್ಪಲ್ಲ. ನಾವು ಒಂದು ವಾಟ್ ಈಸ್ ದಿ ಪರ್ಪಸ್ ಟು ಕಾನ್ಸ್ಟಿಟ್ಯೂಟ್ ಎ ಪೊಲಿಟಿಕಲ್ ಪಾರ್ಟಿ ಅಂದರೆ ವೆಲ್ಫೇರ್ ಆಫ್ ಸ್ಟೇಟ್. ಒಂದು ಸುಖಿ ಸಮಾಜಕ್ಕಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಆಗ್ತದೆ. ದರ್ ಈಸ್ ನೋ ಟೆಂಟೆಕಲ್ಸ್ ಇಟ್ ಆಲ್. ಅದಕ್ಕೆ ಕೈಕಾಲು ಇಲ್ಲ ಪಾರ್ಟಿಗೆ. ಅದಕ್ಕೆ ಕೈಕಾಲು ಸೃಷ್ಟಿ ಮಾಡೋರು ನಾವು. ಆದ ಕಾರಣ ಪಾರ್ಟಿ ಸರಿ ಇಲ್ಲ ಅಂತ ಎಲ್ಲ ಕಾಲದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆಯಾ ಕಾಲಘಟ್ಟದಲ್ಲಿ ಬಂದಂಥ ನಾಯಕರು ಪಾರ್ಟಿಯನ್ನು ಸ್ವಲ್ಪ ಹದಗೆಡಿಸ್ಬೋದು. ಆದ ಕಾರಣ ನಾನು ಹೇಳಿಕೊಂಡು ನಮಗೆ ಬೇಕಾದ್ದು ಸನಾತನ. ಸನಾತನ ಅಂತ ಹೇಳುವಾಗ ನಿಮಗೆ ಸ್ವಲ್ಪ ಡೌಟ್ ಆಗ್ತದೆ, ಇದೊಂದು ಎಂಥ ಶಬ್ದಪ್ಪ ಇದು ಅಂತ. ಸನಾತನ ಎಂದರೆ ಅಪೌರುಷೇಯ. ಅಂದರೆ ಬ್ರಹ್ಮ ನಮ್ಮಂಥ ಸನ್ಯಾಸಿಗಳಿಗೆ ತಪಸ್ಸು ಮಾಡ್ತಾ ಇರುವಾಗ ನಮ್ಮ ಶಿಸ್ತು ಸೆನ್ಸ್ಗೆ ಬಂದದ್ದು. ಅದನ್ನು ನಮ್ಮ ಶಿಷ್ಯರಿಗೆ ಹೇಳಿದ್ರು, ಅದನ್ನು ಉಪನಿಷತ್ತಾಗಿ ಬರೆದಿಟ್ಕೊಂಡ್ರು. ಅದನ್ನು ನಾವು ಅಪೌರುಷೇಯ ಸನಾತನ ಅಂತ ಹೇಳಿದೆವು. ಬ್ರಹ್ಮ ಅವನ ನಮ್ಮ ಋಷಿಗಳ ಜ್ಞಾನಕ್ಕೆ ಕೊಟ್ಟದ್ದು, ಅದನ್ನು ಸನಾತನ, ಆದಿ ಅಂತ್ಯ ಇಲ್ಲದ್ದೊಂದು. ನಾವು ಎಲ್ಲರೂ ಸನಾತನಗಳಿಗೆ, ನಿಮಗೆ ಮನಸ್ಸಿರಲಿ ಮನಸ್ಸು ಇಲ್ಲದೇ ಇರಲಿ, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಎಲ್ಲರೂ ಸನಾತನಿಗಳೇ. ಆದರೆ ನಮ್ಮ ಜ್ಞಾನ ಏನೆಂದರೆ ಅರ್ಧ ಜ್ಞಾನದಿಂದಾಗ ನಾವು ಹೇಳ್ತೇವೆ, ಸ್ವಾಮಿಗಳು ಸರಿಯಿಲ್ಲ, ಅವರು ಸನಾತನ ಅಂತೇಳಿ ಕೇಸರಿ ಆಗ್ತದೆ, ಯಾವುದೋ ಒಂದು ಪಕ್ಷಕ್ಕೆ ಸ್ವಲ್ಪ ಹತ್ತಿರ ಆಗ್ತದೆ. ನಮಗೆ ಪಕ್ಷ ಇಲ್ಲ, ನಮಗೆ ಪಕ್ಷ ಅಂದರೆ ಸನಾತನ. ಆ ಏನು ಸಂಸ್ಕಾರ ಇದೆ ಅಲ್ಲ, ಮೌಲ್ಯಗಳಿದೆ ಅಲ್ಲ, ಆ ಭಗವಂತ ಕೊಟ್ಟಿದ್ದಾನೆ. 3 ಮೂರ್ತಿಗಳು ಈ ಪ್ರಪಂಚದ ನಿಯಮವನ್ನು, ಫಾರ್ಮುಲಾವನ್ನು ಕೊಟ್ಟಿದ್ದಾರಲ್ಲ. ಕೊಟ್ಟದ್ದು ಯಾಕೆ ನಮ್ಮಾಗಿರುವಂಥ ಸಪ್ತಋಷಿಗಳಿರ್ಬೋದು, ಬ್ರಹ್ಮ ಋಷಿಗಳಿರ್ಬೋದು, ಅಥವಾ ನಮ್ಮ ಅನೇಕ ಜನ ಯಾರು ಗೊತ್ತಂತ ಜ್ಞಾನಿಗಳಿದೆ, ಅವರ ಮುಖಾಂತರ ಈ ಲೋಕ ಉದ್ಧಾರಕ್ಕಾಗಿ ಕೊಟ್ಟರು. ಈಗ ನಮ್ಮ ಕರ್ತವ್ಯ ಏನು? ನಾವೆಲ್ಲ ಎಷ್ಟು ಪರಿಶ್ರಮ ಪಡಬೇಕಾ? ಈಗ ಅಯೋಧ್ಯೆಯಲ್ಲಿ ನೋಡಿ ಮಂದಿರ ಮಾಡ್ತೇವೆ. ಅಯೋಧ್ಯೆಯಲ್ಲಿ ಮಂದಿರ ಮಾಡುವಾಗ ನಾವು ನಮ್ಮ ಸಂತೋಷಿಯವರಿಗೂ ತೊಂದರೆ ಕೊಟ್ಟೇವೆ ಒಂದು ಸಲ. ಅಲ್ಲಿ ನಮಗೆ ಸ್ವಲ್ಪ ಸಹಕಾರ ಬೇಕು, ಸಹಾಯ ಆಗಬೇಕು ಅಂತ ಯಾಕೆ ಮಾಡ್ತೇವೆ? ನಮ್ಮ ಜನಕ್ಕೆ ಅಲ್ಲಿ ಹೋದ್ರಿಗೆ ವಾರಣಾಸಿಗೆ ಹತ್ರ ಆಗ್ತದೆ, ಚಿತ್ರಕೂಟಕ್ಕೆ ಹತ್ರ ಆಗ್ತದೆ, ಇಲಾಹಾಬಾದ್ ಇರ್ಬೋದು, ನೈಮಿಷಾರಣ್ಯ ಇರ್ಬೋದು, ನೇಪಾಳ ಇರ್ಬೋದು, ಇಂಥ ಪುಣ್ಯಕ್ಷೇತ್ರಗಳು ಹೋದಾಗ ಏನೋ ಒಂದು ಖುಷಿ ಆಗ್ತದೆ. ನಾವು ನೋಡ್ತೇವೆ ಎಲ್ಲರೂ, ನೀವು ತಿಂಗಳಿಗೆ ಒಂದು ಸಲ ಶ್ರೀಮಂತರು ಇದ್ದರೂ ಯಾತ್ರೆ ಮಾಡ್ತೀರಿ, ಕೆಲವರು ಫಾರಿನ್ಗೆ ಹೋಗ್ತೀರಿ, ಬಿಡಿ. ಒಟ್ಟಾರೆ ಮೇಲೆ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಬೇಕೆಂಬ ಭಾವ, ಆ ಒಂದು ಪರಮ ಲಕ್ಷ್ಯವನ್ನು ಇಟ್ಕೊಂಡು ನಾವು ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಕೇಂದ್ರವನ್ನು ಮಾಡ್ತಾ ಇದ್ದೇವೆ. ಜನಗಳಿಗೆ ಎಷ್ಟೋ ಸಲ ನಿಮಗೆ ಒಂದು ಪ್ರಶ್ನೆ ಬರಲಿಕ್ಕುಂಟು, ಸ್ವಾಮಿಗಳು ಯಾಕೆ ಮತ್ತೆ ಮತ್ತೆ ಆಶ್ರಮ ಮಾಡ್ತಾ ಇದ್ದಾರೆ ಅಂದೆ. ಒಂದಷ್ಟು ಕಾಲೇಜು ಮಾಡ್ಬೋದಲ್ಲ ಅಂದೆ. ಆ್ಯಕ್ಚುಯಲ್ ಕಾಲೇಜು ಮಾಡೋದು, ಮೆಡಿಕಲ್ ಮಾಡೋದು, ಇಂಜಿನಿಯರ್ ಮಾಡೋದು ನಿಮ್ಮ ಕೆಲಸ, ನಮ್ಮ ಕೆಲಸ ಅಲ್ಲ. ನಾವು ವೇದ ಉಪನಿಷತ್ನ ಓದಿಕೊಂಡು ಬೋಧಿಸುವುದೇ ನಮ್ಮ ಕೆಲಸ. ಇದನ್ನು ಸಮಾಜ ಸರಿಯಾಗಿ ತಿಳ್ಕೋಬೇಕು. ಆದರೆ ಇವತ್ತೇನಾಗಿದೆ, ಒಂದಷ್ಟು ಜನ ಪ್ರಾಯಶಃ ತಪಸ್ಸು ಮಾಡಲಿಕ್ಕೆ ಅವ್ರಿಗೆ ಪುರ್ಸೋತಿಲ್ವಾ, ಉಮದಿ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾಡುವುದೆಂದರೆ ಅವರು ದೊಡ್ಡ ಸ್ವಾಮಿ ಅಂತ ಆಗಿದೆ. ಆದರೆ ನಮ್ಮ ನಿಜವಾದ ಕರ್ತವ್ಯ, ಒಬ್ಬ ಸಂತಂದು ಸನಾತನ ಪರಂಪರೆಯಲ್ಲಿ ಬಂದದ್ದು ವೇದ ಉಪನಿಷತ್ತುಗಳನ್ನು ಭಾಳ ಆಳವಾಗಿ ನಿರರ್ಗಳವಾಗಿ ಅಧ್ಯಯನ ಮಾಡಿ ಮತ್ತೆ ಬೋಧಿಸಿ, ಆ ಬೋಧನೆಯಕರಿಗೆ ಯಾರು ಆಕರ್ಷಿತರಾಗ್ತಾರ, ಅವರು ತಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಕಂಡುಕೊಡ್ತಾರ, ಅಪರಾಧೀಕರಣ ಪ್ರಕ್ರಿಯೆಯಿಂದ ಹೊರಗೆ ಬರ್ತಾರ, ಆಗ ಸುಖಿ ಸಮಾಜದ
ಒಂದು ಏನು ಗೊತ್ತಂತ ಫೌಂಡೇಶನ್ ಪ್ರಾರಂಭ ಆಗ್ತದೆ. ಆ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರವರು ಕೂಡ ಕೇರಳದಲ್ಲಿ ಭಾಳಷ್ಟು ಕ್ರಾಂತಿಯನ್ನೇ ಮಾಡಿದರು. ಒಂದಷ್ಟು ಸುಮಾರು ಒಂದು 79 ದೇವಾಲಯವನ್ನು ಮಾಡಿದ್ರು ಅನೇಕ. ಆದರೆ ಸನಾತನ ಧರ್ಮಕ್ಕೆ ಉಲ್ಟಾ ಮಾಡಿದ್ರೆ ಪೊಲೀಸ್ ಕಾನೂನಿನಲ್ಲಿ ಶಿಕ್ಷೆ ಕೊಟ್ಟರೆ ಒಂದೇ ಸಲ, ಇದು ಜನ್ಮ ಜನ್ಮಾಂತರಕ್ಕೆ ಹೋಗ್ತದೆ. ಸನಾತನ ಧರ್ಮಕ್ಕೆ ನೀನೇನಾದರೂ ತೊಂದರೆ ಕೊಟ್ಟರೆ ಅಥವಾ ನೀನು ಧಾರ್ಮಿಕನ ಆಗದಿದ್ದರೆ, ಧರ್ಮವನ್ನು ಕೈಬಿಟ್ಟು ನಡೆದಾಗ, ಚಾರ್ವಕನಾದಾಗ ಅದು ಜನ್ಮ ಜನ್ಮಾಂತರಕ್ಕೆ ಏಳೇಳು ಜನ್ಮಕ್ಕೆ ಪಾಪ ಬರ್ತದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲವೂ ಒಂದೇ ಅಂತ ಹೇಳ್ತೇವೆ. ಕಸ್ಟಮ್ ಆ್ಯಂಡ್ ಯೂಸೇಜ್ ಕನ್ವರ್ಟೆಡ್ ಆಸ್ ಲಾ. ಒನ್ಸ್ ಇಟ್ ಈಸ್ ಕಸ್ಟಮ್ ದೆನ್ ಇಸ್ ಯೂಸೇಜ್ ದೆನ್ ಇಟ್ ಈಸ್ ಲಾ ಅಂತ ಹೇಳ್ತೇವೆ ಯಾರು ನಮ್ಮ ಕ್ರಿಮಿನಾಲಜಿಯಲ್ಲಿ. ಅದು ಒಂದು ಕಾಲದಲ್ಲಿ ಸಂಪ್ರದಾಯ ಆಗಿತ್ತು, ಒಂದು ಕಾಲದಲ್ಲಿ ರೂಢಿ ಆಯಿತು, ಇನ್ನೊಂದು ಕಾಲದಲ್ಲಿ ಅದೇ ಕಾನೂನು ಆಯಿತು ಅಂತೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಕಾನೂನು ಬೇಕು, ಒಂದು ಕಡೆ ಧರ್ಮ ಬೇಕು. ಇದು ನಮ್ಮ ಏನು ಗೊತ್ತಂದ್ರೆ ಟ್ರೈನ್ನಲ್ಲಿ ಒಂದು ಹೋಗತಕ್ಕಂಥ ಹಳಿ ಇದ್ದಾಗೆ. ಆ ನಿಟ್ಟಿನಲ್ಲಿ ನಾವು ಧರ್ಮವನ್ನು ಹೆಚ್ಚು ಅವಲಂಬಿಸಿದಾಗ ನಿಮಗೆ ಹೆಚ್ಚು ನೆಮ್ಮದಿ ಸಿಗ್ತದೆ. ನಿಮ್ಮ ಮುಂದಿನ ಜನ್ರೇಷನ್ ಉಂಟಲ್ಲ ಸಂಸ್ಕಾರವಂತರಾಗ್ತಾರೆ. ಆ ಮಗು ಅಪ್ಪ ಅಮ್ಮನನ್ನು ಕಡೆಯ ಕಾಲಗಳಿಗೆ ನೋಡ್ತದೆ. ಇಲ್ಲದಿದ್ರೆ ನಾನು ಹೇಳಿದೆಲ್ಲ ನಿಮ್ಮ ಈಗಿನ ಚಿಂತನೆ ಏನಿದೆ, ನನ್ನ ಮಗು ಇಂಜಿನಿಯರ್, ಡಾಕ್ಟರ್, IAS, SPS, ಮಂತ್ರಿ, MLA ಅಂತ ನಿಮ್ಮ ಆಲೋಚನೆ ಇದೆ ಅಲ್ವಾ, ಅದು ತಪ್ಪಲ್ಲ. ಇಟ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್. ಅದರ ಆಚೆ ಇದೆ ಅಲ್ವಾ. ಈ ಜಗತ್ತಿನ ನಿಯಮ ಏನಿದೆ ಆ ನಿಯಮಕ್ಕೆ ಅನುಸಾರವಾಗಿ ನಾಗಿರಬೇಕು. ಜಗತ್ತಿನ ನಿಯಮಕ್ಕೆ ಅನುಸಾರವಾಗಿ ಇಲ್ಲದಾಗ ಅದೇ ನಮಗೆ ಶಿಕ್ಷೆ ಕೊಡ್ತದೆ. ನಾವು ಹೇಳ್ತೇವೆ ವಿ ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್, ಕೆನಾಟ್ ಫೂಲ್ ಆಲ್ ದಿ ಪೀಪಲ್ ಆಲ್ ಟೈಮ್. ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜನಕ್ಕೆ ಮೋಸ ಮಾಡ್ಬೋದು, ತುಂಬ ಸಮಯದಲ್ಲಿ ತುಂಬ ಜನಕ್ಕೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಹಾಗೆ ಭಗವಂತ ಎಂಬ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಎದುರು ನಾವು ಶರಣಾಗತರಾಗಬೇಕು. ಆ ವಿಘ್ನೇಶ್ವರನ ಎದುರು ನಾವು ಕಣ್ಣು ಮುಚ್ಚಿ ನಿಂತಾಗ ನಮಗೆ ರೋಮಾಂಚನ ಆಗಿ ಕಾಸ್ಮಿಕ್ ಎನರ್ಜಿ ನಮ್ಮ ರೋಮಕೂಪದಲ್ಲೇ ಹೊಳಗೆ ಬರಲಿಕ್ಕೆ ಶುರು ಮಾಡ್ತದೆ. ಅಂಥ ಒಂದು ದೊಡ್ಡ ಶಕ್ತಿ ನಮ್ಮ ಭಾರತೀಯ ಪರಂಪರೆಯ ಯೋಗದಲ್ಲಿದೆ. ಅದನ್ನು ಮತ್ತೆ ಮತ್ತೆ ನಮ್ಮ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಕರ್ತವ್ಯದಿಂದ ಈ ಚಾತುರ್ಮಾಸವನ್ನು ನಾವು ಬಹಿರ್ಮುಖವಾಗಿ ಮಾಡ್ತಾ ಇದ್ದೇವೆ. ಓದಲ್ಲಿ ಎಲ್ಲ ನಮಗೆ ಅದು ಭಟ್ಕಳ ಇರ್ಬೋದು, ಕುಮಟಾ ಇರ್ಬೋದು. ಆದರೆ ಮುಂದಿನ ಚಾತುರ್ಮಾಸ ಇಲ್ಲೇ ನಿಮಗೆ ಒಂದು ಸಂದೇಶ, ಅದು ನಾಸಿಕ್ನಲ್ಲಿ. ಈಗಾಗಲೇ ನಮ್ಮ ಸಂತೋಷ್ ಅವರ ಹತ್ರ ಕಡೆ ಹೇಳಿದ್ದೇನೆ, ನಿಮ್ಮೆಲ್ಲ ಸಹಕಾರ ಬೇಕು. ದೊಡ್ಡ ಕಾರ್ಯಕ್ರಮ 2027 ಜುಲೈ ಆಗಸ್ಟ್ನಲ್ಲಿ ನಮ್ಮ ಚಾತುರ್ಮಾಸವು ಬರ್ತದೆ, ಕುಂಭಮೇಳವು ಬರ್ತದೆ. ಆದ ಕಾರಣ ಎಲ್ಲ ಭಕ್ತರು ಈಗಾಗಲೇ ಬರಲಿಕ್ಕೆ ತಯಾರಾಗಿದ್ದೀರಿ. ಅಲ್ಲೆಲ್ಲ ಬಂದು ಒಂದೊಂದು ವಾರ ಇದ್ದು ದಿನಕ್ಕೆ 1,000 ಜನ ಬಂದರು. ಈಗಾಗಲೇ ನಾವು ಎಲ್ಲ ನಮ್ಮ ಪೂಂಜಾ ಇರ್ಬೋದು, ಹರೀಶ್ ಪೂಂಜಾ ಇರ್ಬೋದು, ಅನೇಕ ಲೀಡರ್ಸ್ ಡಿಸ್ಕಸ್ ಆಗಿದೆ. ಕರ್ನಾಟಕದಿಂದ ಬರ್ತಕ್ಕಂಥ ಎಲ್ಲ ಶಾಸಕರೇ ಇರ್ಬೋದು, MP ಗಳಿರ್ಬೋದು, ಎಲ್ಲ ನಾಯಕರನ್ನು ಒಟ್ಟು ಸೇರಿಸ್ಕೊಂಡು ಅವರು ಕೂಡ ಒಂದು ಕುಂಭಮೇಳದ ಒಳ್ಳೆಯ ಒಂದು ಅನುಭವ ಆಗಬೇಕು. ಆ ಭಗವದ್ ಪ್ರಾಪ್ತಿಯ ಅನುಭವ. ನಾನು ಗಂಗಾ ಸ್ನಾನ ಮಾಡಿದೆ, ಗೋದಾವರಿ ಸ್ನಾನ ಮಾಡಿದೆ, ನಾನು ಪುಣ್ಯಾತ್ಮ ಅಂತ ಒಂದು ಆ ಭಾವನೆ ಬರಬೇಕು. ನಿನ್ನ ಮನವನ್ನು ನೀನು ಅರಿತರೆ ನೀನೇ ಮುಕ್ಕಣ್ಣ. ಮನಸ್ಸೇ ಅಲ್ವ ಎಲ್ಲಕ್ಕೂ ಕಾರಣ. ನಿಮಗೆ ಪುಣ್ಯ ಮತ್ತು ಪಾಪಕ್ಕೆ ಎಲ್ಲಕ್ಕೂ ಕಾರಣ ಮನಸ್ಸೇ ಅಂತೆ. ನಾ ಪಾಪಂ ನಾ ಪುಣ್ಯ ಅಂತ ಹೇಳಿದ್ರು ಒಂದು ಕಡೆಯಲ್ಲಿ ಶಾಸ್ತ್ರ. ನೀವು ತಪಸ್ಸು ಮಾಡುತ್ತಾ ಹೋದಾಗ ನಿಮ್ಮ ಪ್ರಾಣಗಳು ಎಲ್ಲ ಒಟ್ಟಾದಾಗ, ಪಂಚಪ್ರಾಣಗಳು ಒಟ್ಟಾದಾಗ, ಮುಖ್ಯ ಪ್ರಾಣ ಆದಾಗ, ಅದು ನಿಮ್ಮ ಆಜ್ಞಾವನ್ನು ಸೇರಿದಾಗ, ಸಪ್ತ ಪ್ರಕಾಶಗಳು ನಿಮ್ಮನ್ನು ಸೇರಿದಾಗ, ಇದೆಲ್ಲ ಧ್ಯಾನದ ಅಲ್ಟಿಮೇಟ್. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಆ ಸ್ಥಿತಿಯಲ್ಲಿ ನೀವೇ ಭಗವಂತ ಆಗೋದು. ನಿಮ್ಮನ್ನು ಭಗವಂತ ಮಾಡತಕ್ಕ ಒಂದು ದೊಡ್ಡ ವ್ಯವಸ್ಥೆ ಇದ್ದರೆ ಅದು ಸನಾತನ ಹಿಂದೂ ಧರ್ಮ. ಬಾಕಿಯಲ್ಲಿ ನಿಮ್ಮನ್ನು ಭಗವಂತ ಮಾಡಲಿಕ್ಕೆ ಆಗುವುದಿಲ್ಲ. ಭಗವಂತನಿಗೆ ಒಂದು ಸೃಷ್ಟಿಯನ್ನು ಮಾಡತಕ್ಕಂಥ ಶಕ್ತಿ ಅದು ವಿಶ್ವಾಮಿತ್ರನಿಗೆ ಬಂತು. ತ್ರಿಶಂಕು ಸ್ವರ್ಗವನ್ನೇ ನಿರ್ಮಿಸಿಬಿಡಿ. ಹೇಗೆ? ತಪಸ್ಸಿನಿಂದ. ತಪಸ್ಸು ಅಂದರೆ ಅದಕ್ಕೇನು ಮಂತ್ರಗುರುಗಳಂತ ಇಲ್ಲ. ನೀವು ಮೌನತೆ ಕೊಡೋದು, ನಿಮ್ಮ ಆಹಾರ ಹಿತಮಿತ. ಚಾತುರ್ಮಾಸ ಏನು ಮಾಡ್ತಾ ಇದ್ದೇವಲ್ಲ, ನಮ್ಮ ಗಂಟೆ ಒಳೆಯವರು ಹೇಳಿದರು, ಗುರುಗಳೇ ನಾವು ಕೂಡ 48 ದಿವಸ ಚಾತುರ್ಮಾಸ ಮಾಡ್ತೇವೆ, ಎಲ್ಲೇ ಮಲಗೋದು, ಊಟದಲ್ಲಿ ನಿಯಂತ್ರಣ ಅಂತೆ. ಆದ ಕಾರಣ 48 ದಿವಸ ನೀವು ಆದಷ್ಟು ಸಸ್ಯಾಹಾರ. ನಮಗೆ ಸಸ್ಯಾಹಾರಗೂ ತರಕಾರಿ ಇಲ್ಲ, ನಮಗೆ ಪೂರಾ ಅದಕ್ಕೆ ತುಳಿನಲ್ಲಿ ಬಾಯಿ ಕಟ್ಟಬೇಕು ಅಂತೆ. ಅಂದರೆ ಶರೀರವನ್ನು ಶುದ್ಧ ಇಟ್ಕೋಬೇಕಾದ್ರೆ ನಮ್ಮ ಎಲ್ಲ ಮನಸ್ಸುಗಳು, ನಮ್ಮ ಎಲ್ಲ ಇದನ್ನು ಅಂಗಾಂಗಗಳನ್ನು ನಾವು ಆದಷ್ಟು ನಿಯಂತ್ರಿಸಬೇಕು ಅಂತೆ. ಆಹಾರ ವಸ್ತುಗಳನ್ನು ಪೂರ್ತಿ ನಿಯಂತ್ರಿಸಿ ಶರೀರವನ್ನು ಶುದ್ಧ ಇಟ್ಕೊಳ್ದು. ಆಮೇಲೆ ಭಜನೆ ಇರ್ಬೋದು, ಪಾರಾಯಣ ಇರ್ಬೋದು, ಧ್ಯಾನದ ಮುಖಾಂತರ ನಮ್ಮ ಬ್ರೈನ್ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ದು. ಇಂಥ ಕ್ರಿಯೆಯಿಂದ ನಿಮ್ಮೊಬ್ಬ ಪರ್ಫೆಕ್ಟ್ ಪರ್ಸನಾಲಿಟಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ನಿಮಗೆ ಭಗವದ್ಭಕ್ತಿ ಬೇಕು. ಭಗವದ್ಭಕ್ತಿ ಅಂದರೆ ಅಲ್ಲಿ ಪೂಜೆ ಆಗ್ತದೆ, ಗಂಟೆ ಎಷ್ಟಾಯಿತು, ಊಟ ಸೋಗಿದು ಎಲ್ಲ ಲೇಟ್ ಆಗ್ತದೆ, ಊಟ ತಣ್ಣಗಾಗ್ತದೆ, ಅದು ಬೇಡ. ಅನನ್ಯ ಚಿಂತಾಯಂತು ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಾಭಾಮ್ಯಾಂ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡ್ತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತಂತೆ ಭಗವಂತ ಹೇಳ್ತಾನೆ. ನಮಗೆ ಅಷ್ಟು ಪೂರ್ಣ ಶ್ರದ್ಧೆ ಬರಬೇಕು, ನಂಬಿಕೆ ಬರಬೇಕು. ನಿನಗೆ ಯಾರ ಮೇಲೆ ನಂಬಿಕೆ? ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಸ್ವಾಮಿ. ನಿನಗೆ ಯಾರ ಮೇಲೆ ನಂಬಿಕೆ? ನನ್ನ ಮಗನ ಮೇಲೆ ನಂಬಿಕೆ ಸ್ವಾಮಿ. ನಿನಗೆ ಯಾರ ಮೇಲೆ ನಂಬಿಕೆ? ನನಗೆ ಅತ್ತೆ ಮಾವರ ಮೇಲೆ ನಂಬಿಕೆ. ಇವರೆಲ್ಲ ಕೈ ಬಿಟ್ಟು ಹೋಗ್ತಾರೆ. ಅಂದರೆ ಸ್ವಾಮಿಯವರು ಹೇಳ್ತಾರೆ ಅವ್ರ ಸಂಬಂಧ ಸರಿ ಇಲ್ವಾ? ಸಂಬಂಧ ಬೇಕು. ಅದೆಲ್ಲ ಬಹಿರ್ಮುಖವಾಗಿರಬೇಕು. ಅಂತರ್ಮುಖಿಯಾಗಿ ನನಗೊಬ್ಬ ಸಂಬಂಧಿ ಇದ್ದಾನೆ, ಅದು ನನ್ನ ಭಗವಂತ ಎಂಬ ಭಾವನೆ ಇರಬೇಕು. ಹಾಗೇನು ತೊಂದರೆ ಆಗುವುದಿಲ್ಲ. ನಿಮ್ಮಲ್ಲಿ ತ್ಯಾಗ ಎಂದರೆ ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಸಂಪತ್ತು ಅಧಿಕಾರವನ್ನು ಬಿಡಬೇಕು ಅಂತ ಯಾವ ಶಾಸ್ತ್ರಜ್ಞರು ಯಾವ ಶಾಸ್ತ್ರವು ಹೇಳುವುದಿಲ್ಲ. ಆದರೆ ಒಳಗಿನಿಂದ ಮಾತ್ರ ತ್ಯಾಗ ಇರಬೇಕು. ಭಗವಂತ ಎಂಬ ಶಕ್ತಿ
ನಮ್ಮೊಳಗೆ ಸೇರಿಕೊಂಡು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ, ಅವನಿಗೂ ಪದೇ ಪದೇ ನಾನು ನಮಸ್ಕರಿಸಬೇಕು, ಶರಣಾಗತಿ ಆಗಬೇಕೆಂಬ ಭಾವನೆ ನಮ್ಮಲ್ಲಿ ಬಂದಾಗ ಆಗ ನಮ್ಮ ತ್ಯಾಗೇನೈಕ ಅಮೃತತ್ವ ಮಾನುಷ ಅಂತ ಭಗವಂತ ಹೇಳ್ತಾನೆ. ತ್ಯಾಗದ ತುದಿಯಿಂದ ಅಮೃತತ್ವ ಬರ್ತದೆ. ಪರೇನ ನಾಕಂ ನೀತಂ ವಿಭ್ರಾಜತೆ ಹೆದ್ಯತಾಯೋ ವಿಶಂತಿಂದ. ಈ ಹೃದಯ ಎಂಬ ಗುಹೆಯಲ್ಲಿ ಅಡಗಿರ್ತಕ್ಕಂಥ ಭಗವಂತನ ಕಾಣಬೇಕಾದರೆ ತ್ಯಾಗದ ತುದಿಯಿಂದ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅಂತೆ. ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸವನ್ನು ಸಂಯೋಜನೆ ಮಾಡಿದಂಥ ಎಲ್ಲ ಶಿಷ್ಯವರ್ಗ, ನಮ್ಮ ಗಂಟೆಯೊಳ ಇರ್ಬೋದು, ಶಿವರಾಜಿಗೆ ಅನೇಕ, ನಾನು ಹೆಸರು ಹೇಳಲಿಕ್ಕೆ ಹೋಗದೆ ಎಲ್ಲ ಹುಡುಗರು ಭಾಳಷ್ಟು ದಿನದಿಂದ ನೋಡ್ತಾ ಇದ್ದೇನೆ. ನಿದ್ರೆ ಬಿಟ್ಟು, ಊಟ ಬಿಟ್ಟು, ಆರೋಗ್ಯವನ್ನು ಬಿಟ್ಟು ಅದು ಜನತಾ ಕಲ್ಯಾಣಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸ್ವಲ್ಪ ಹಿರಿಯರಾದ ಗೋಪಾಲ ಪೂಜಾರಿ ಕೂಡ ಕ್ಷೇತ್ರಕ್ಕೆ ಇದಕ್ಕೆ ಅಂತ ಫೀಲ್ಡಿಗೆ ಬಂದು ನಾನು ಅವರು ಕೂಡ ಓಡಾಡೋದು ನೋಡುವಾಗ ತುಂಬ ಖುಷಿಯಾಯಿತು. ಅಂದರೆ ಧರ್ಮ ಸಂರಕ್ಷಣೆಯ ಕಾರ್ಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಕೊಟ್ಟಂತಹ ಸಂದೇಶದಲ್ಲಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರುಂಟಲ್ಲ, ಅದನ್ನು ಮತ್ತೆ ಮತ್ತೆ ಗಟ್ಟಿಗೊಳಿಸಬೇಕು ಎಂಬ ಒಂದು ಸದಚಿಂತನೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಅಲ್ವಾ, ಅದು ಭಾಳ ಸಂತೋಷ. ಮತ್ತೊಂದು, ನಿಮಗೆ ಚಾತುರ್ಮಾಸ ಯಾರು ಮಾಡ್ಬೋದು ಅಂತ ಒಂದು ಸಂಶಯ ಇದೆ. ಅದು ಬ್ರಹ್ಮಾಂಡ ಪುರಾಣ ಇರ್ಬೋದು, ಪದ್ಮ ಪುರಾಣ ಇರ್ಬೋದು, ವೈವರ್ತಕ ಪುರಾಣ ಇರ್ಬೋದು, ಮಹಾಭಾರತ ಇರ್ಬೋದು, ಸಾಮಾನ್ಯ ಪಂಚಮ ಇರ್ಬೋದು, ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂರ್ಯ ಇರ್ಬೋದು, ಅಥವಾ ರಜಸ್ವಲೆ ತಾಯಿ ಇರ್ಬೋದು. ಅದಕ್ಕೆ ಶುದ್ಧ ಅಶುದ್ಧ ಇಲ್ಲ. ಚಾತುರ್ಮಾಸವನ್ನು ಎಲ್ಲರೂ ಮಾಡಬೇಕು ಅಂತೆ ಎಲ್ಲ ಶಾಸ್ತ್ರ ಉಲ್ಲೇಖನ ಆಗಿದರೆ, ಆದರೆ ಕೆಲವರಿಗೆ ಸಂಶಯದಿಂದ ಚಾತುರ್ಮಾಸವನ್ನು ಯಾವ ಜಾತಿ ಮಾಡ್ಬೋದು, ಈ ಜಾತಿಗೆ ಮಾಡಲಿಕ್ಕೆ ಆಗ್ತದಾ, ನಮ್ಮ ನಾರಾಯಣ ಗುರು ಪರಂಪರೆಯವರಿಗೆ ಮಾಡಲಿಕ್ಕೆ ಆಗ್ತದೆ ಸಂಶಯ. ನಿಮಗೆ ಸಂಶಯ ಬೇಡ, ನಮ್ಮಲ್ಲಿ ಎಲ್ಲ ಎವಿಡೆನ್ಸ್ ಇದೆ. ಅದು ಪದ್ಮಪುರಾಣ, ಬ್ರಹ್ಮವಿವರ್ತಕ ಪುರಾಣ, ಮಹಾಭಾರತ ಇರ್ಬೋದು, ಎಲ್ಲ ಉಲ್ಲೇಖ ಮಾಡಿದೆ. ಎಲ್ಲ ಜಾತಿಯವರು ಚಾತುರ್ಮಾಸವನ್ನು ಮಾಡಿದರೆ ನಿಮಗೆ ಲಾಭ, ನಿಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ, ನಿಮ್ಮ ಬ್ರೈನು ಒಳ್ಳೆಯದಾಗ್ತದೆ, ಅದ್ಭುತವಾದ ಶಕ್ತಿ ಸಂಚಯನ ಆಗ್ತದೆ, ನಿಮ್ಮ ಬಾಡಿ ರೀಜನರೇಟ್ ಆಗ್ತದೆ ಅಂತೆ ನಮಗೆ ವಿದ್ವಾಂಸರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸ ಕೈ ಜೋಡಿಸಂತ ಎಲ್ಲ ನನ್ನ ಸದ್ಭಕ್ತರಿಗೆ ನನ್ನ ಆರಾಧ್ಯ ಸ್ವಾಮಿ ಪೂರ್ಣ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ದಿವಸದಲ್ಲಿ ನಿರಂತರ ಇದೇ ಥರ ಭಾಗವಹಿಸ್ತಾ ಈ ಚಾತುರ್ಮಾಸದ ಎಲ್ಲ ಅನುಭವಗಳನ್ನು, ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಭಗವತ್ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ. ಜ್ಞಾನದ ದೀಪ ಹಚ್ಚಿದಂಥ ಪರಮ ಪೂಜ್ಯರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಯಶಸ್ಸು ಅಥವಾ ಸಾಧನೆಗೆ ಒಂದೆಡೆಯಲ್ಲಿ ಗುರುಗಳ ಆಶೀರ್ವಾದ ಬೇಕು, ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನ ಕೂಡ. ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ರಾಜಕೀಯವನ್ನು ತನ್ನೊಳಗಿರಿಸಿಕೊಂಡು ಉಳಿದಂಥ ಸಮಯದಲ್ಲಿ ಜನಸೇವೆ, ಜನಾರ್ದನ ಸೇವೆ ಅಂಥೇಳಿ ಧರ್ಮ, ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಿಲ್ಲುವ ನಮ್ಮ ಚಾತುರ್ಮಾಸ ವ್ರತಾಚರಣ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಗೋಪಾಲ್ ಪೂಜಾರಿಯವರು ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ಗೋಪಾಲ್ ಪೂಜಾರಿಯವರ ಮಾರ್ಗದರ್ಶನದ ಜೊತೆಗೆ ಈ ಚಾತುರ್ಮಾಸದ ಮೊದಲ ದಿನ ಆರಂಭವಾಗಿದೆ. ಅವರ ಮಾರ್ಗದರ್ಶನದೊಂದಿಗೆ 48 ದಿನಗಳ ಮಂಡಲ ಮುಂದುವರಿಯಲಿಕ್ಕಿದೆ. ಈ ನಡುವೆ ವೇದಿಕೆಯಲ್ಲಿ ನುಡಿಪೀಠದಲ್ಲಿ ಅವರ ಒಂದೆರಡು ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ. ಗೋಪಾಲ್ ಪೂಜಾರಿಯವರು ಸತತ 4 ಬಾರಿ ಬೈಂದೂರು ಕ್ಷೇತ್ರವನ್ನು ಯೊಂದಿಗೆ ಅವರ ಆಶೀರ್ವಾದವನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಕೂಡ ಗೌರವಾಧ್ಯಕ್ಷರಾದಂಥ ಗೋಪಾಲ ಪೂಜಾರಿಯವರು ಮತ್ತು ಅಧ್ಯಕ್ಷರಾಗಿರುವಂಥ ಗುರುರಾಜ್ ಗಂಟೆಯವರು ದಯವಿಟ್ಟು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು. ಹಿರಿಯ ಶಾಸಕರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಕಾಪು ಕ್ಷೇತ್ರದ ಗುರುಮೇ ಸುರೇಶ್ ಶೆಟ್ಟಿಯವರು, ಬೆಳತಂಗಡಿ ಕ್ಷೇತ್ರದ ಹರೀಶ್ ಪುಂಜಾರ್ ಅವರು, ಉಡುಪಿ ಕ್ಷೇತ್ರದ ಯಶ್ಪಾಲ್ ಸುವರ್ಣರವರು, ಮಂಗಳೂರು ಉತ್ತರ ಕ್ಷೇತ್ರದ ಶ್ರೀಯುತ ವೈ ಭರತ್ ಶೆಟ್ಟಿಯವರು, ಕುಂದಾಪುರದ ವಿಧಾನಸಭಾ ಕ್ಷೇತ್ರದ ಕಿರಣ್ ಕುಮಾರ್ ಕೊಡಗಿಯವರು, ಮಾಜಿ ಶಾಸಕರಾಗಿರುವಂಥ ಶ್ರೀಯುತ ಸಂಜೀವ್ ಮಠಂದೂರ್ ಅವರು, ಗುರುಗಳ ಅತ್ಯಂತ ನೆಚ್ಚಿನ ಮತ್ತು ಪ್ರೀತಿಯ ಶಿಷ್ಯರಾಗಿರುವ ಮತ್ತು ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಮಾಜಿ ಸಚಿವರಾದಂಥ ಶ್ರೀ ಮಂಕಾಳ ವೈದ್ಯರವರಿದ್ದಾರೆ. ನಾವು ಅತ್ಯಂತ ಗೌರವದಿಂದ ಮಂಕಾಳ ವೈದ್ಯರವರನ್ನು ನೆನಪನ್ನು ಮಾಡಿಕೊಳ್ಳಲೇಬೇಕಾಗಿದೆ. ಇವತ್ತು ಇಲ್ಲಿ ಈ ಚಾತುರ್ಮಾಸದ ಕಾರ್ಯಕ್ರಮಗಳು ಏನು ನಡೀತಾ ಇದೆ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮದ ಎಲ್ಲ ಯಶಸ್ವಿಗೆ ಕಾರಣೀಭೂತರಾಗಿರತಕ್ಕಂಥ ಮತ್ತು ನಮ್ಮೊಟ್ಟಿಗೆ ಸದಾ ಇರುವಂಥ ಮಂಕಾಳ ವೈದ್ಯರವರ ಮಾತುಗಳನ್ನು ಕೂಡ ನಾವು ಆಲಿಸಿಕೊಳ್ಬೇಕಾಗಿತ್ತು ವೇದಿಕೆ. ಅದನ್ನು ಕೂಡ ನಾನು ಇಲ್ಲಿ ನೆನಪನ್ನು ಮಾಡಿಕೊಳ್ತಾ ಇದ್ದೇನೆ. ಅವರ ಉಪಸ್ಥಿತಿ ಅತ್ಯಂತ ನಮಗೆ ಗೌರವವನ್ನು ತಂದಿದೆ. ಗೌರವಾನ್ವಿತ ಮಂಕಾಳ ವೈದ್ಯರಿಗೂ ಕೂಡ ಶ್ರೀ ಗೋಪಾಲ ಪೂಜಾರಿಯವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ.
ವೇದಿಕೆಯ ಮೇಲ್ಭಾಗದಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಪರಂಪರೆಯ ಶಿಷ್ಯರಿಗೆ ಮತ್ತು ಭಕ್ತರಿಗೂ ಕೂಡ ಚಾತುರ್ಮಾಸ ವ್ರತಾಚರಣೆಯ ಸಮಿತಿಯ ಪರವಾಗಿ ಅತ್ಯಂತ ಗೌರವದಿಂದ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನು ಕೂಡ ವಂದಿಸಿಕೊಡ್ತಾ ಇದ್ದೇವೆ. ದಯವಿಟ್ಟು ಬಂದಂಥ ಎಲ್ಲ ಭಕ್ತರು ಕೂಡ ಅನ್ನ ಸಂತರ್ಪಣೆಯಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳ ದೂರದಿಂದ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಉಪಸ್ಥಿತರಿದ್ದಂಥ 2 ಜಿಲ್ಲೆಯ ಗೌರವಾನ್ವಿತ ಶಾಸಕರುಗಳಿಗೆ, 3 ಜಿಲ್ಲೆಯ ಗೌರವಾನ್ವಿತ ಶಾಸಕಗೊಂಡಂಥ ಮುಂಚೂಣಿಯ ನಾಯಕರುಗಳಿಗೆ, ವಿಶೇಷವಾಗಿ ಬೆಂಗಳೂರಿನಿಂದ ಬಂದಿರತಕ್ಕಂಥ ಆರ್ಯ ಈಡಿಗ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ತಿಮ್ಮೇಗೌಡರವರನ್ನ, ಪೀತಾಂಬರ ಹೆರಾಜೆ ಅವರನ್ನ, ಗೆಜ್ಜೆಗೆರೆ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಸಂಜೀವ್ ಪೂಜಾರಿ ಬಿರುವ ಇವರನ್ನು ಕೂಡ ಅತ್ಯಂತ ಗೌರವದಿಂದ ನಾವು ಈ ಭಾಗದಲ್ಲಿ ಗುರುತಿಸಿಕೊಂಡಿದ್ದೇವೆ. ಅವರೆಲ್ಲರದ ಗೌರವದ ಉಪಸ್ಥಿತಿ ನಮಗೆಲ್ಲ ಸಂತೋಷವನ್ನು ತಂದಿದೆ ಅಂತೇಳಿ ಹೇಳ್ತಾ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ತಿಂಗಳಿ ವಿಕ್ರಮಾರ್ಜುನ ಹೆಗಡೆ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇವೆ. ಬಹಳ ಬೆಳಿಗ್ಗೆಯಿಂದ ಬಂದು ಸ್ವಾಮೀಜಿಯವರ ಅನುಗ್ರಹದ ಆಶೀರ್ವಾದಕ್ಕಾಗಿ ಈ ಭಾಗದ ದೈವ ನರ್ತಕರು ಕಾಯ್ತಾ ಇದ್ದಾರೆ. ಸುಮಾರು 70ರಿಂದ 75 ಜನ ದೈವ ನರ್ತಕರು ಪೂಜನೀಯ ಸ್ವಾಮೀಜಿಯವರಿಗೆ ನಾವು ಗೌರವ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಬೇಕು, ನಮ್ಮ ಧರ್ಮ ಪರಂಪರೆಯನ್ನು ಅವರಿಗೆ ಸಲ್ಲಿಸಬೇಕು ಅಂತ ಹೇಳುವಂಥ ಮನಸ್ಥಿತಿಯಿಂದ ಅವರೆಲ್ಲ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಗೌರವಯುತ ದೈವ ನರ್ತಕರ ಪರವಾಗಿ ಅವರ ಒಟ್ಟಿಗಿರುವವರು ಗುರುಗಳನ್ನು ಗೌರವಿಸಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿ ಗಣ್ಯ ಅತಿಥಿಗಳು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅದಾದ ಮೇಲೆ ಸಾರ್ವಜನಿಕರು ಮತ್ತು ಭಕ್ತರು ಮೇಲಕ್ಕೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಬಹಳ ದೂರದಿಂದ ಬಂದಿರತಕ್ಕಂಥ ಗಣ್ಯರು ಅತಿಥಿಗಳು ವೇದಿಕೆ ಮೇಲ್ಭಾಗದಲ್ಲಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಿನ 48 ದಿನಗಳ ಕಾಲ ಪ್ರತಿ ದಿವಸವೂ ಕೂಡ ಗುರುಗಳ ಸನ್ನಿಧಾನದಲ್ಲಿ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಸಂಜೆಯ ಮೇಲೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಳ್ಳುವರಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ತಾವೆಲ್ಲ ಭಾಗಿಯಾಗಬೇಕು ಎನ್ನುವಂಥ ವಿನಂತಿಯನ್ನು ಚಾತುರ್ಮಾಸ ಸಮಿತಿಯ ಅಧ್ಯಕ್ಷರಾಗಿರುವ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು, ಚಾತುರ್ಮಾಸ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ಗೋಪಾಲ ಪೂಜಾರಿಯವರು ಮತ್ತು ಇನ್ನೊಂದು ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಮಾಂಕಾಳ್ ವೈದ್ಯರವರು, ಇವರ ಪರವಾಗಿ ತಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ನಾವು ಕೋರಿಕೊಳ್ತಾ ಇದ್ದೇವೆ. ಬಂದಂಥ ಗೌರವಾನ್ವಿತ ಎಲ್ಲ ಅತಿಥಿಗಳು ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿ ಗೋವಿಂದ ಬಾಬು ಪೂಜಾರಿಯವರಿಗೆ ಗೌರವಾಧ್ಯಕ್ಷರಾದಂಥ ಗೋಪಾಲ ಪೂಜಾರಿಯವರು ಸ್ಮರಣಿಕೆಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ನಮ್ಮ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಕೂಡ ದಯವಿಟ್ಟು ತಾವು ಸ್ಥಳವನ್ನು ಅವಕಾಶ ಮಾಡಿಕೊಡಬೇಕು ಎಂಬ ವಿನಂತಿಯನ್ನು ಉಳಿದೆಲ್ಲ ಅತಿಥಿಗಳಿಗೂ ಕೂಡ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಜ್ಯೋತಿ ಇವರಿಗೆ ಮಹಿಳಾ ಸಂಘಟನೆಯ ಅಧ್ಯಕ್ಷರು, ಇವರಿಗೆ ಸ್ಮರಣಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ನಿರೂಪಣೆ ಮಾತ್ರವಲ್ಲದೆ ಈ ಕಾರ್ಯಕ್ರಮದ ಅಚ್ಚುಕಟ್ಟಿನ ಸುಸೂತ್ರ ನಿರ್ವಹಣೆಗೆ ಕಳೆದ 2-3 ದಿನಗಳಿಂದ ಇಲ್ಲಿಯೇ ತಮ್ಮ ಸಮಯ ಮತ್ತು ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇರುವಂಥ ನನ್ನ ಅಣ್ಣ ಕೆ.ಸಿ. ರಾಜೇಶ್ ಅವರಿಗೂ ಕೂಡ ಗೌರವಾಧ್ಯಕ್ಷರಾಗಿರುವ ಗೋಪಾಲ್ ಪೂಜಾರಿಯವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿಕೊಳ್ಳುತ್ತಿದ್ದಾರೆ. ಕೆ.ಸಿ. ರಾಜೇಶ್ ಅವರು ಹಿರಿಯ ಪತ್ರಕರ್ತರು, ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ದಿಂದಲೂ ಕೂಡ ಬಹಳಷ್ಟು ಜನ ಬರ್ತಿದ್ದಾರೆ. ದಯವಿಟ್ಟು ಗಮನಿಸಿ, ವೇದಿಕೆಯ ಬಲಭಾಗದ ಮೆಟ್ಟಿಲುಗಳ ಮುಖಾಂತರ ವೇದಿಕೆಯ ಪ್ರವೇಶ ಮತ್ತು ಎಡಭಾಗದ ಮೆಟ್ಟಿಲುಗಳ ಮುಖಾಂತರ ವೇದಿಕೆಯ ನಿರ್ಗಮನ ಅಂತ ಹೇಳಿ ನಾವು ನಿಗದಿ ಮಾಡಿದ್ದೇವೆ. ಹಾಗಾಗಿ ಅದನ್ನು ಶಿಸ್ತಿನಿಂದ